सकलैर्युक्तमङ्गलैः सानाच्चन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायारसतुमहरन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वन्दे भवघ्नमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् द्वैपायनोष्ठप्रतिसृतं प्रमेयं पुण्यं पवित्रमथ पापहरं शिवच्च यो भारतं समधिगच्छति वाच्यमानं किं तस्य पुष्करजलैः अभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयमृतं जगत्पिबति ವೈಶಂಪಾಯನರು ಜನ್ಮೇಜಯ ರಾಜನಿಗೆ ಸೂರ್ಯವಂಶದಲ್ಲಿ ಬಂದಂತಹ ಕೆಲವು ಪ್ರಸಿದ್ಧ ರಾಜರ ಚರಿತ್ರೆ ಹೇಳಿದರು. ಇನ್ನು ಚಂದ್ರವಂಶದ ರಾಜರ ವಿಷಯಗಳನ್ನು ಕೂಡ ಹೇಳ್ತಾರೆ. ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗನೇ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆದಿರಾಜ, ಆದಿರಾಜನ ಮಗ ನಹುಷ, ಅವನ ಮಗ ಯಯಾತಿ, ಯಯಾತಿಯ ಮಕ್ಕಳು 5 ಜನ. ಯದುವಂಶ, ಯದು ಮಹಾರಾಜ ದೊಡ್ಡವನು, ಕೊನೆಯವನು 5ನೇವನು ಪೂರ್ವ ಮಹಾರಾಜ. ಯದುವಂಶದಲ್ಲಿ ಬಂದವರೆಲ್ಲ ಯಾದವರು ಅಂತ ಪ್ರಸಿದ್ಧರಾದರು. ಅಲ್ಲೇ ಕೃಷ್ಣನು ಕೂಡ ಅವತಾರ ಮಾಡಿದ. ಪೂರ್ವವಂಶ ಅಂತ ಇನ್ನೊಂದು ವಂಶ, ಅದು 5ನೇ ಮಗ ಪೂರ್ವ ಯಯಾತಿಗೆ. ಆ ಪೂರ್ವಿನ ಪರಂಪರೆಯಲ್ಲಿ ಬಂದವರು ವೇದವ್ಯಾಸದೇವರು, ದುಷ್ಯಂತ, ಇವರೆಲ್ಲ ವ್ಯಾಸರು ಎಲ್ಲರೂ ಪಾಂಡವರು, ಕೌರವರು ಎಲ್ಲ ಪೂರ್ವವಂಶಕ್ಕೆ ಸೇರಿದರು. ಇದು ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಮರೀಚ ಋಷಿಗಳು, ಅವರಿಂದ ಕಶ್ಯಪರು, ಕಶ್ಯಪರ ಮಗ ಸೂರ್ಯ, ಅಲ್ಲಿ ಬಂದವರೆಲ್ಲ ಸೂರ್ಯವಂಶದ ರಾಜರು. ನಿನ್ನೆ ಹೇಳಿದ್ವಿ, ಭಗೀರಥ, ಸಗರ ಚಕ್ರವರ್ತಿ, ಅನರಣ್ಯ, ಹರಿಶ್ಚಂದ್ರ, ಶ್ರೀರಾಮಚಂದ್ರ ದೇವರು, ಇವರೆಲ್ಲ ಸೂರ್ಯವಂಶದವರು. ಪಿತಾ ಸೋಮಸ್ಯ ವೈರಾಜನ್ ಜಜ್ಞೇತ್ರಿರ್ಭಗವಾನ್ ಋಷಿ ಬ್ರಹ್ಮಣೋ ಮಾನಸಾತ್ ಪೂರ್ವಂ ಪ್ರಜಾ ಸರ್ಗಂ ವಿಧಿತ್ಸತಃ. ಬ್ರಹ್ಮದೇವರ ಮಕ್ಕಳು ಅತ್ರಿ ಋಷಿಗಳು ಒಮ್ಮೆ ತಪಸ್ಸು ಮಾಡಿದರು. ತಪಸ್ಸು ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾದ. ಆ ಅತ್ರಿ ಋಷಿಗಳು ತಪಸ್ಸು ಮಾಡುವಾಗ ಬ್ರಹ್ಮದೇವರು ಮತ್ತು ರುದ್ರದೇವರು ಇಬ್ಬರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರೀತನಾಗಲಿ ಅಂತ ತಪಸ್ಸು ಮಾಡಿದರು. ಬ್ರಹ್ಮಾಂತರ್ಯಾಮಿ ಮತ್ತು ರುದ್ರಾಂತರ್ಯಾಮಿ ಈ ರೀತಿ ಅನುಸಂಧಾನ ಮಾಡಿದ್ದರಿಂದ 3 ದೇವತೆಗಳು ಬಂದರು. ಬ್ರಹ್ಮ, ರುದ್ರದೇವರು ಮತ್ತು ವಿಷ್ಣು. ಅದರಲ್ಲಿ ಇವರು ಬ್ರಹ್ಮ ಮತ್ತು ರುದ್ರನ ಅಂತರ್ಯಾಮಿ ವಿಷ್ಣುವನ್ನ ತಪಸ್ಸು ಮಾಡಿದ್ದರಿಂದ ವಿಷ್ಣುವೇ ಅತ್ರಿ ಋಷಿಗಳಿಗೆ ದತ್ತಾತ್ರೇಯನಾಗಿ ಹುಟ್ಟಿದ. ದತ್ತಾತ್ರೇಯ ಅಂತಂದ್ರೆ ಪರಮಾತ್ಮನ ಒಂದು ರೂಪ. ಅದು ಅತ್ರಿ ಋಷಿಗಳ ಮಗನಾದ್ರಿಂದ ಆತ್ರೇಯ ಅಂತ ಕರೀತಾರೆ. ನಾನೇ ದತ್ತನಾಗಿದ್ದೀನಿ ಅಂತ ಬಂದ ಪರಮಾತ್ಮ. ಅಹಂ ದತ್ತ ಅಂದ್ರೆ ನಾನೇ ನನ್ನನ್ನು ನಿನಗೆ ಕೊಟ್ಕೊಂಡಿದ್ದೇನೆ ಅಂತ ಬಂದದ್ರಿಂದ ತನ್ನನ್ನೇ ತಾನು ದಾನ ಮಾಡಿಕೊಂಡ ಪರಮಾತ್ಮ. ಅದಕ್ಕೆ ದತ್ತಾತ್ರೇಯ ಅಂತ ಪ್ರಸಿದ್ಧನಾದ. ಇನ್ನು ಬ್ರಹ್ಮದೇವರಿಗೆ ಅವತಾರ ಇಲ್ಲ.
ಅನುಸಂಧಾನ ಮಾಡಿದ್ರಿಂದ ಬ್ರಹ್ಮದೇವರು ಬಂದಿದ್ದರು. ಬ್ರಹ್ಮದೇವರ ಆವೇಶವುಳ್ಳಂಥ ಚಂದ್ರ ಮಗನಾಗಿ ಹುಟ್ಟಿದ. ಹತ್ತಿರ ಋಷಿಗಳ ಕಣ್ಣಿನಿಂದ ಹುಟ್ಟುತ್ತಾನೆ ಚಂದ್ರ. ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಂತೆ, ಅದೇ ಗರ್ಭವಾಯಿತು. ಅದರಿಂದಲೇ ಚಂದ್ರ ಹುಟ್ಟಿದ. ಆ ಚಂದ್ರನಲ್ಲಿ ಬ್ರಹ್ಮದೇವರ ಆವೇಶ. ಇನ್ನು ರುದ್ರದೇವರು ಅವರು ಬಂದಿದ್ದರು. ಅವರಿಗೆ ಅವತಾರ ಇದೆ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಅದಕ್ಕೆ ಬ್ರಹ್ಮದೇವರ ಆವೇಶ ಮಾತ್ರ ಬಂತು ಚಂದ್ರನಲ್ಲಿ. ಚಂದ್ರ ಮಗನಾದ. ಇನ್ನೊಬ್ಬ ಮಗ ಹತ್ತಿರ ಋಷಿಗಳಿಗೆ ದುರ್ವಾಸರು. ಅವರು ರುದ್ರದೇವರೇ ದುರ್ವಾಸರಾಗಿ ಅವತಾರ ಮಾಡಿದರು. ಹೀಗೆ ಹತ್ತಿರ ಋಷಿಗಳು ತಪಸ್ಸು ಮಾಡಿದಾಗ ಅವರ ಕಣ್ಣಿನಿಂದ ನೇತ್ರಾಭ್ಯಾಂ ವಾರಿಸುಸ್ರಾವ ದಶಧಾ ದ್ಯೋತಯನ್ ದಿಶಃ, 10 ಕಡೆ 10 ದಿಕ್ಕಿನಲ್ಲಿ ಬೆಳಕು ಉಂಟಾಗುವಂತಹ ಕಣ್ಣೀರು ಬಂತು. ಅದನ್ನೇ ಎಲ್ಲ ಗಿಡಮರಗಳು ಧರಿಸ್ತವೆ. ಆಮೇಲೆ ಚಂದ್ರ ಅದರಿಂದ ಹುಟ್ಟಿದ. ಹೀಗೆ ಚಂದ್ರ ಹತ್ತಿರ ಋಷಿಗಳ ಮಗನಾದ. ಆ ಚಂದ್ರನನ್ನ ಬ್ರಹ್ಮದೇವರು ನೀನು ಬ್ರಾಹ್ಮಣ ವರ್ಣಕ್ಕೆ ಅಧಿಪತಿಯಾಗುವಂತ ಮಾಡಿದರು. ಅದರಿಂದ ಬ್ರಾಹ್ಮಣ ವರ್ಣದವರಿಗೆಲ್ಲ ಚಂದ್ರ ಅಧಿಪತಿ, ಮನಸ್ಸಿಗೆ ಅಧಿಪತಿಯಾಗುವಂತ ಮನಸ್ಸಿನ ಜವಾಬ್ದಾರಿ ಕೊಟ್ಟರು. ಅದರಿಂದ ಚಂದ್ರನನ್ನು ಪೂಜೆ ಮಾಡೋದರಿಂದ, ಚಂದ್ರಾರ್ಘ್ಯ ಕೊಡೋದ್ರಿಂದ ಮನಸ್ಸಿಗೆ ನೆಮ್ಮದಿ. ವಿಧು ಅಂತಸ್ತಾಪ ಪರಿಹರಿಸುವಂತೆ ಜಗನ್ನಾಥದಾಸರು ಚಂದ್ರನನ್ನು ಹಾಗೆ ಪ್ರಾರ್ಥನೆ ಮಾಡ್ತಾರೆ. ನೀನು ಅಂತಸ್ತಾಪ ಅಂದರೆ ಮನಸ್ಸಿನ ತಾಪವನ್ನು ಪರಿಹಾರ ಮಾಡಬೇಕು. ಇನ್ನು ಚಂದ್ರ ದಿವ್ಯವಾದಂತಹ ರಥವನ್ನು ಪಡ್ಕೊಂಡು ಎಲ್ಲ ಭೂಲೋಕ ಸಂಚಾರ ಮಾಡಿ 21 ಸಲ ಭೂಮಿಯನ್ನ ಪ್ರದಕ್ಷಿಣೆ ಬಂದು ರಾಜಸೂಯ ಯಾಗ ಮಾಡಿದ. ಅದ್ಭುತವಾದ ವೈಭವೋಪೇತವಾದ ರಾಜಸೂಯ ಯಾಗ ಮಾಡಿದ. ಸಮಾಜಕ್ಕೆ ರಾಜಸೂಯಂ ಸಹಸ್ರ ಶತದಕ್ಷಿಣಂ, ಸಾವಿರಾರು ನೂರಾರು ಬಂಗಾರದ ನಾಣ್ಯಗಳನ್ನು ಕೊಟ್ಟು ಬ್ರಾಹ್ಮಣರಿಗೆ ರಾಜಸೂಯ ಯಾಗ ಮಾಡಿಸಿದ ಚಂದ್ರ. ಹೋತಾಶ್ರ ಭಗವಾನ್ ಅತ್ರಿ ಅಧ್ವರ್ಯುರ್ ಭಗವಾನ್ ಭೃಗು ಋಷಿಗಳು, ಅತ್ರಿ ಋಷಿಗಳು, ಮತ್ತೆ ಸ್ವತಃ ಚತುರ್ಮುಖ ಬ್ರಹ್ಮದೇವರು ಇವರೇ ಒಂದು ಚಂದ್ರ ಮಾಡಿದಂತಹ ರಾಜಸೂಯ ಯಾಗವನ್ನು ನಡೆಸಿದರು. ಬಹಳ ಅದ್ಭುತವಾದ ರೀತಿಯಲ್ಲಿ ರಾಜಸೂಯ ಯಾಗ ನಡೀತು. ಇನ್ನೇನು ರಾಜಸೂಯ ಯಾಗ ಮಾಡಿ ಅವಭೃತ ಸ್ನಾನ ಮಾಡಿ ಬರಬೇಕು. ಅವಭೃತ ಸ್ನಾನಕ್ಕೆ ಅಂತ ಹೋಗಿದ್ದಾರೆ ಮಂಗಳ. ಅವಭೃತ ಸ್ನಾನದ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು, ಅವರ ಹೆಂಡತಿ ಎಲ್ಲರೂ ಬಂದಿದ್ರು, ಬೇರೆ ಬೇರೆಯವರೆಲ್ಲ. ಆ ಚಂದ್ರ ಅವಭೃತ ಸ್ನಾನ ಮಾಡುವಾಗ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಲ್ಲಿದ್ದು ಅವರ ಮೇಲೆ ದೃಷ್ಟಿ ಬಿತ್ತು. ತಾರ ಅಂತ ಅವಳ ಹೆಸರು. ತಾರೆ ಮೇಲೆ ದೃಷ್ಟಿ ಬಿತ್ತು. ಚಂದ್ರನಿಗೆ ಅವನ ಮನಸ್ಸಿಗೆ ಕ್ಷೋಭೆ ಉಂಟಾಯಿತು. ಆ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆಯನ್ನ ಅಪಹರಿಸಿಕೊಂಡು ಬಂದ ಚಂದ್ರ. ಆಮೇಲೆ ಅವರು ಬಂದು ಬೃಹಸ್ಪತ್ಯಾಚಾರ್ಯರು ಒಳ್ಳೆ ಮಾತಿನಲ್ಲಿ ಕೇಳಿದ್ರು. ರಾಜಸೂಯ ಯಾಗ ಮಾಡಿದ್ದಿ, 21 ಸಲ ಭೂ ಪ್ರದಕ್ಷಿಣೆ ಬಂದಿದ್ದಿ, ನೀರಿಗೆ ಅಭಿಮಾನಿ ಚಂದ್ರ, ಗಿಡಮರಗಳಿಗೆ ಅಭಿಮಾನಿ. ಅದಕ್ಕೆಲ್ಲ ರಾಜ. ಗಿಡಮರಗಳು ಚೆನ್ನಾಗಿ ಬೆಳಿಬೇಕಾಗಿದ್ರೆ ಚಂದ್ರನ ಬೆಳೆದಂಗಳು ಬೇಕು. ಇಷ್ಟೆಲ್ಲ ದೊಡ್ಡ ದೊಡ್ಡ ಸ್ಥಾನ ಇದೆ. ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿ, ಗಿಡಮರಗಳಿಗೆ ಅಭಿಮಾನಿ, ನೀನು ನೀರಿಗೆ ಅಭಿಮಾನಿ. ಇಷ್ಟೆಲ್ಲ ಸ್ಥಾನಮಾನ ಪಡೆದು ನನ್ನ ಹೆಂಡತಿಯನ್ನು ಅಪಹರಿಸಿದ್ರೆ ಹೇಗೆ, ಬಿಟ್ಟುಬಿಡು ಅಂತಂದ್ರು. ಅವನು ಬಿಡಲಿಲ್ಲ. ದೈತ್ಯರೆಲ್ಲ ಚಂದ್ರನ ಕಡೆ ಸೇರಿಕೊಂಡು, ನಾವೆಲ್ಲ ಇದ್ದೀವಿ, ನಿಮಗೆ ಏನಾದರೂ ಬಿಡಬೇಡ್ರಿ ಅಂತ ಅವರೆಲ್ಲ ಇವರಿಗೆ ಸಪೋರ್ಟ್ ಮಾಡಿ. ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯರಿಗೆ ಅವರಿಗೆ ಬೆಂಬಲಿಗರಾಗಿ ನಿಂತರು. ನೀವು ಮರಳಿ ಬಡೀರಿ, ಇದು ಸರಿಯಲ್ಲ ಅಂತ ಹೇಳಿ ದೇವತೆಗಳು. ದೈತ್ಯರೆಲ್ಲ ಚಂದ್ರನ ಕಡೆ. ಅದು ಚಂದ್ರನಿಗೆ ಇನ್ನೊಂದು ಸ್ವಲ್ಪ ಬಲ ಬಂತು. ಏನು ಮಾಡಿದ್ರು ತಾರೆಯನ್ನು ಬಿಡಲಿಲ್ಲ. ಕೊನೆಗೆ ದೊಡ್ಡ ಯುದ್ಧವೇ ಆಯಿತು. ತಾರಕಾಮಯ ಸಂಗ್ರಾಮ ಅಂತ ಕರೀತಾರೆ. ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರೆ ನಿಮಿತ್ತಕವಾಗಿ ದೇವತೆಗಳಿಗೂ ದಾನವರಿಗೂ ಯುದ್ಧ. ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ ಪಕ್ಷ, ದೈತ್ಯರೆಲ್ಲ ಚಂದ್ರನ ಪಕ್ಷ. ಭಾರೀ ದೊಡ್ಡ ಯುದ್ಧ. ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾದ ಯುದ್ಧ ನಡೀತು, ತಾರಕಾಮಯ ಸಂಗ್ರಾಮ ಅಂತ. ಪ್ರಪಂಚವೇ ನಾಶ ಆಗ್ತದೆ ಎನ್ನುವಷ್ಟು ಆಯಿತು. ಆಗ ಬ್ರಹ್ಮದೇವರು ಬಂದು ಆ ಯುದ್ಧ ನಿಲ್ಲಿಸಿ ಏಕಾಂತಕ್ಕೆ ಕರೆಕೊಂಡು ಹೋಗಿ ಚಂದ್ರನಿಗೆ ಬುದ್ಧವಾದ ಹೇಳಿ ತಾರೆಯನ್ನು ಬಿಡಿಸಿದರು. ತಾರೆ ಬಂದು, ಆದರೆ ಅಷ್ಟೊತ್ತಿಗೆ ಗರ್ಭಿಣಿಯಾಗಿದ್ದು ತಾರೆ. ಗರ್ಭಿಣಿಯಾಗಿದ್ದರಿಂದ ಬೃಹಸ್ಪತ್ಯಾಚಾರ್ಯ ಸ್ವೀಕಾರ ಮಾಡಿದರು.
ನೀನು ಅಂತರ್ವರ್ತಿಯಾಗಿದ್ದೆ, ಗರ್ಭಿಣಿಯಾಗಿದ್ದೆ, ಆದ್ದರಿಂದ ನಾನು ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟು ಮತ್ತೆ ಬಂದು ಚಂದ್ರನ ಮನೆಗೆ ಬಂದು ಮಗು ಹುಟ್ಟಿತು. ಅದು ಚಂದ್ರನ ಮಗ, ತಾಯಿಯಲ್ಲಿ ಮಗ, ಅವನೇ ಬುಧ. ಹೀಗೆ ಚಂದ್ರನ ಮಗ ಬುಧ ಅಂತ, ಅವನಿಗೆ ಸೌಮ್ಯ ಅಂತ ಕರೀತಾರೆ. ಸೋಮ ಅಂದರೆ ಚಂದ್ರ, ಚಂದ್ರನ ಮಗನಾದ್ರಿಂದ ಬುಧನನ್ನು ಸೌಮ್ಯ ಅಂತ ಕರೀತಾರೆ. ಬುಧ ಹುಟ್ಟಿದ ಮೇಲೆ ಬೃಹಸ್ಪತ್ಯಾಚಾರ ಬಂದರು. ಇದು ನನ್ನಿಂದಲೇ ಹುಟ್ಟಿದ ಮಗು, ತಾರೆ ನನ್ನ ಹತ್ರ ಇರುವಾಗ ಇವಳು ಗರ್ಭಿಣಿಯಾಗಿದ್ದು, ಅದರಿಂದ ಮಗು ನನಗೆ ಬೇಕು ಅಂತ ಬುಧನನ್ನು ಕರ್ಕೊಂಡು ಹೋಗಲಿಕ್ಕೆ ಬೃಹಸ್ಪತ್ಯಾಚಾರ ಬಂದರು. ಚಂದ್ರ ಹೇಳಿದ, ಮಗು ಬೇಕಾದ್ರೆ ನಿಮ್ಮದು, ಅಲ್ಲ ಮಗು ನಂದೇನೆ, ತಾರೆ ಬೇಕಾದ್ರೆ ನಿಮ್ಮವಳು, ತಾರೆಯನ್ನು ಕರ್ಕೊಂಡು ಹೋಗಿ, ಮಗುವನ್ನು ಬಿಡೋದಿಲ್ಲ ಅಂತ ಚಂದ್ರ. ಮಗು ನಂದೇ ಅಂತ ಚಂದ್ರನ ವಾದ. ಯಾರದು ಮಗು ಅಂತ ಹೇಗೆ ನಿರ್ಧಾರ ಮಾಡೋದು? ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಬುಧ ನನ್ನಿಂದಲೇ ಹುಟ್ಟಿದ್ದು. ಚಂದ್ರ ಹೇಳ್ತಾನೆ, ತಾರೆಯನ್ನು ನಾನು ಅಪಹರಿಸಿದ ಮೇಲೆ ನನ್ನ ಹತ್ರ ಬಂದಾಗ ಇವಳು ಗರ್ಭಿಣಿಯಾಗಿ ಹುಟ್ಟಿದ್ದು ಅಂತ ಚಂದ್ರನ ವಾದ. ಅದರಿಂದ ಬುಧ ಹುಟ್ಟೋ ತನಕ ಸರಿ ಇತ್ತು. ಬುಧ ಹುಟ್ಟಿದ ಮೇಲೆ ಮತ್ತೆ ಜಗಳ ಶುರುವಾಯಿತು. ಮೊದಲು ತಾರಕಾಮಣಿಯ ಸಂಗ್ರಾಮ, ಆಮೇಲೆ ಬುಧನ ನಿಮಿತ್ತಕವಾಗಿ ಸಂಗ್ರಾಮ. ಮತ್ತೆ ಬ್ರಹ್ಮದೇವರೇ ತಾರೆಯನ್ನು ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಕೇಳ್ತಾರೆ, ಯಾರ ಮಗು ಹೇಳಿದ್ದು? ಆಗ ತಾರೆ ಒಪ್ಪಿದ್ದು, ಅದು ಚಂದ್ರನಿಂದ ಹುಟ್ಟಿದ ಮಗು ಅಂತ ಒಪ್ಪಿದ್ದು. ಆಮೇಲೆ ಬ್ರಹ್ಮದೇವರು ತಾರೆಯನ್ನು ಬೃಹಸ್ಪತ್ಯಾಚಾರ ಕಳಿಸಿ ಬುಧನನ್ನು ಚಂದ್ರನ ಮಗ ಅಂತ ಮಾಡಿದರು. ಅದಕ್ಕೆ ಅವರಿಗೆ ಬುಧ ಅಂತ ಹೆಸರು ಬಂತು. ಬುಧ ಅಂದರೆ ಇವು ಯಾರು ಅನ್ನೋ ಬೋಧನೆ ಬರಲಿಲ್ಲ ಮೊದಲು, ಕೊನೆಗೆ ಬೋಧ ಬಂತು. ಬೋಧ ಅಂದರೆ ತಿಳುವಳಿಕೆ, ಯಾರ ಮಗು ಅಂತ ಗೊತ್ತಾಯಿತು, ತಿಳುವಳಿಕೆ ಬಂತು. ಅದಕ್ಕೆ ಬುಧ ಅಂತ ನಾಮಕರಣ ಮಾಡಿದರು. ಇಂಥ ಚರಿತ್ರೆಗಳೆಲ್ಲ ದೇವಲೋಕದಲ್ಲಿ ನಡೆದಿದೆ. ಇದೇನಿದು ಅಂತ ಸಂದೇಹ ಬರ್ತದೆ. ಮಧ್ವಾಚಾರ್ಯರು ಇದಕ್ಕೆಲ್ಲ ನಿರ್ಣಯ ಕೊಡ್ತಾರೆ, ಹೀಗೆ ನಡೆದದ್ದು ಹೌದು, ಇದು ಭಗವಂತನ ಇಚ್ಛಾ ಪ್ರಕಾರ ಇದು ನಡೀತದೆ. ಏನಿದ್ರ ಆಂತರ್ಯ ಅಂತಂದ್ರೆ, ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತಃ ನಿರಭು ನೈವ ಕ್ಲುಪ್ತಃ ನಿಷ್ಕಥಂಚನ. ಪರಮಾತ್ಮನ ಜ್ಞಾನ, ಅಪರೋಕ್ಷ ಜ್ಞಾನ ಪಡೆದರೆ ಎಷ್ಟು ಮಹತ್ವ ಇದೆ ಅಂತ ಜಗತ್ತಿಗೆ ತೋರಿಸಬೇಕು. ಮೊದಲು ಶಾಸ್ತ್ರದಿಂದ, ಪುರಾಣಗಳಿಂದ, ಶಾಸ್ತ್ರದಿಂದ, ವೇದದಿಂದ ಭಗವಂತನ ಜ್ಞಾನ ಪಡೆಯಬೇಕು. ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಹೆಸರು. ಪರಮಾತ್ಮನ ತತ್ವ ತಿಳ್ಕೊಳ್ಬೇಕು, ಆಮೇಲೆ ವಿಶೇಷ ಭಕ್ತಿ ಆರಾಧನೆ ಮಾಡಬೇಕು, ಆಮೇಲೆ ಅವರ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ ಆದಮೇಲೆ ಆ ಜ್ಞಾನಿಗಳು ಸಾಧಾರಣವಾಗಿ ತಪ್ಪು ಮಾಡೋದೇ ಇಲ್ಲ. ಪರಮಾತ್ಮನನ್ನು ಕಂಡವರು, ಸಾಕ್ಷಾತ್ಕಾರ ಮಾಡಿಕೊಂಡವರು ಅಪರೋಕ್ಷ ಜ್ಞಾನಿಗಳು. ಒಂದು ವೇಳೆ ಪ್ರಾರಬ್ಧ ಕರ್ಮದಿಂದ ಏನಾದರೂ ತಪ್ಪು ನಡೆದರೆ ಅದರಿಂದ ಅವರಿಗೆ ಏನೂ ಹಾನಿ ಆಗೋದಿಲ್ಲ. ಅದು ಜ್ಞಾನದ ಮಹತ್ವ. ಅಪರೋಕ್ಷ ಜ್ಞಾನ ಪಡೆದಿರ್ತಾರೆ, ಅದರಿಂದ ಅವರಿಗೆ ಮೋಕ್ಷಕ್ಕೆ ತೊಂದರೆ ಆಗೋದಿಲ್ಲ, ಅವರು ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ. ಇದು ಜ್ಞಾನದ ಮಹತ್ವ. ಆದ್ದರಿಂದ ಮನುಷ್ಯರು ಸದಾ ಪರಮಾತ್ಮನ ತತ್ವಜ್ಞಾನವನ್ನು ಪಡೆಯಬೇಕು. ಮೊದಲು ಬರೋದಿಲ್ಲ, ಈಗ ಬರೋದಿಲ್ಲ, ಪರೋಕ್ಷ ಜ್ಞಾನ. ಧ್ಯಾನ ಮಾಡಿದ ಮೇಲೆ ಒಮ್ಮೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ. ಅದಾದ್ಮೇಲೆ ಯಾವ ದೋಷನೂ ಅಂಟೋದಿಲ್ಲ. ಇದಕ್ಕೆ ಕೆಲವೆಲ್ಲ ದೇವಲೋಕದಲ್ಲಿ ನಿದರ್ಶನ ನಡೆದಿದೆ. ಚಂದ್ರ ಸುಗ್ರೀವಯೋಶ್ಚೈವ, ಸುಗ್ರೀವಂತೂ ಇದೇ ಪರಿಸ್ಥಿತಿ. ಸುಗ್ರೀವ ಸ್ವಚ್ಛದಾರ ಪರಿಗ್ರಹ, ಅದು ತನಗಿಂತ ಉತ್ತಮರ ಹೆಂಡತಿ, ಅವಳನ್ನ ಸುಗ್ರೀವ ಅಪಹರಿಸಿದ. ಯಾರು ತನಗಿಂತ ಉತ್ತಮರು ಅಂದರೆ ವಾಲಿ, 8ನೇ ಕಕ್ಷೆ, ವಾಲಿ 8ನೇ ಕಕ್ಷೆ ಅಂದ್ರೆ ಇಂದ್ರನ ಅವತಾರ. ಸುಗ್ರೀವ ಸೂರ್ಯನ ಅವತಾರ, 12ನೇ ಕಕ್ಷೆ ಸೂರ್ಯ. ಅದರಿಂದ ಸುಗ್ರೀವನಿಗಿಂತ ವಾಲಿ ಅವತಾರದಲ್ಲಿಯೂ ಅಣ್ಣನೇ, ಮೂಲ ರೂಪದಲ್ಲಿಯೂ ಕೂಡ ದೊಡ್ಡವನೇ. ಯಾಕೆಂದ್ರೆ ಅವನು ಇಂದ್ರ, ಇವನು ಸೂರ್ಯ. ಇಂದ್ರ ದೊಡ್ಡವನು, ಸೂರ್ಯ ಕೆಳಗಿದ್ದಾನೆ. ಅಂಥ ವಾಲಿ ಹೆಂಡತಿಯನ್ನು ಸುಗ್ರೀವ ಅಪಹರಿಸಿದ. ಏನಾಯ್ತು ಇದರಿಂದ? ಇಂಥ ಕೆಲಸ ಸಾಧಾರಣ ನಡೆದರೆ, ಅಪರೋಕ್ಷ ಜ್ಞಾನ ಇಲ್ಲದೇ ಇದ್ದಾಗ ಇಂಥದ್ದು ನಡೆದರೆ ಅವರನ್ನು ದೂರ ಇಡಬೇಕು. ಅವರಿಗೆ ಪಂಕ್ತಿ ಇಲ್ಲ, ಅವರ ಜೊತೆಗೆ ಸಂಭಾಷಣೆ ಇಲ್ಲ, ಇದೆಲ್ಲ ಅಪವಿತ್ರರು ಅಂತ ಕ್ರಮ. ಆದರೆ ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು, ದೇವತೆಗಳು. ಅಪರೋಕ್ಷ ಜ್ಞಾನ ಒಳಗಿದ್ದರಿಂದ ಸುಗ್ರೀವನಿಗೆ ಇದು ಅಪರಾಧ ಆಗಲಿಲ್ಲ. ಅವನಿಗೆ ಮೋಕ್ಷಕ್ಕೂ ತೊಂದರೆ ಆಗಲಿಲ್ಲ. ಈ ಲೋಕದಲ್ಲಿರುವಾಗೂ ಯಾರೂ ಬಹಿಷ್ಕಾರ ಹಾಕಲಿಲ್ಲ. ಸುಗ್ರೀವನಿಗೆ ಬಹಿಷ್ಕಾರನೂ ಹಾಕಲಿಲ್ಲ, ಅವನಿಗೆ ಮೋಕ್ಷಕ್ಕೂ ಅಡ್ಡಿ ಆಗಲಿಲ್ಲ. ಯಾಕೆಂದ್ರೆ ಭಗವಂತನ ಸಾಕ್ಷಾತ್ಕಾರ ಪಡೆದರು. ಚಂದ್ರನು ಹಾಗೆ ಸ್ವಚ್ಛದಾರ ಪರಿಗ್ರಹ, ತನಗಿಂತ ಉತ್ಕೃಷ್ಟನಾದಂಥ ಬೃಹಸ್ಪತ್ಯಾಚಾರ್ಯ ಹೆಂಡತಿಯನ್ನು ಪರಿಗ್ರಹ ಮಾಡಿದ್ದಾರೆ.
ಚಂದ್ರನು 12ನೇ ಕಕ್ಷೆ, ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷೆ, 2 ಕಕ್ಷೆ ದೊಡ್ಡವರು. ಅವರ ಹೆಂಡತಿ ತಾರೆ, ಆ ತಾರಿನ ಅಪಹಾರ ಮಾಡಿದ, ಇದು ಅಪರಾಧನೆ. ತನಗಿಂತ ಉತ್ತಮರ ಪತ್ನಿಯನ್ನು ಅಪಹಾರ ಮಾಡಿದ್ದು ಅಪರಾಧ. ಆದರೂ ಕೂಡ ಚಂದ್ರನಿಗೆ ಬಹಿಷ್ಕಾರವಾಗಿ, ಅವನಿಗೆ ಅಸಂಭಾಷ್ಯತ್ವ ಅಂದರೆ ಯಾರೋ ಅವ್ರ ಜೊತೆ ಮಾತಾಡಬಾರ್ದು, ಪಂಕ್ತಿ ಕೊಡಬಾರ್ದು, ಇಂಥ ಯಾವ ದೋಷನೂ ಚಂದ್ರನಿಗೆ ಬರಲಿಲ್ಲ. ಮೋಕ್ಷಕ್ಕೂ ಅಡ್ಡಿ ಆಗಲಿಲ್ಲ. ಯಾಕೆ ಅಂತಂದರೆ ಅಪರೋಕ್ಷ ಜ್ಞಾನದ ಮಹಿಮೆ. ಆದರೆ ಏನಾಯಿತು? ಪ್ರಾಪ್ತ ಹಾನಿರಬಹುದು, ನೈವ ತೃಪ್ತ ಹಾನಿ ಕಥಂಚನ. ಮೋಕ್ಷದಲ್ಲಿ ಆನಂದ ಉದ್ರೇಕ ಅಂತ ಆಗ್ತದೆ. ಹಾಲು ಉಕ್ಕಿದ ಹಾಗೆ ಕೆಲವು ಸಲ ಅವರು ಉಕ್ಕಿ ಬರ್ತದೆ ಆನಂದ ಉದ್ರೇಕ, ಅದಕ್ಕೆ ಏಟುಬಿಟ್ಟಷ್ಟೇ. ಮೋಕ್ಷಕ್ಕೆ ತೊಂದರೆ ಆಗಲಿಲ್ಲ. ಆ ಮೋಕ್ಷದಲ್ಲಿ ಪಡೆಯುವ ಆನಂದೋದ್ರೇಕ ಕಡಿಮೆ ಆಯಿತು, ಆದರೆ ಕ್ಲುಪ್ತ ಹಾನಿ ಆಗಲಿಲ್ಲ. ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬೇಸಿಕ್ ಕಟ್ಟಾಗಲ್ಲ, ಇನ್ಕ್ರಿಮೆಂಟ್ ಕಟ್ಟಾಗಲ್ಲ. ಬೇಸಿಕ್ ಸಂಬಳ ದೊರೆಯುತ್ತದೆ, ಇನ್ಕ್ರಿಮೆಂಟ್ ಒಂದು ಕಟ್ ಮಾಡಿಬಿಡ್ತಾರೆ ಅಷ್ಟೇ. ಆದರೆ ಮೋಕ್ಷಕ್ಕೆ ಹಾನಿ ಇಲ್ಲವೇ ಇಲ್ಲ. ಇದು ದೇವತೆಗಳಿಗೆ ಮಾತ್ರ ಹೀಗೆ. ಮನುಷ್ಯರೇನಾದರೂ ಇಂಥ ಅಪರಾಧ ಮಾಡಿದರೆ ಅವರಿಗೆ ದೋಷ ಉಂಟೇ ಉಂಟು. ದೇವತೆಗಳಲ್ಲಿ ದೇವತೆಗಳು ಋಷಿಗಳಿಗೂ ಅಂಥ ಅಪರೋಕ್ಷ ಜ್ಞಾನಿಗಳಿಗೆ ಇದು ಅಪರಾಧ ಅನ್ವಯಿಸುವುದಿಲ್ಲ. ಇದು ಭಗವಂತನ ಸಾಕ್ಷಾತ್ಕಾರದ ಮಹಿಮೆ. ಅದನ್ನು ತೋರಿಸಲಿಕ್ಕೋಸ್ಕರ ಇಂಥವೆಲ್ಲ ಬರ್ತದೆ. ಸ್ವತಃ ಇಂದ್ರನೂ ಕೂಡ ಗೌತಮರ ಪತ್ನಿ ಅಹಲ್ಯೆಯನ್ನ ದರ್ಶನ ಮಾಡಿದ, ಅಹಲ್ಯ ಮೇಲೆ ಬಲಾತ್ಕಾರ ಮಾಡಿದ ಇಂದ್ರನಿಗೆ ಯಾವ ದೋಷನೂ ಅಂಟಲ್ಲ. ಯಾಕೆಂದ್ರೆ ಅವನು ಬಹಳ ಉತ್ತಮ. ಗೌತಮ ಋಷಿಗಳು ತನಗಿಂತ ಕೆಳಗಿನವರೇ. ಉತ್ಕೃಷ್ಟರಿಗೆ ಅಪರಾಧ ಅಂತಲೂ ಆಗಲಿಲ್ಲ. ತನಗಿಂತ ಕೆಳಗಿನವರಾದ ಆ ಗೌತಮರ ಪತ್ನಿ ಅಹಲ್ಯನ ಭರಿಸಿದ ಇಂದ್ರನಿಗೆ ಏನು ದೋಷ ಆಗಲಿಲ್ಲ. ಯಾಕೆಂದ್ರೆ ಅಪರೋಕ್ಷ ಜ್ಞಾನ, ಪರಮಾತ್ಮನ ಅಪರೋಕ್ಷ ಜ್ಞಾನ, ಅದರ ಮಹಿಮೆ ಇದೆ. ಇಂಥವು ಇದು ಯಾಕೆ ಹೀಗೆ ನಡೀತದೆ ದೇವಲೋಕದಲ್ಲಿ ಅಂತಂದರೆ ಜ್ಞಾನದಲ್ಲಿ ಅಭಿರುಚಿ ಉಂಟಾಗಲಿ ಅಂತ. ಮನುಷ್ಯರಿಗೆ ಮುಖ್ಯ ಇರೋದೇ ದೊಡ್ಡ ಸಂಪತ್ತು ಅಂದರೆ ಜ್ಞಾನ ಸಂಪತ್ತು. ಆ ಜ್ಞಾನ ಸಂಪತ್ತನ್ನು ಗಳಿಸಬೇಕು. ಆವಾಗ ಇಂಥ ಅಪರಾಧಗಳು ನಡೆದರೂ ಅವರಿಗೆ ಹಾನಿಯಾಗುವುದಿಲ್ಲ ಅಂತ ದೇವತೆಗಳು ತೋರಿಸ್ತಾರೆ ಪರಮಾತ್ಮನ ಇಚ್ಛೆಯಿಂದ. ಆದ್ದರಿಂದ ಮನುಷ್ಯರಿಗೆ ಭಗವಂತನ ಜ್ಞಾನ ಪಡೆಯಬೇಕು ಅಂತ ಆಸಕ್ತಿ ಉಂಟಾಗಲಿ ಅಂತ ಹೀಗಾಗ್ತದೆ. ಯುಧಿಷ್ಠಿರ ಧರ್ಮರಾಜ ಅವನು ಜೂಜಾಟ ಆಡಿದ. ಎಲ್ಲಿಯಾದರೂ ಉಂಟೆ ಒಬ್ಬ ಧರ್ಮರಾಜನಂತವನು ಜೂಜಾಟ ಆಡೋದು ಅಂತ ಎಷ್ಟು ಕಳ್ಕೊಂಡ, ಎಷ್ಟು ಅನಾಹುತ ಆಯಿತು ಆ ಜೂಜಿನಿಂದ. ಪಾಂಡವರಿಗೆಲ್ಲ ವನವಾಸ ಆಯಿತು, ದ್ರೌಪದಿಗೆ ಎಷ್ಟು ಕ್ಲೇಶ ಆಯಿತು. ಇದೆಲ್ಲ ಧರ್ಮರಾಜ ಜೂಜಾಟ ಆಡಿದ್ರಿಂದ. ಇಂಥವನು ಯಾಕೆ ಜೂಜಾಟ ಆಡಿದ? ಅದರಲ್ಲೆಲ್ಲ ಒಂದು ತತ್ವ ಇರ್ತದೆ. ದೇವತೆಗಳ ಚರಿತ್ರೆ ನೋಡಿ ನಾವು ಅವರನ್ನು ಅಭ್ಯಾಸ ಮಾಡೋದು ಅಲ್ಲ. ನಾವೇ ವಾಸಿ ಕೆಲವರನ್ನು ಬಿಡ್ತಾರೆ ಬೇರೆ ನೋಡಿ. ಇಂದ್ರ ಹಾಗೆ ಮಾಡಿದ, ನಾವೇ ವಾಸಿ ರುಚಿತನಲ್ಲ. ದೇವತೆಗಳು ಭಗವಂತನ ಆಜ್ಞೆ ಅಂತ. ಈಗ ಇಂದ್ರ ಯಾಕೆ ಮಾಡಿದ? ಇಂದ್ರ ಆ ರೀತಿ ಮಾಡದೆ ಹೋದರೆ ರಾಮದೇವರ ಪಾದದ ಮಹಿಮೆ ಏನು ಅಂತ ಜಗತ್ತಿಗೆ ಗೊತ್ತಾಗ್ತಿದ್ದಿಲ್ಲ. ಇಂದ್ರ ಆ ರೀತಿ ಮಾಡಿದ್ರಿಂದ ಅಹಲ್ಯ ಕಲ್ಲಾದ್ರು, ಆ ಕಲ್ಲನ್ನು ರಾಮದೇವರು ಮೆಟ್ಟಿದ್ರು, ಅವಳಿಗೆ ಚೈತನ್ಯ ಬಂತು. ರಾಮನ ಪಾದದ ಮಹಿಮೆ ಎಷ್ಟು, ಒಂದು ಕಲ್ಲು ಕೂಡ ಚೇತನ ಆಗ್ತಿದೆ ರಾಮನ ಪಾದ ಸ್ಪರ್ಶದಿಂದ. ಇದು ರಾಮದೇವರ ಮಹಿಮೆ. ಇದೆಲ್ಲ ಗೊತ್ತಾಗಲಿಕ್ಕೋಸ್ಕರ ದೇವತೆಗಳು ಮಾಡು. ಧರ್ಮರಾಜ ಜೂಜಾಟ ಆಡಿದ. ಯಾಕೆ ಆಡಿದ? ಇದಕ್ಕೆಲ್ಲ ಮಧ್ವಾಚಾರ್ಯ ಉತ್ತರ ಕೊಟ್ಟಿದ್ದಾರೆ ಪುರಾಣಗಳಲ್ಲಿ ಬರೋ ಕಥೆಗಳಿಗೆ. ಯಾಕೆ ಜೂಜಾಟ ಆಡಿದ ಧರ್ಮರಾಜ? ಹಿಂದೆ ರಾಜಸೂಯಾಗೆ ಮಾಡಿದ್ದ. ರಾಜಸೂಯಾಗ ಮಾಡಿದವನು ಅವನೇ ಹಿರಿಯಣ್ಣ. ಅವನಿಗೆ ರಾಜಸೂಯಾಗದಿಂದ ಮಿತಿಮೀರಿ ಪುಣ್ಯ ಬಂದಿತ್ತು. ಯುಧಿಷ್ಠಿರ ಯೋಗ್ಯತೆ ಮೀರಿ ಪುಣ್ಯ ಬಂದಿತ್ತು. ಪುಣ್ಯನೂ ಕೂಡ ಯೋಗ್ಯತೆ ಮೀರಿ ಮಾಡಬಾರದು. ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಮನುಷ್ಯರಿಗೆ ಇದನ್ನೆಲ್ಲ ಹೇಳಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಎಷ್ಟು ಬೇಕೋ ಅಷ್ಟು ಪುಣ್ಯ ಮಾಡೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಿ, ಜಾಸ್ತಿ ಮಾಡಿ. ದೇವತೆಗಳು ಮಾಡ್ತಿರ್ತಾರೆ, ಅತೀ ಪುಣ್ಯ ಮಾಡ್ತಿರ್ತಾರೆ. ದೇವತೆಗಳಾದರೂ ಋಷಿಗಳಾದರೂ ಕೂಡ ಯೋಗ್ಯತೆ ಮೀರಿ ಪುಣ್ಯ ಮಾಡಬಾರ್ದು. ಆ ಪುಣ್ಯ ದಕ್ಕಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ. ತೀರ್ಥ ಅಂತ ಹೇಳ್ಬಿಟ್ಟು ತಂಬುಗಟ್ಟಲೆ ಕುಡಿದು ಬಿಡೋದು. ಎಷ್ಟು ಬೇಕೋ ಅಷ್ಟೇ ತಗೋಬೇಕು ತೀರ್ಥ. ತುಳಸಿ ಹಾಕಿದ್ದಾರೆ, ನೈವೇದ್ಯ ಅಂತ ಹೇಳಿ ಸಿಕ್ಕಾಪಟ್ಟೆ ತಿಂದ್ಬಿಟ್ರೆ ಹಾಕಿದ್ದಿಲ್ಲ ಮರುದಿವಸ ಗತಿಯನ್ನು. ಆದ್ದರಿಂದ ಪುಣ್ಯವೇ ಆದರೂ ಕೂಡ ಯೋಗ್ಯತೆ ಎಷ್ಟು ಅಷ್ಟು ಮಾಡಬೇಕು. ಮನುಷ್ಯರಂತೂ ಯೋಗ್ಯತೆ ಇರುವಷ್ಟು ಮಾಡೋದೇ ಇಲ್ಲ ಅಂತ ಹೇಳ್ಕೊಂಡು ದೇವತೆಗಳು ಋಷಿಗಳು ಮಾಡ್ತಿರ್ತಾರೆ. ಯೋಗ್ಯತೆ ಮೀರಿ ಪುಣ್ಯ ಮಾಡ್ತಿರ್ತಾರೆ. ಧರ್ಮರಾಜ ಹಾಗೆ ಮಾಡಿದ. ತನ್ನ ಯೋಗ್ಯತೆ ಮೀರಿ ಪುಣ್ಯ ಮಾಡಿದ ರಾಜಸೂಯಾಗದಿಂದ ಆ ಪುಣ್ಯ ಹ್ರಾಸ ಆಗಬೇಕಾಗಿತ್ತು. ಪುಣ್ಯ ಹ್ರಾಸ ಆಗಬೇಕು.
ಮಿತಿ ಮೀರಿ ಊಟ ಮಾಡಿದರೆ ವಾಂತಿ ಮಾಡಿಸ್ತಾರೆ ಡಾಕ್ಟರ್. ಜಾಸ್ತಿ ಆಯ್ತು ನೀನು ಊಟ ಮಾಡಿದ್ದು ಅಂತ. ಹಾಗೆ ಪುಣ್ಯ ಮಾಡಿದ್ದು ಜಾಸ್ತಿ ಆಯಿತು, ಅದು ಹ್ರಾಸ ಆಗಬೇಕು. ಅದಕ್ಕೋಸ್ಕರ ಜೂಜಾಟ. ಜೂಜಾಟದಿಂದ ಏನಾಯಿತು, ಅವರ ಪುಣ್ಯ ಎಲ್ಲ ಕಡಿಮೆ ಆಯಿತು. ಎಷ್ಟು ಬೇಕೋ ಅಷ್ಟು ಕುಡಿತು, ಅಷ್ಟು ಜಾಸ್ತಿ ಪುಣ್ಯ. ಇದು ದೇವತೆಗಳು ಋಷಿಗಳಲ್ಲಿ ಈ ಸಂಭವ ಇರ್ತದೆ, ಮನುಷ್ಯರಲ್ಲಿ ಮಾತ್ರ ಹಾಗೆ. ಅವ್ರು ಯೋಗ್ಯತೆ ಇದ್ದಷ್ಟು ಮಾಡಬೇಕು. ಯಾವನೋ ಜೂಜಾಟ ಆಡಿದ್ರೆ, ಏನೇ ಜೂಜಾಟ ಆಡಿದ್ರೆ ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದೀನಿ, ಹ್ರಾಸ ಆಗಬೇಕು, ಅದಕ್ಕೆ ಆಡ್ತಿದ್ದೀನಿ ಅಂದರೆ ಬಡಿತಾರೆ. ಏನು ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದೀನಿ? ಮನುಷ್ಯನ ಯೋಗ್ಯತೆ ಮೀರಿ ಮಾಡುವ ಕ್ರಮ ಇಲ್ಲ. ಅದಕ್ಕೆ ದೇವಋಷಾದಿ ವಿಷಯವಿದ್ದದ್ದು ಅಂತ ದೇವತೆಗಳ ಋಷಿಗಳಿಗೆ ಸಂಬಂಧ. ಹರಿವಂಶದಲ್ಲಿ ಆ ಚಂದ್ರವಂಶ ಹೇಳುವಾಗ ಚಂದ್ರನ ಕಥೆ ಹೀಗೆ ಬರ್ತದೆ. ಆದರೆ ಆಚಾರ್ಯ ಹೇಳಿದಂತೆ ಅನುವ್ಯಾಖ್ಯಾನದಲ್ಲಿ ಈ ಶ್ಲೋಕ ಹೇಳ್ತಾರೆ. ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತ ಹಾನಿರಭೂತ್. ಹೆಚ್ಚು ಮಾಡಿಕೊಳ್ಬೇಕಾದದ್ದು ಕಡಿಮೆ ಅಂತಷ್ಟೇ ಹೊರತು ನೈವ ಕ್ಲುಪ್ತ ಹಾನಿ ಕಥಂಚನ. ಕ್ಲುಪ್ತವಾದ ಆನಂದಕ್ಕೆ ಹ್ರಾಸ ಆಗಲಿಲ್ಲ. ಇದು ಜ್ಞಾನದ ಮಹಿಮೆ. ಅದನ್ನು ಚಂದ್ರ ತೋರಿಸಿದ್ದಾನಷ್ಟೇ. ಹೀಗೆ ಇದು ಚಂದ್ರನ ಜನ್ಮ. ಧನ್ಯಮಾರೋಗ್ಯಮಾಯುಷ್ ಪುಣ್ಯಂ ಸಂಕಲ್ಪ ಸಾಧನಂ ಸೋಮಸ್ಯ ಜನ್ಮ ಶುತ್ವೈವ ಪಾಪೇಭ್ಯೋ ವಿಪ್ರಮುಚ್ಯತೆ. ಆದ್ದರಿಂದ ಚಂದ್ರನ ಈ ಕಥೆ ಕೇಳಿದರೆ ಪಾಪ ಪರಿಹಾರ ಅಂತ, ಪಾಪ ಪರಿಹಾರಕವಾದಂತಹ ಚರಿತ್ರೆ ಇದು ಚಂದ್ರನು. ಆಮೇಲೆ ಅವನ ಮಗ ಪುರೂರವ ಅಂತ ಹುಟ್ಟಿದ. ಪುರೂರವನು ಅವನು ಅಷ್ಟೇ ದೇವಲೋಕದಿಂದ ಬಂದ ಅಪ್ಸರ ಸ್ತ್ರೀ ಊರ್ವಶಿ, ಅವಳನ್ನು ಮದುವೆ ಮಾಡಿಕೊಂಡು ದೇವಲೋಕದವಳವಳು ಯಾವುದೋ ನಿಮಿತ್ತದಿಂದ ಬಂದಿದ್ರು. ಅವಳನ್ನು ಮದುವೆ ಮಾಡಿಕೊಂಡ. 6 ಮಕ್ಕಳು ಹುಟ್ಟಿದ್ರು. ಆಮೇಲೆ ಅವಳು ಹೋಗಿಬಿಟ್ಟು ಆ ಊರ್ವಶಿ ಬಿಟ್ಟು ಹೋದಾಗ ಪುರೂರವನ ಪರಿತಾಪ ನೋಡಿದ್ರು. ಎಷ್ಟು ಹುಚ್ಚನಂತೆ ಆಗಿಬಿಟ್ಟೆ. ಉನ್ಮಂತನಾದ ಊರ್ವಶಿಯನ್ನು ಕಳ್ಕೊಂಡು ಕೊನೆಗೆ ಅವನೇ ಅಂತಾನೆ ದೊಡ್ಡ ಚಂದ್ರವಂಶದ ಚಕ್ರವರ್ತಿ ಪುರೂರವ. ಅವನ ಮೇಲೆ ದೊಡ್ಡ ನಾಟಕ ಬರ್ತಿದ್ದಾನೆ ಕಾಳಿದಾಸ. ವಿಕ್ರಮೋರ್ವಶೀಯ ಅಂತ ನಾಟಕ ಬರೆದಿದ್ದಾನೆ. ಊರ್ವಶಿಯನ್ನು ಮದುವೆ ಮಾಡಿಕೊಂಡು ಅವಳು ದೇವಲೋಕದವಳು, ಗಂಧರ್ವರು ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಒಂದು ಹುಚ್ಚನಂತೆ ಮೈ ಮೇಲೆ ವಸ್ತ್ರ ಇಲ್ಲದೆ ಬೀದಿ ಬೀದಿ ಅಲದಂತೆ ದೊಡ್ಡ ಚಕ್ರವರ್ತಿ ಆದವನು. ಊರ್ವಶಿನ ಕಂಡಿದ್ದೀರಾ, ಊರ್ವಶಿನ ಕಂಡಿದ್ದೀರಾ, ನನ್ನ ಹೆಂಡತಿ ನೋಡಿದ್ದೀರಾ ಅಂತ ಗಿಡಮರಗಳನ್ನು ಮಾತಾಡಿಸ್ತಾನೆ. ಕಂಡಲ್ಲಿ ತಿರುಗುತ್ತಾನೆ. ಅವನಿಗೇನಿಷ್ಟು ಕೊನೆ ಒಂದು ಸಂದೇಶ ಜಗತ್ತಿಗೆ ಬರೆದೋದ. ಯಾವುದನ್ನು ಅತಿಯಾಗಿ ವ್ಯಾಮೋಹ ಮಾಡಬಾರ್ದು. ಅತಿ ವ್ಯಾಮೋಹ ಮಾಡಿದರೆ ಏನಾಗ್ತದೆ? ರಾಮದೇವರು ತೋರಿಸಿದ್ದು ಅದನ್ನೇ. ಸೀತೆ ಕಳೆದು ಹೋಗಿಲ್ಲ, ಆದರೂ ತೋರಿಸಿದ್ದೇನು? ಅತಿ ವ್ಯಾಮೋಹ ಇಟ್ಟುಕೊಂಡ್ರೆ ಇಂಥ ಪರಿಸ್ಥಿತಿ ಬಂದಿತ್ತು ಅನ್ನೋದನ್ನು ತೋರಿಸಲಿಕ್ಕೆ ಪುರೂರವರಾಜನ ಕಥೆ ಬಂದಿದೆ. ಅವನಿಗೆ 6 ಜನ ಮಕ್ಕಳು. ಆ ಊರ್ವಶಿಯಲ್ಲಿ ಹುಟ್ಟಿದವರು. ಆಮೇಲೆ ಆ ಪುರೂರವನ ವಂಶ ಮುಂದುವರಿಸ್ತಾರೆ. ವಿಶ್ವಾಯು, ಆಯು, ಅಮಾವಸು, ವಿಶ್ವಾಯು, ಶ್ರುತಾಯು, ದೃಢಾಯು, ವನಾಯು ಇವರೆಲ್ಲ ಊರ್ವಶಿ ಮಕ್ಕಳು. ಅಮಾವಸು ಅಂತ ಒಬ್ಬ ಪುರೂರವನ ಮಗ ಅಮಾವಸು. ಅವನ ಮಗ ಭೀಮರಾಜ. ಭೀಮ ಅಂತ ಮೊದಲೇ ಒಬ್ಬ ಇದ್ದ. ಪುರೂರವನ ಮೊಮ್ಮಗ ಅಮಾವಸುವಿನ ಮಗ. ಅವನ ಮಗ ಕಾಂಚನಪ್ರಭನ ಮಗ ಸುಹೋತ್ರನ ಮಗನೇ ಜಹ್ನು. ಆ ಜಹ್ನುವಿನ ಮಗಳೇ ಜಾಹ್ನವಿ ಅಂತ ಪ್ರಸಿದ್ಧಳಾದವಳು. ಜಹ್ನುವಿನ ಮಗ ಸುನಹನ ಮಗ ಅಜಕನ ಮಗನೇ ಬಲಾಕಾಶ್ವನ ಮಗ ಕುಶನಿಗೆ 4 ಜನ ಮಕ್ಕಳಿದ್ರು. ಕುಶಿಕ, ಕುಶನಾಭ, ಕುಶಾಂಬ ಅಂತ ಇವರೆಲ್ಲ ಕುಶನ ಮಕ್ಕಳು. ಅವರಲ್ಲಿ ಸಗಾಧಿರ ಭದ್ರಾಜ ಕುಶಿಕನ ಮಗನೇ ಕೌಶಿಕ ಯಾರು ಅಂತಂದ್ರೆ ಸ್ವತಃ ಇಂದ್ರದೇವರೇ ಗಾಧಿರಾಜನಾಗಿ ಅವತಾರ ಮಾಡ್ತಾರೆ. ಕುಶನ ವಂಶದಲ್ಲಿ ಕುಶಿಕನ ಮಗನಾಗಿ ಅವತಾರ ಮಾಡಿದರು. ಅವನೇ ಗಾಧಿರಾಜ ಅಂತ ಪ್ರಸಿದ್ಧನಾದರು. ಇಂದ್ರ ಮಗನಾಗಿ ಹುಟ್ಟಬೇಕು, ಇಂದ್ರನಂಥ ಮಗ ಹುಟ್ಟಬೇಕು ಅಂತ ಕುಶಿಕ ತಪಸ್ಸು ಮಾಡ್ತಾನೆ. ಅದು ಇಂದ್ರನಿಗೆ ಗೊತ್ತಾಯಿತು. ನನ್ನಂಥವನು ಇನ್ನೊಬ್ಬನು ಹುಟ್ಟೋದು ಬೇಡ, ನಾನೇ ಅವತಾರ ಮಾಡಿಬಿಡ್ತೇನೆ ಅಂತ ಹೇಳಿ ಇಂದ್ರನೇ ಗಾಧಿರಾಜನಾದ. ಆ ಗಾಧಿರಾಜನ ಮಗನೇ ವಿಶ್ವಾಮಿತ್ರ. ಇವರೆಲ್ಲ ಅಲ್ಲಿಂದ ಬ್ರಾಹ್ಮಣರಾಗಿಬಿಟ್ರು. ಚಂದ್ರವಂಶದಲ್ಲಿ ವಿಶ್ವಾಮಿತ್ರ ತನಕ ಕ್ಷತ್ರಿಯರು, ವಿಶ್ವಾಮಿತ್ರನಿಂದ ಬ್ರಾಹ್ಮಣರಾದ. ಅವನು ಕ್ಷತ್ರಿಯನಾಗಿ ಹುಟ್ಟಿದವನು, ಬ್ರಾಹ್ಮಣ್ಯವನ್ನು ಪಡೆದಂತಹ ಕ್ಷತ್ರಿಯ ಅವನು. ಯಾರು? ವಿಶ್ವರಥ, ಗಾಧಿರಾಜನ ಮಗ. ಅವನು ಪೂರ್ವವಂಶದಲ್ಲೇ ಸೇರಿದವನು. ಒಂದ್ಸಲ ವಸಿಷ್ಠ ಋಷಿಗಳ ಜೊತೆಗೆ ವಿರೋಧ ಮಾಡಿ
ಅವರ ಬ್ರಹ್ಮ ತೇಜಸ್ಸು ಅರ್ಥ ಮಾಡಿಕೊಂಡು ಈ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಾಹ್ಮಣರ ತೇಜಸ್ಸೇ ತೇಜಸ್ಸು, ಕ್ಷತ್ರಿಯರ ಬಲ ಉಪಯುಕ್ತ ಅಲ್ಲ ಅಂತ ಅವನಿಗೆ ಅನಿಸ್ತು. ಯಾಕೆಂದ್ರೆ ವಸಿಷ್ಠರಲ್ಲಿ ಅಂಥ ಮಂತ್ರ ಬಲ ಇತ್ತು. ಅದನ್ನು ನೋಡಿ ತಾನು ಕೂಡ ಬ್ರಾಹ್ಮಣ್ಯ ಪಡಿಬೇಕು ಅಂತ ಭಾರೀ ತಪಸ್ಸು ಮಾಡಿ ವಿಶ್ವರಥ ಬ್ರಾಹ್ಮಣನಾದರು. 4 ಸಮುದ್ರ ತೀರದಲ್ಲಿ, ಒಂದೊಂದು ಸಾಗರ ತೀರದಲ್ಲಿ 1000 ವರ್ಷ ತಪಸ್ಸು ಮಾಡಿ ಕೊನೆಗೂ ಬರೇ ಬ್ರಾಹ್ಮಣನ ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡವನು ಆ ಕ್ಷತ್ರಿಯ ವಿಶ್ವರಥ. ಅವನೇ ವಿಶ್ವಾಮಿತ್ರನಾದ, ಇಡೀ ವಿಶ್ವಕ್ಕೆ ಮಿತ್ರನಾದ. ಆದ್ದರಿಂದ ವಿಶ್ವಾಮಿತ್ರ ಅಂತ ಹೆಸರು. ವಿಶ್ವರಥ, ವಿಶ್ವಾಮಿತ್ರ, ವಿಶ್ವಕ್ಕೆ ಮಿತ್ರ ಅಂತ ಅರ್ಥ. ಯಾಕೆ ಅಂದರೆ ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಗಾಯತ್ರಿ ಮಂತ್ರ ಕೊಟ್ಟವನು ಅವನು. ಗಾಯತ್ರಿಯನ್ನು ಕಂಡು ಹಿಡಿದದ್ದು ವಿಶ್ವಾಮಿತ್ರ ಋಷಿಗಳು. ಗಾಯತ್ರಿಯ ಗಾಯತ್ರಿ ಛಂದಃ ವಿಶ್ವಾಮಿತ್ರ ಋಷಿ. ಇಡೀ ವಿಶ್ವಕ್ಕೆ ಬೇಕು ಗಾಯತ್ರಿ. ಗಾಯತ್ರಿಯ ಬಲದಿಂದಲೇ ಇವತ್ತು ಜಗತ್ತು ನಿಂತಿರೋದು. ವಿಶ್ವ ಸ್ವಲ್ಪ ಮಟ್ಟಿಗೆ ಆದರೂ ಉಳಿದಿದೆ ಅಂದರೆ ಗಾಯತ್ರಿ ಜಪ ಮಾಡೋರು ಕೆಲವರು ಇದ್ದಾರೆ, ಆದ್ದರಿಂದ ಉಳ್ಕೊಂಡಿದೆ ಅಂತ. ಯಾಕೆ ಗಾಯಂತ ತ್ರಾಯತಿ, ಗಾಯಂತ ಅವರು ಮಾತ್ರ ಅಲ್ಲ, ಸರ್ವರನ್ನೂ ರಕ್ಷಣೆ ಮಾಡ್ತಕ್ಕಂಥ ಮಂತ್ರ ಗಾಯತ್ರಿ ಮಂತ್ರ. ಪೂರ್ತಿ ಹೋಯಿತು ಅಂತಂದ್ರೆ ಜಗತ್ತೇ ಉಳಿಯೋದಿಲ್ಲ. ಆ ಥರ ಅಷ್ಟು ಮಂತ್ರಕ್ಕೆ ಅಷ್ಟು ಪ್ರಭಾವ ಇದೆ. ಅಂಥ ಮಂತ್ರ ಕೊಟ್ಟವರು. ಅದಕ್ಕೆ ಆಚಾರ್ಯ ಹೇಳುವಾಗ ವಿಶ್ವಸ್ಯ ಮಿತ್ರಂ ಶ್ರೀಹಾ ಜಗಾಮ ಅಂತಾರೆ. ಅದು ಹೆಸರು ನೋಡಿದರೆ ವಿಶ್ವಾಮಿತ್ರ ಅಂತಿದೆ, ಅಮಿತ್ರ ಅಂತ ಬಿಡಿಸಬಾರ್ದು. ವಿಶ್ವಕ್ಕೆ ಮಿತ್ರ ಅವರು, ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರ ಕೊಟ್ಟಂಥವ್ರು ಅವರು. ಆ ಗಾಯತ್ರಿಯಿಂದಲೇ ಜಗತ್ತು. ಹಿಂದೆ ಒಂದ್ಸಲ ಪೇಪರ್ನಲ್ಲಿ ಬಂದಿತ್ತು, ಬಹಳ ವರ್ಷ ಆಯಿತು. ಭೂಪಾಲ್ನಲ್ಲಿ ಒಂದು ದುರಂತ ಆಯಿತು. ದೊಡ್ಡ ಫ್ಯಾಕ್ಟರಿಯಲ್ಲಿ ಅನಿಲ, ವಿಷಾನಿಲ ಸೋರಿ ಒಂದು ದೊಡ್ಡ ದುರಂತ ಆಯಿತು. ಎಷ್ಟು ಜನ ಸತ್ರು ಆ ಭೂಪಾಲ್ ದುರಂತದಲ್ಲಿ. ಪೇಪರ್ನಲ್ಲೆಲ್ಲ ಬಂದಿತ್ತು. ಬಹಳ ಜನ ಅಂಗವಿಕಲರಾದರು, ಕಣ್ಣು ಹೋಯಿತು, ಏನು ಅಂಗವೈಕಲ್ಯ ಬಂತು, ಕೆಲವರು ಸತ್ತೋದರು, ವಯಸ್ಸಾದವರು ಇವರೆಲ್ಲ. ಆದರೆ ಒಬ್ಬನು ಒಂದು ವರದಿ ಮಾಡಿದ್ದ. ಅನಿಲ ಸೋರಿದ್ದಲ್ಲ, ಅದರ ಹತ್ತಿರ ಅವನ ಮನೆಯಂತೆ. ಮನೆಯಲ್ಲಿ ತುಂಬಾ ವಯಸ್ಸಾದ ಮುದುಕರಿದ್ದಾರೆ, ಸಣ್ಣ ಸಣ್ಣ ಕೂಸುಗಳಿದ್ದಾರೆ. ಆದರೆ ಅವನ ಮನೆಯಲ್ಲಿ ಯಾರಿಗೂ ಏನೂ ಅನಾಹುತ ಆಗಿಲ್ಲಂತೆ. ಯಾಕೆ ಅಂತಂದ್ರೆ ದೈವವಶಾತ್ ನಮ್ಮ ಮನೆಯಲ್ಲಿ ಗಾಯತ್ರಿ ಹೋಮ ಮಾಡ್ತಿದ್ದೆ ಅಂತ ಅವನು ಬರ್ಕೊಂಡಿದ್ದ. ಗಾಯತ್ರಿ ಹೋಮ ನಡೀತಿತ್ತಂತೆ. ಆ ಹೊಗೆ ಈ ವಿಷಾನಿಲವನ್ನು ಹೊಡೆದಾಯ್ತು. ಹೋಮಧೂಮ ಅಂತ, ಬಾಲಾರ್ಕೋ ಹೋಮಧೂಮಶ್ಚ. ಆ ಹೋಮಧೂಮದಲ್ಲಿ ಅಷ್ಟು ಪ್ರಭಾವ ಇರ್ತದೆ. ಮಂತ್ರ ಸಹಿತವಾದ ಹೋಮಧೂಮ ಆಗಬೇಕು. ಅದು ಎಲ್ಲ ರೋಗಕ್ಕೆ ನಿವಾರಕ ಅಂತ. ಸ್ವಲ್ಪ ಯಜ್ಞ ಮಾಡುವಾಗ ಹೊಗೆ ಹೊಡೆದ್ರೂ ಚಿಂತೆ ಇಲ್ಲ, ಅದು ಬಹಳ ರೋಗಗಳನ್ನು ಪರಿಹಾರ ಮಾಡಬೇಕು. ಅಂಥ ಮಂತ್ರ ಗಾಯತ್ರಿ ಮಂತ್ರ. ಅದಕ್ಕೆ ಆಚಾರ್ಯ ಹೇಳಿದ್ದಾರೆ 10 ಜಪ ಮಾಡಿ ಅಂತ. ಬೇರೆ ಬೇಕಾದ್ರೆ ಬಿಟ್ಟುಬಿಡ್ರಿ. ಕುರಿಯಾದನ್ನೆನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಮುಖ್ಯತೆ ದಶಾವರಾಂ. 10 ಗಾಯತ್ರಿಯನ್ನು ಮಾತ್ರ ಬಿಡಬಾರದು. ನಮ್ಮ ರಕ್ಷಣೆಗೋಸ್ಕರವೇ ಇರ್ತಕ್ಕಂಥ ಮಂತ್ರ, ಜಗತ್ತಿನ ರಕ್ಷಣೆಗಿರೋ ಮಂತ್ರ ಗಾಯತ್ರಿ ಮಂತ್ರ. ಒಬ್ಬನು ಜಪ ಮಾಡುವಂತಿದ್ರು ಎಷ್ಟೋ ಪ್ರಭಾವ. ಪದ್ಮಪುರಾಣದಲ್ಲಿ ಒಂದು ಕಥೆ ಇದೆ. ಒಂದು ಗ್ರಾಮ ಅಂತ ವ್ಯಾಸರಿ ಬರೀತಾರೆ ಅದನ್ನು. ಒಂದು ಸಣ್ಣ ಗ್ರಾಮ. ಸಾಧಾರಣ ಮಟ್ಟದವರೆಲ್ಲರೂ, ಮಧ್ಯಮ ವರ್ಗದವರೇ, ಯಾರು ಆರ್ಥಿಕವಾಗಿ ಅಂಥ ಪ್ರಬಲರೇನೋ ಅಲ್ಲ. ಅದರ ಒಬ್ಬ ಗೃಹಸ್ಥ ಏನೋ ಯಾವುದೋ ದೇಶಕ್ಕೆ ಹೋಗಿ ಏನೋ ಮಂತ್ರ ಕಲ್ತುಕೊಂಡು ಬಂದು ಅದನ್ನು ಜಪ ಮಾಡಿ ಭಾರೀ ಶ್ರೀಮಂತನಾದನು. ಸೈಕಲ್ನಲ್ಲಿ ಓಡಾಡ್ತಿದ್ದವನು, ಮನೆ ಒಂದು ಕಾರ್ ಬಂದ್ಬಿಡ್ತು. ಆಶ್ಚರ್ಯ ಆಯಿತು. ಹೆಂಗಸರು ಮಾತಾಡಿಕೊಂಡು, ಏನು ಇದು ಇದ್ದಕ್ಕಿದ್ದ ಹಾಗೆ ಕಾರ್ ಬಂತಲ್ಲ. ನಮ್ಮ ಯಜಮಾನರು ಯಾವುದೋ ಊರಿಗೆ ಹೋಗಿ ಅಲ್ಲಿ ಯಾವುದೋ ಮಂತ್ರ ಕಲಿತು ಬಂದಿದ್ದಾರೆ, ಅಂಥ ಒಂದು ಹೋಮ ಮಾಡಿದ್ರು, ಅದರಿಂದ ಇದ್ದಕ್ಕಿದ್ದ ಹಾಗೆ ಇಷ್ಟು ಸಂಪತ್ತು ಬಂತು ಅಂತ. ಹಾಗಾಗಿ ನಮ್ಮ ಯಜಮಾನರು ಹೇಳ್ತೇನೆ ಅಂತ ಹೇಳಿ ತಮ್ಮ ಯಜಮಾನರನ್ನು ಕಳಿಸಿ ಅವನು ಹೋಗಿ ಯಾವುದೋ ಊರಿಗೆ, ಕೇರಳ ಅಲ್ಲೆಲ್ಲ ಇರ್ತದೆ, ಮಂತ್ರಗಳೆಲ್ಲ ಕಲಿಸಿ ಹೋಗಿದ್ದಾರೆ. ಹೋಗಿ ಮಂತ್ರ ಕಲಿತು ಬಂದ. ಆದರೆ ಅವೆಲ್ಲ ಆಥರ್ವಣ ಮಂತ್ರಗಳು ಅಂತ. ಅಷ್ಟು ಒಳ್ಳೆಯದಲ್ಲ ಅದು. ಏನೋ ಆಭಿಚಾರಿಕ ಕರ್ಮಗಳೆಲ್ಲ ಇರ್ತದೆ. ಆಭಿಚಾರಿಕ ಅಂದರೆ ಯಾವುದೋ ಭೂತ ದೆವ್ವ ಅದನ್ನು ವಶೀಕರಣ ಮಾಡಿಕೊಂಡು ಮಾಡುವಂಥದ್ದು ಇರ್ತದೆ. ಆಯ್ತು, ಅವನು ಮಾಡಿದ, ಅವನು ಶ್ರೀಮಂತನಾದ. ಅದು ಹೆಂಗಸರ ಮೂಲಕ ಇನ್ನೊಬ್ಬ ಹೆಂಗಸರಿಗೆ ಗೊತ್ತಾಯಿತು. ಅವರು ಯಜಮಾನರು ಹೋದರು, ಕಲ್ತ್ಕೊಂಡು ಬಂದರು, ಅವರು ಶ್ರೀಮಂತರಾದರು. ಏನು ಪ್ರತಿಯೊಂದು ಮನೆ ಮುಂದೆ ಕಾರೇ, ಅಷ್ಟು ಬೀದಿ ಜಾಗ ಇಲ್ಲ, ಅಷ್ಟು ಕಾರುಗಳು ಬಂದು ಹೋಯಿತು. ಎಲ್ಲರೂ ಶ್ರೀಮಂತರಾದರು. ಒಬ್ಬ ಗೃಹಸ್ಥ ಮಾತ್ರ ಹಾಗೇ ಇದ್ದ.
ಅವನು ಹೆಂಡತಿ ಗಂಟು ಬಿದ್ದು. ಊರು ಮಂದಿ ಎಲ್ಲ ಶ್ರೀಮಂತರಾಗಿದ್ದಾರೆ, ಅದು ಯಾವುದೋ ಒಂದು ಹೋಮ ಇದೆಯಂತೆ, ನೀವು ಮಾಡಿಸಿದ್ರಿ. ಯಾವುದ್ಯಾವುದು ಹೋಮ ಮಾಡಬಾರ್ದು, ಮಾಡೋದಾದ್ರೆ ವಾಯುಸ್ಥಿತಿ ಪುರಸ್ಕರಣ ಹೋಮ, ಪವಮಾನ ಹೋಮ ಇಂಥವೆಲ್ಲ ಮಾಡ್ಬೋದಷ್ಟೇ ಹೊರತು ಅವೆಲ್ಲ ನಿಷಿದ್ಧ ಹೋಮಗಳನ್ನು ಮಾಡಬಾರ್ದು. ಮಾಡಿದರೆ ದೇಶಕ್ಕೆ ಹಾನಿ ಆಗ್ತದೆ, ಮನೆ ಬೆಂಕಿ ಹತ್ತಿ ಹೋಗ್ತದೆ. ಮತ್ತು ಅವ್ರದ್ದೆಲ್ಲ ಮಾಡಿದಾರಲ್ಲ ಅಂತಂದವರು. ಯಾರ ಮನೆಗೂ ಬೆಂಕಿ ಬಿದ್ದಿಲ್ವಲ್ಲ. ನಾನೊಬ್ಬ ಇದನ್ನೆಲ್ಲ ಪಾರಾಯಣ ಮಾಡ್ಕೊಂಡಿರೋದ್ರಿಂದ ಉಳ್ಕೊಂಡಿದೆ ಅಂತ ನಾನೊಬ್ಬ ವಾಯುಸ್ಥಿತಿ ಹರಿವಾಯು ಗುರು ಇದನ್ನು ಹಿಡಿಬೇಕಷ್ಟೇನೆ. ಪರಮಾತ್ಮನ ಪುರುಷ ಸೂಕ್ತ ಹೋಮ ಮಾಡ್ರಿ, ವಾಯುಸ್ಥಿತಿ ಪವಮಾನ ಹೋಮ ಮಾಡ್ರಿ, ರಾಯಸ್ತೋತ್ರ ಹೋಮ ಮಾಡ್ರಿ, ಪರವಾಗಿಲ್ಲ. ಇಂಥವೆಲ್ಲ ಮಾಡಬಾರ್ದು. ನಾನಿರೋದ್ರಿಂದ ಈ ಊರು ಉಳ್ಕೊಂಡಿದೆ, ಇದ್ರ ಊರಿಗೆ ಬೆಂಕಿ ಹತ್ತುತ್ತೆ ಅಂತ ಅವಳು ಅಭ್ಯಾಸ ಮಾಡಿಬಿಟ್ಟು ಹೊರಗೆಲ್ಲ ಹೇಳ್ಕೊಳಕ್ಕೆ ಹೋಗ್ಬಿಡ್ರಿ, ಎಲ್ಲರೂ ಮರ್ಯಾದೆ ತೆಗಿತಾರೆ. ನನ್ನಿಂದ ಊರು ಉಳಿದಿದೆ ಅಂತಂದ್ರೆ ಏನ, ಇವತ್ತು ನಾನೇ ಊರು ಉಳಿಸಿದ್ದು ಅಂತಂದ್ರೆ ಇಲ್ಲ. ನಿಜ ಸಂಗತಿ. ಒಬ್ಬರಾದರೂ ಇಂಥವ್ರಿದ್ರೆ ಊರು ಉಳಿತದೆ. ನಾನು ಇವತ್ತೇನಾದರೂ ಮಾಡಿದ್ರೆ ನಮ್ಮನೆ ಸೇರಿ ಅಲ್ಲಿಗೆ ಬೆಂಕಿ ಬಿಡ್ತದೆ ನೋಡು. ಅವಳು ನಕ್ಕಳು ಹುಚ್ಚು ಎಲ್ಲ. ಹಾಗಾದ್ರೆ ಊರು ಬಿಟ್ಟು ಹೋಗೋಣ ಅಂತ. ನಂಗೂ ತವ್ರ ಮನೆಗೆ ಹೋಗ್ಬೇಕಾಗಿದೆ, ನೋಡಿ ಊರು ಬಿಟ್ಟು ಹೋಗಿ ನಾವು ಒಂದೆಷ್ಟು ದಿವಸ ತವ್ರ ಮನೇಲಿ ಇರೋಣ. ನೀವು ಇದ್ದದ್ರಿಂದ ಊರು ಉಳಿದಿದೆಯಲ್ಲ, ನೀವು ಬಿಟ್ಟು ಹೋಗ್ಬಿಟ್ಟು ನಾವೆಲ್ಲ ಊರೇ ಬಿಡೋಣ, ಬೆಂಕಿ ಬಿಡ್ತದೆಲ್ಲ ನೋಡೋಣ. ಅವನು ಚಾಲೆಂಜ್ ಮಾಡಿದಂತೆ, ಗ್ಯಾರಂಟಿ ಬಿಡ್ತದೆ ಅಂತ ಅವನು. ಸರಿ, ಕೊನೆಗೆ ಊರು ಬಿಟ್ಟು ಹೋಗೋದು ತೀರ್ಮಾನ ಮಾಡಿದ್ರು. ಎಲ್ಲ ಸಾಮಾನು ಪ್ಯಾಕ್ ಮಾಡಿದ್ರು, ಕಟ್ಟಿದ್ರು, ಊರು ಬಿಟ್ಟು ಹೋಗೋದು ಅಂತ ಹೋದ್ರು. ಮನೆ ಬಿಟ್ಟು ಹೋದ್ರು. ಮನೆ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಅವ್ರ ಮನೆ ಪಕ್ಕದ ಮನೆ ಬೆಂಕಿ ಬಿತ್ತೋ ಇಲ್ಲೋ ಅಂತ. ಬೆಂಕಿ ಬೀಳಿಲ್ವಲ್ಲ ಇವಳು, ಬೆಂಕಿ ಬಿಡಬೇಕು ಅಂತಲೇ ಇತ್ತು. ಬೆಂಕಿ ಬೀಳಿಲ್ವಲ್ಲ. ಕೊನೆಗೆ ಅಗಿಸಿಬಾರದು ಅಂತ ಇರ್ತದೆ ಮಹಾದ್ವಾರ. ಇಡೀ ಊರಿಗೆ ಒಂದು ಮಹಾದ್ವಾರ. ಅಲ್ಲಿ ತನಕ ಬಂದರು, ಊರು ಬಿಟ್ಟು ಬೀಳಿಲ್ಲ. ಮಹಾದ್ವಾರ ದಾಟಿ ಹೊರಗೂ ಹೋದರು. ತಿರುಗಿ ನೋಡ್ತಿದ್ದಾರೆ, ಊರಿಗೆ ಬೆಂಕಿ ಬೀಳಿಲ್ಲ. ಕೊನೆಗೆ ಸುಮ್ಮನೆ ನಾವು ಶ್ರೀಮಂತರು ಆಗಲಿಲ್ಲ, ಊರು ಬೇರೆ ಬಿಡೋದು, ಬೆಂಕಿ ಬೀಳಲೇ ಇಲ್ವಲ್ಲ ಅಂತ ಅವನಂದ. ಇಲ್ಲ, ನಾನು ಎಲ್ಲಕ್ಕಿಂತ ಆದ್ರೆ ನಮ್ದು ಯಾವುದೋ ಒಂದು ಸಾಮಾನು ಉಳಿದಿರ್ಬೇಕು ಅಂತಂದು. ನಾನು ಬಳಸಿದ ಯಾವುದೋ ಸಾಮಾನು ಉಳಿದಿದೆ ಮನೆಯಲ್ಲಿ, ಆದ್ರಿಂದ ಬೆಂಕಿ ಬಿದ್ದಿಲ್ಲ. ನೋಡಿ ಎಲ್ಲ ತಂದಿದ್ದೆ ನೋಡಿ, ಎಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ಅವರು. ನೆನಪು ಮಾಡ್ಕೊ, ಯಾವುದೋ ಒಂದು ಇರಬೇಕು, ಇಲ್ಲದಿದ್ರೆ ಬೆಂಕಿ ಬೀಳಲೇಬೇಕು. ನಾವು ಬಳಸಿದ್ದೇನೋ ಇರಬೇಕು. ಕೊನೆಗೆ ಹೇಳಿದ್ರು, ನಿಮ್ಮ ಪಾದರಕ್ಷೆ ಒಂದು ಬಿಟ್ಟು ಬಂದಿದ್ದೀನಿ, ಚಪ್ಪಲಿ ಒಂದು ಬಿಟ್ಟು ಬಂದಿದ್ದೀನಿ, ಹಳೇದಾಗಿರ್ತಲ್ಲ, ಅದನ್ನ ಯಾಕೆ ಸುಮ್ಮನೆ ತರೋದು ಅಂತ ಹಳೆ ಚಪ್ಪಲಿ ಬಿಟ್ಟು ಬಂದಿದ್ದೆ, ಅದರಿಂದಲೇ ಊರು ಉಳ್ಕೊಂಡಿದ್ದೆ. ಹಂಗಾರೆ ಅದನ್ನು ತಂದು ಬಿಡೋಣ ಅಂತ ವಾಪಸ್ ಒಂದು ಹಳೆಯ ಬಟ್ಟೆಯಲ್ಲಿ ಹಳೆಯ ಚಪ್ಪಲಿ ಸುತ್ತಿ ಅದನ್ನು ಹಿಡ್ಕೊಂಡು ಊರು ಬಾಗಿಲು ದಾಟಿ ಹೊರಗೆ ಬಂದು ಬೆಂಕಿ ಬಿತ್ತಂತೆ. ಇಡೀ ಊರಿಗೆ ಬೆಂಕಿ ಹತ್ತಿತ್ತಂತೆ. ಇದು ವ್ಯಾಸರು ಬರೆಯೋ ಕಥೆ ಪದ್ಮಪುರಾಣ. ಅದಕ್ಕೆ ಈಗಲೂ ಕೂಡ ಹೇಳ್ತಿರ್ತಾರೆ, ನಮ್ಮ ಹಿರಿಯರು ನಮ್ಮ ತಾತ ಉಪಯೋಗಿಸಿದ ಕೋಲು ಅಂತ ಒಂದು ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಒಂದು ಬಡಿಗೆನೋ ಅಥವಾ ಏನೋ ಒಂದು ದೊಡ್ಡವರು ಉಪಯೋಗಿಸಿದ್ದು ಅವರು ಕೊನೆಗೆ ಒಂದು ಶಾಟಿನಾದರೂ ಇಟ್ಕೊಂಡಿರ್ತಾರೆ, ಒಂದು ವಸ್ತ್ರ ಇಟ್ಕೊಂಡಿರ್ತಾರೆ, ಪಾದರಕ್ಷೆ, ಯಾವುದೋ ಒಂದು ಪದಾರ್ಥ. ಆ ಶಕ್ತಿ ಇರ್ತದೆ ಮಂತ್ರಗಿರಿಗೆ. ಇದು ಆ ಮಂತ್ರದ ಪ್ರಭಾವ ಹಾಗೆ. ಗಾಯತ್ರಿ ಮಂತ್ರಕ್ಕೆ ಅಂಥ ಶಕ್ತಿ. ಅದು ವಿಶ್ವಾಮಿತ್ರರು ಅಂತಹ ಮಂತ್ರವನ್ನು ಜಗತ್ತಿಗೆ ಕೊಟ್ಟಂಥ ಮಹಾನುಭಾವರು. ವಿಶ್ವಾಮಿತ್ರಸ್ತು ಧರ್ಮಾತ್ಮ ನಾಮ್ನ ವಿಶ್ವರಥ ಸ್ಮೃತಃ ಜೈ ಗುರುಪ್ರಸಾದೇನ ಕೌಶಿಕ ವಂಶವರ್ಧನ. ಹೀಗೆ ಬ್ರಾಹ್ಮಣ ವಂಶನೂ ಕೂಡ ಶುರುವಾಯಿತು. ಪುರೂರವರಾಜನ ಇನ್ನೊಬ್ಬ ಮಗ ಆವಿರಾಜ. ಆಗಿ ಇನ್ನೊಬ್ಬ ಒಟ್ಟು 6 ಮಕ್ಕಳು ಪುರೂರವನಿಗೆ. ಆವಿರಾಜನ ಕಥೆ ಏನು ಅಂದರೆ, ಅವನಿಗೆ 500 ಜನ ಮಕ್ಕಳು ಆವಿರಾಜನಿಗೆ. ಎಂಥ ಪರಾಕ್ರಮಿ ಆವಿರಾಜ. ಅವನ ಮಗ ರಜಿರಾಜ ಅಂತ ಅವನಿಗೆ ಹೆಸರು. ಆವಿರಾಜನ ಮಗ ರಜಿ. ಆ ರಜಿಗೆ 500 ಜನ ಮಕ್ಕಳು. ಯಥೋ ರಜಿಹಿ ತಥೋ ಜಯ. ಆ ಘೋಷಣೆ ಮಾಡ್ತಿದ್ರು, ಎಲ್ಲಿ ರಜರಾಜ ಇರ್ತಾನೋ ಅಲ್ಲಿ ಜಯ. ಅಷ್ಟು ಪ್ರಖ್ಯಾತ ರಾಜ, ಚಂದ್ರವಂಶದ ರಾಜನು. ಒಮ್ಮೆ ದೇವದಾನವರಿಗೆ ಯುದ್ಧ ಆಗುವ ಸಂದರ್ಭ ಬಂತು. ಆಗ ದಾನವರೆಲ್ಲ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದ್ರಂತೆ. ಯಾಕೆಂದ್ರೆ ಎಲ್ಲರೂ ಬ್ರಹ್ಮದೇವರ ಸಂತಾನನೇ. ಬ್ರಹ್ಮದೇವರ ಹತ್ರ ಕೇಳಿದ್ರು, ಈ ಸಲ ನಾವು ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು ಅಂತ. ಬ್ರಹ್ಮದೇವರು ಹೇಳಿದ್ರು, ಚಂದ್ರವಂಶದಲ್ಲಿ ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಅವನ ಮಗ ಆಯುರಾಜ, ಆಯುರಾಜನ ಮಗ ರಜಿ ಅಂತ ಒಬ್ಬ ಇದ್ದಾನೆ. ಯಥೋ ರಜಿಹಿ ತಥೋ ಜಯ. ನಿಮಗೆ ಜಯ ಬರಬೇಕಾದ್ರೆ ರಜರಾಜನ ಸಹಾಯ ಪಡೀರಿ, ಅವನನ್ನು ಸಹಾಯ ಕರ್ಕೊಳ್ರಿ, ನಿಮಗೆ ಜಯ ಬರ್ತದೆ. ಆಯ್ತು ಅಂತ ದಾನವರೆಲ್ಲ ಬಂದರು. ರಜರಾಜನ ಹತ್ರ ಭೂಲೋಕಕ್ಕೆ ಬಂದು, ಯುದ್ಧ ನಡೀತಾ ಇದೆ, ನಮ್ಗೆ ಸಹಾಯ ಮಾಡಬೇಕು ಅಂತ ಕೇಳಿದ್ರು. ರಜರಾಜ ಹೇಳಿದ, ಮಾಡ್ತೇನೆ, ನಾನು ಸಹಾಯ ಮಾಡ್ತೇನೆ, ಆದರೆ
ನಿಮಗೆ ಜಯ ಬರೋದು ನಿಶ್ಚಿತ. ನಾನು ಎಲ್ಲಿರ್ತೇನೆ ಅಲ್ಲಿ ಜಯ ಬರ್ತದೆ, ನಾನು ಸಹಾಯ ಮಾಡಿ ಜಯ ತಂದು ಕೊಡ್ತೇನೆ. ಆದರೆ ಆ ಸ್ವರ್ಗದ ಸಿಂಹಾಸನ ನನಗೆ ಬಿಟ್ಕೊಡ್ಬೇಕು ಅಂತ ಬೇಡ ಅಂದ್ಬಿಟ್ಟು ಅವರಿಗೆ ಕುಸ್ತಿ ಹಿಡ್ತಾ ಇರೋದೇ ಅದಕ್ಕೋಸ್ಕರ. ಇವನಿಗೆ ಬಿಟ್ಕೊಡೋದಾದ್ರೆ ದೇವರಿಗೆ ಬಿಟ್ಕೊಡ್ಬೋದು. ನಾವು ಸಿಂಹಾಸನಕ್ಕೆ ಜಗಳಾಡ್ತಾ ಇರೋದು ಅದು ಬೇಡ ಹಾಗಾದ್ರೆ ಅಂತ ಬಿಟ್ಟು ಹೋದ್ರು. ದೇವತೆಗಳು ಹೋದ್ರು ಬ್ರಹ್ಮದೇವರ ಹತ್ರ, ನಮಗೆ ಜಯ ಬರಬೇಕಾದ್ರೆ ಏನಾಗಬೇಕು? ಬ್ರಹ್ಮದೇವರು ಅದೇ ಮಾತು ಹೇಳಿದ್ರು, ರಜರಾಜ ಎಲ್ಲಿ ಸಹಾಯ ಮಾಡ್ತಾನೋ ಅಲ್ಲಿ ಜಯ ಬರ್ತದೆ ಅಂತ. ಇಂದ್ರ ಬಂದ ರಜರಾಜನ ಹತ್ರ, ಭೂಲೋಕಕ್ಕೆ ಬಂದು ಈ ಚಂದ್ರವಂಶದ ರಾಜನಿಗೆ ಹೇಳಿದ, ನಮಗೆ ಸಹಾಯ ಮಾಡಬೇಕು. ರಜರಾಜ ಹೇಳಿದ, ನಾ ಸಹಾಯ ಮಾಡ್ತೇನೆ, ಜಯ ಬಂದ ಮೇಲೆ ಸ್ವರ್ಗದ ಸಿಂಹಾಸನ ನನಗೆ ಬಿಡಬೇಕು ಅಂತ. ಆಯ್ತು ಅಂತ ಇಂದ್ರ, ಇದು ಬುದ್ಧಿವಂತರ ಲಕ್ಷಣ. ನೋಡೋಣ, ಯುದ್ಧ ಆಗಿ ಜಯ ಬಂದಾಗ ಈಗ ಯಾಕೆ ಬೇಡ ಅಂತ ಆಯ್ತು ಅಂತ ಒಪ್ಕೊಂಡ್ಬಿಟ್ಟ. ರಜರಾಜ ಹೋದ, ಸಹಾಯ ಮಾಡಿದ, ಯುದ್ಧನೂ ನಡೀತು, ದೇವತೆಗಳಿಗೆ ಜಯ ಬಂತು. ಜಯ ಬಂದ ಮೇಲೆ ಇಂದ್ರನಿಗೆ ಸ್ವಲ್ಪ ಭೀತಿ ಶುರುವಾಯಿತು. ಇನ್ನು ಸಿಂಹಾಸನ ಬಿಟ್ಟುಕೊಡ್ಬೇಕಲ್ಲ, ಅವನಿಗೆ ಸಹಾಯ ಮಾಡಿದ್ದಕ್ಕೆ. ಇಂದ್ರ ಒಂದು ಉಪಾಯ ಮಾಡಿದ, ಸ್ವರ್ಗಲೋಕದಲ್ಲಿ ವಿಜಯೋತ್ಸವ ಅಂತ ಒಂದು ದೊಡ್ಡ ಸಮಾರಂಭ ಮಾಡಿದ. ವಿಜಯೋತ್ಸವ ಅಂತ ಮಾಡಿ ಎಲ್ಲ ದೇವತೆಗಳನ್ನು ಸೇರಿಸಿ ಸಹಾಯ ಮಾಡಿದಂತಹ ರಜರಾಜನಿಗೆ ಸನ್ಮಾನ ಅಂತ ಕಾರ್ಯಕ್ರಮ ಇಟ್ಕೊಂಡ. ರಜರಾಜನ ಕೂಡಿಸಿ, ಕುರ್ಚಿ ಹಾಕಿ ಕೂಡಿಸಿ ಅವನಿಗೆ ಸನ್ಮಾನ ಮಾಡಿ ಅಭಿನಂದನಾ ಭಾಷಣ ತಾನೇ ಮಾಡಿದ. ಈ ಭೂಲೋಕದ ರಜರಾಜ ಬಂದು ನಮಗೆ ಸಹಾಯ ಮಾಡಿದ್ರಿಂದ ಇವತ್ತು ಜಯ ಬಂತು, ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ರಜರಾಜ ಸಾಮಾನ್ಯ ಅಲ್ಲ, ಮಹಾಪರಾಕ್ರಮಿ, ನಮಗೆ ಪಿತೃ ಸಮಾನ, ತಂದೆ ಇದ್ದಾಗೆ. ಆ ಮಹಾಪರಾಕ್ರಮ ಅದೆಲ್ಲ ಇರಲಿ, ಅದಕ್ಕಿಂತ ಅವನ ದೊಡ್ಡ ಗುಣ ಏನು ಅಂದರೆ ನಿಸ್ಪೃಹತೆ, ಯಾವ ಆಸೆನೂ ಕೂಡ ಇಲ್ಲ. ಅದನ್ನು ಗೊತ್ತು ಹೇಳಿ, ಭಾರೀ ನಿಸ್ಪೃಹ, ಯಾವುದ್ರ ಮೇಲೆ ಆಸೆ ಇಲ್ಲ. ಯಾಕೆಂದ್ರೆ ಸಿಂಹಾಸನ ಕೇಳಿರಬಾರದು ಅಂತ. ಈ ರೀತಿ ಅವನನ್ನು ದಾಕ್ಷಿಣ್ಯಕ್ಕೆ ಸಿದ್ಧಾಗಿಸಿ ಚೆನ್ನಾಗಿ ಹೊಗಳಿದ. ನಿಸ್ಪೃಹ, ವೈರಾಗ್ಯಶಾಲಿ, ಅದೆಲ್ಲ ಹೊಗಳಿದ. ದೊಡ್ಡ ಮಾಲೆ ಹಾಕಿದ, ಸಾಲ ಹೊಲಿಸಿದ, ಕಳಿಸಿದ. ಇಷ್ಟೆಲ್ಲ ಹೊಗಳಿಸ್ಕೊಂಡ ಮೇಲೆ ಸಿಂಹಾಸನ ಕೊಡೋದು ಕೇಳಲಿಕ್ಕೆ ಅವನಿಗೆ ಬಾಯಿ ಬಂದಿದೆ. ಹೆಂಗೆ ನೋಡೋದು? ಇಷ್ಟು ಹೊಗಳಿದ ಮೇಲೆ ಆಯ್ತು ಅಂತ ಹೇಳಿದ. ವಾಪಸ್ ಬಂದ, ಭೂಲೋಕಕ್ಕೆ ಬಂದ. ಅಂತೂ ಇಂದ್ರ ಅಂದ್ಕೊಂಡ, ರಜರಾಜನ ಸಾಗಿಸಾಯ್ತು, ಇನ್ನು ಸೇಫ್ ಆದ್ವಿ ನಾವು ಅಂತ ಅಂದ್ಕೊಂಡ. ಸ್ವಲ್ಪ ಸಮಯದಲ್ಲಿ ಏನಾಯ್ತು ಏನೋ, ರಜರಾಜ ಸತ್ತು ಹೋಗ್ಬಿಟ್ಟು. ರಜರಾಜ ಸತ್ತ ಮೇಲೆ ಇಂದ್ರನಿಗೆ ಪೂರ್ತಿ ಆರಾಮಾಯ್ತು. ಒಂದು ಸತ್ತು ಹೋದ ಇನ್ಯಾರು ಡಿಮ್ಯಾಂಡ್ ಮಾಡೋದಿಲ್ಲ ಅಂತ. ಆದರೆ ಈ ಒಪ್ಪಂದ ಮಾಡಿದ್ದು ನಾರದರಿಗೆ ಗೊತ್ತಿತ್ತು. ನಾರದ ಋಷಿಗಳು ರಜರಾಜನ ಮಕ್ಕಳಿದ್ರು, 500 ಜನ ಮಕ್ಕಳು, ಅವರು ಮಹಾಪರಾಕ್ರಮಿಗಳೇ. ಅವರು ಹೋಗಿ ಹೇಳಿದರು, ನಿಮ್ಮ ತಂದೆಗೂ ಇಂದ್ರನಿಗೂ ಒಪ್ಪಂದ ಆಗಿತ್ತು, ಸ್ವರ್ಗದ ಸಿಂಹಾಸನ ನಿಮ್ಮ ತಂದೆಗೆ ಸಿಗಬೇಕಾಗಿತ್ತು, ಆದರೆ ಅವನು ಕೇಳಲಿಲ್ಲ, ಅಷ್ಟಲ್ಲೇ ಸತ್ತು ಹೋಗಿದ್ದಾನೆ, ನೀವು ಡಿಮ್ಯಾಂಡ್ ಮಾಡಬಹುದು ಅಂತ ನಾರದರು ಹೇಳಿದ್ರು. 500 ಜನ ಸ್ವರ್ಗದ ಕುತ್ತಿಗೆ ಹಾಕಿದ್ರು, ನಮ್ಮ ಅಪ್ಪನಿಗೆ ಸಿಗಬೇಕಾದ ಸಿಂಹಾಸನ ನಮಗೆ ಕೊಡು ಅಂತ. ಕೊಡಲಿಲ್ಲ ಇಂದ್ರ, ಯುದ್ಧ ಮಾಡಿದರು, ಸೋಲಿಸಿ ಓಡಿಸಿದರು. 500 ಜನ ಸ್ವರ್ಗ ಹಂಚಿಕೊಂಡು ಇವನ್ನೇನೋ ಮಾಡಲಿಕ್ಕೆ ಕೊನೆಗೆ ಸ್ವರ್ಗ ತಪ್ಪೇತು ಇಂದ್ರನಿಗೆ. ಆಮೇಲೆ ಬೃಹಸ್ಪತಿ ಆಚಾರ್ಯ ಹತ್ರ ಹೋದ. ಆಚಾರ್ಯ, ನಾನು ದೊಡ್ಡ ಆಪತ್ತಿಗೆ ಸಿಗ್ಬಿಟ್ಟಿದ್ದೀನಿ, ಏನೋ ಉಪಾಯ ಮಾಡಿ ರಜರಾಜದಿಂದ ಏನೋ ಕಾಟ ತಪ್ಪಿಸ್ಕೊಂಡ್ರೆ, ಅದರ ಮಕ್ಕಳು ಬಂದು ಅವ್ರಿಗೆ ಹೇಗೆ ಗೊತ್ತಾಯ್ತು ಏನೋ, ಅವರು ಬಂದು ಸ್ವರ್ಗದಲ್ಲಿ ಆಕ್ರಮಿಸಿ ಕೂತಿದ್ದಾರೆ, ನಾನು ಸ್ಥಾನಭ್ರಷ್ಟನಾಗಿದ್ದೀನಿ. ಆಗ ಬೃಹಸ್ಪತಿ ಆಚಾರ್ಯ ಹೇಳಿದ್ರು, ಯೋಚನೆ ಮಾಡಬೇಡ, ಸ್ವಲ್ಪ ಕಾಲಾವಕಾಶ ಕೊಡು, ಮತ್ತೆ ನಿನಗೆ ಸ್ವರ್ಗ ಸಿಗೋ ಹಾಗೆ ಮಾಡ್ತೇನೆ ಎಂದು ಕಳಿಸಿದ್ರು. ಒಂದು 15 ದಿವಸ ಕಾಲಾವಕಾಶ ತಗೊಂಡ್ರು. ಆಮೇಲೆ ಇಂದ್ರ ನನ್ನ ಮತ್ತೆ ಕರೆದು ಹೇಳಿದ್ರು, ಈಗ ಹೋಗಿ ಯುದ್ಧ ಮಾಡುವುದು. ಇಂದ್ರ ಒಂದು ಯುದ್ಧ ಮಾಡಿದ, 500 ಜನರನ್ನು ಸೋಲಿಸಿ ಓಡಿಸಿದ. ಇವನೇ ಗೆದ್ದ, ಸ್ವರ್ಗ ಸಿಕ್ತು. ಮತ್ತೆ ಆಶ್ಚರ್ಯ ಇತ್ತು ಇಂದ್ರನು. ಏನು ಮಾಡಿದ್ರು ಬೃಹಸ್ಪತಿ ಆಚಾರ್ಯ? 15 ದಿವಸ ಮುಂಚೆ ಹೋಗಿ 7 ತಿಂದು ಬಂದಿದ್ದ. ಈಗ ಹೋಗಿ ಅವನ್ನೇ 500 ಜನರನ್ನು ಓಡಿಸಿ ತಾನು ಜಯ ಗಳಿಸಿ ಬಂದ. ಕೇಳಿದ ಬೃಹಸ್ಪತಿ ಆಚಾರ್ಯ, ಏನ್ ಮಾಡಿದ್ರಿ ನೀವು ಇಷ್ಟು ಸಮಯ ತಗೊಂಡು? ಬೃಹಸ್ಪತಿ ಆಚಾರ್ಯ ಹೇಳಿದ್ರು, ಏನೂ ಮಾಡಲಿಲ್ಲ, ಒಂದು ಶಾಸ್ತ್ರ ಬರದೆ ಅಂತ. ಒಂದು ಶಾಸ್ತ್ರ ರಚನೆ ಮಾಡಿದೆ, ಚಾರ್ವಾಕ ಶಾಸ್ತ್ರ ಅಂತ ಅದಕ್ಕೆ ಹೆಸರು. ಚಾರ್ವಾಕ ಶಾಸ್ತ್ರ ಅಂದ್ರೆ ನಾಸ್ತಿಕ್ಯವಾದ, ನಾಸ್ತಿಕ್ಯ ಮತ. ದೇವರಿಲ್ಲ, ಸ್ವರ್ಗಲೋಕ ಇಲ್ಲ, ಜನರಿಲ್ಲ, ಪುಣ್ಯ ಪಾಪಗಳಿಲ್ಲ, ಯಥೇಚ್ಛವಾಗಿರಬಹುದು. ಪುಣ್ಯ ಪಾಪ ಅಂತ ಇದ್ದು ತಾನೇ ಭೀತಿ, ಅವೆಲ್ಲ ಇಲ್ಲವೇ ಇಲ್ಲ ಅಂತ. ಹೀಗೆ ನಾಸ್ತಿಕ್ಯವಾದವನ್ನ, ಪುಣ್ಯ ಪಾಪ ಇಲ್ಲ ಅನ್ನೋ ನಾಸ್ತಿಕ್ಯವಾದ ಬರೆದವರೇ ಬೃಹಸ್ಪತಿ. ಅದನ್ನ ಬರೆದು ಆ 500 ಜನರಿಗೆ ಹೇಳ್ಕೊಟ್ರಂತೆ. ನೋಡಿ, ಇದೊಂದು ಶಾಸ್ತ್ರ ಇದೆ ಕೇಳಿ ಅಂತ. ಅವ್ರಿಗೆ ಭಾರಿ ಇಷ್ಟ. ಆ ನಾಸ್ತಿಕ್ಯ ಶಾಸ್ತ್ರದ ಪ್ರಕಾರ ಚಾತುರ್ಮಾಸಿ ಇಲ್ಲ, ಏಕಾದಶಿ ಇಲ್ಲ, ಬರೇ ಗಡ್ಡೆ ಗೆಣಸು ಉಪಯೋಗಿಸೋ ಕ್ರಮ ಇಲ್ಲ, ಯಥೇಚ್ಛ ತಿಂದ್ಬಿಡ್ಬೋದು, ಏನ್ ಬೇಕಾದ್ರೆ. ಪುಣ್ಯ ಇಲ್ಲ, ಪಾಪ ಇಲ್ಲ, ನರಕ ಇಲ್ಲ. ಇಂಥ ಶಾಸ್ತ್ರ ಬಂದು ಅವ್ರಿಗೆ ಹೇಳಿಕೊಟ್ರು. ಅವರಿಗೆ ಅದು ಭಾರಿ ಹಿಡಿಸಿತು. ಯಾರು ಹಿಡಿಸಲ್ಲ ನಾಸ್ತಿಕ, ಎಲ್ಲರಿಗೂ ಹಿಡಿಸೋದು. ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಹಂಗೆ ತಾವೇ ಪ್ರವರ್ತಕರಾಗಿರ್ತಾರೆ. ಹೇಳ್ಕೊಟ್ರಂತೂ ಕೇಳೋದೇ ಬೇಡ.
ಎಲ್ರಿಗೂ ಆ 500 ಜನ ಮಕ್ಕಳಿಗೆ ಆ ಚಾರ್ವಾಕ ಶಾಸ್ತ್ರ ಬಹಳ ಹಿಡಿಸ್ತು. ಎಲ್ಲರೂ ಅದನ್ನೇ ಅನುಷ್ಠಾನ ಮಾಡಿದ್ರು. ಧರ್ಮ ಬಿಟ್ಟರು, ವ್ರತ ನಿಯಮಗಳನ್ನು ಬಿಟ್ಟರು, ಉಪವಾಸ ಬಿಟ್ಟರು, ಎಲ್ಲ ಬಿಟ್ಟು ಧರ್ಮ ಬಿಟ್ಟು ಆತ್ಮವಿಶ್ವಾಸ ಕಳ್ಕೊಂಡ್ರು. ದೈಹಿಕ ಬಲವೂ ಕೂಡ ಹೋಯ್ತವರಿಗೆ. ಇಷ್ಟು ಮಾಡಿ ಬೃಹಸ್ಪತ್ಯಾಚಾರ್ಯರನ್ನು ಕಳಿಸಿದ್ರು, ನೀವು ಹೋಗಿ ಯುದ್ಧ ಮಾಡು. ಯುದ್ಧ ಮಾಡಿದಾಗ ಅವರಿಗೆ ಆತ್ಮವಿಶ್ವಾಸವೂ ಇದ್ದಿಲ್ಲ, ಆತ್ಮಬಲ ಇದ್ದಿಲ್ಲ, ಎಲ್ಲ ಸೋತು. ಹೀಗೆ ಚಾರ್ವಾಕ ಶಾಸ್ತ್ರ ರಚನೆ ಆದ ಹಿನ್ನೆಲೆಯನ್ನ ಹರಿವಂಶ ಹೇಳ್ತಾ ಇತ್ತು. ಯಾಕೆ ರಚನೆ ಆಯಿತು ಚಾರ್ವಾಕ ಶಾಸ್ತ್ರ? ಆ 500 ಜನ ರಜರಾಜನ ಮಕ್ಕಳೇನಿದ್ರು ಅವರು ಧರ್ಮ ಭ್ರಷ್ಟರಾಗಲಿ ಅಂತ ಮಾಡಿದ್ರು ಇವರು ಬೃಹಸ್ಪತ್ಯಾಚಾರ್ಯ. ಯಾಕೆಂದ್ರೆ ಅವ್ರು ಮಾಡಿದ ತಪ್ಪೇನು? ರಜರಾಜ ಮಾಡಿದ್ದು ತಪ್ಪೇನು? ಇಲ್ಲ ಸಹಾಯಕ್ಕೆ ಬಾರು ಅಂತ ಇಂದ್ರ ಕರೆದ್ರೆ ಸ್ವರ್ಗ ಸಿಂಹಾಸನ ನನಗೆ ಕೊಡು ಅಂತಂದ್ರೆ ಏನರ್ಥ? ಹಿಂಗೆ ಕೇಳ್ತಾರೆ ಯಾರಾದ್ರು. ಲಾಯರ್ ಹತ್ರ ಹೋಗಿ ನಮ್ಮ ಮನೆ ವ್ಯಾಜ್ಯಕ್ಕೆ ಬಿದ್ದಿದೆ, ಅದನ್ನ ಸ್ವಲ್ಪ ನಮ್ಮ ಕಡೆ ಮಾಡಿಕೊಡ್ತೀನಿ, ಆ ಮನೆ ನಾನು ಬಿಟ್ಕೊಡ್ಬೇಕು ಅಂತ ಲಾಯರಿಗೆ ಕೊಡೋದಾದ್ರೆ ಫೀಸ್ ಅದೇನೆ ಇದು ಬೇರೆ ಕೊಡ್ಬೇಕು. ಹಿಂಗೆ ಕೇಳ್ತಾರೆ ಯಾರಾದ್ರು. ರಜರಾಜ ಕೇಳಿದ್ದ ಅದು ತಪ್ಪೇನೆ, ಮಕ್ಕಳ ಆಕ್ರಮಣ ಮಾಡಿದ್ದು ತಪ್ಪೇ. ಅದಕ್ಕೆ ಅವರನ್ನು ಧರ್ಮ ಭ್ರಷ್ಟರನ್ನಾಗಿ ಮಾಡಿ ಆತ್ಮವಿಶ್ವಾಸ ಹೋಗುವ ಹಾಗೆ ಮಾಡಿದ್ದೆ ಈ ಚಾರ್ವಾಕ ಶಾಸ್ತ್ರ. ಅದರ ಹಿನ್ನೆಲೆ ಹೇಳ್ತಾರೆ ಹರಿವಂಶರು. ಆದರೆ ಬೇರೆ ಕಡೆ ಉಂಟು ಬೃಹಸ್ಪತ್ಯಾಚಾರ್ಯ ಚಾರ್ವಾಕ ದರ್ಶನ ಪ್ರವರ್ತಕರು ಅಂತಿದೆ. ಯಾಕೆ ಅವರು ಚಾರ್ವಾಕ ಶಾಸ್ತ್ರ ಬರೆದರು ಬೃಹಸ್ಪತ್ಯಾಚಾರ್ಯರು? ಅದು ನಮಗೆ ಸಿಗೋದು ಹರಿವಂಶದಲ್ಲಿ. ಈ ಹಿನ್ನೆಲೆಗೋಸ್ಕರ ಬರೆದರು. ಅದರಿಂದ ದೇವತೆಗಳು ಭ್ರಷ್ಟ. ಅದರಿಂದ ಸರ್ವಾತ್ಮನ ನಾಸ್ತಿ ಎನ್ನುವ ವಾದ, ಪುಣ್ಯ ಪಾಪಗಳಿಲ್ಲ ಅನ್ನುವಂತಹ ವಾದ ಅದು ಬರಬಾರ್ದು. ಇವತ್ತು ಎಲ್ಲ ಕಡೆ ಆ ನಾಸ್ತಿಕ್ಯವಾದ ಜಾಸ್ತಿ ಆಗಿದೆ. ಎಲ್ಲಿದೆ? ಎಲ್ಲಿ ಕಾಣಿಸ್ತಾ ಇದೆ ನಮಗೆ? ಪುಣ್ಯ ಇಲ್ಲ, ಪಾಪ ಇಲ್ಲ. ಋಣಕೃತ್ವ ಗತಂ ಬಿಡಬೇಕು. ಸಾಲ ಮಾಡಿ ತುಪ್ಪ ಕುಡೀರಿ, ತೀರಿಸಲಿಕ್ಕಾಗಲಿಲ್ಲ, ಪಾಪ ಬರ್ತದೆ ಅಂದ್ರೆ ಪಾಪ ಇದ್ರಲ್ಲ ಬರೋದು, ಪಾಪ ಏನು ಬರ್ತದೆ? ಇಂಥ ವಾದ, ದೇವರಿಲ್ಲ ಅನ್ನೋ ವಾದ ಕೇಳಲಿಕ್ಕೆ ಬಹಳ ರಮ್ಯ, ಅನುಷ್ಠಾನಕ್ಕೂ ಬಹಳ ಸುಲಭ ಅಂತ ಅನಿಸ್ತದೆ. ಆದರೆ ಅದರ ಉದ್ದೇಶವೇ ಸರ್ವಾತ್ಮನ ನಾಸ್ತಿಕರಾಗಬಾರ್ದು. ದೇವರಿದ್ದಾನೆ, ಪುಣ್ಯ ಪಾಪಗಳಿದೆ, ಈ ನಂಬಿಕೆಯಿಂದಲೇ ಜಗತ್ತು ನಡೆಯುತ್ತೆ. ಯಾವಾಗ ಇದು ಪೂರ್ತಿ ನಾಶ ಆಗ್ತದೆ ಹಾಗೆ ಅವರೇ ತಮ್ಮ ತಾವೇ ನಾಸ್ತಿಕರಾದವರು ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕೊಂಡಾಗ ದೈತ್ಯರೆಲ್ಲ ಇವರು ರಜರಾಜನ ಮಕ್ಕಳು 500 ಜನ ಈ ರೀತಿ ನಾಸ್ತಿಕ್ಯ ಮತಾವಲಂಬಿಗಳಾಗಿ ಅವರು ನಾಶ ಆಗಬಹುದು. ಪುನಃ ಸ್ವರ್ಗಕ್ಕೆ ಇಂದ್ರನೇ ಬಂದು ಸೇರಿಕೊಂಡಿದ್ದಾರೆ. ಇವತ್ತು ಶ್ರಾದ್ದಾದಿಗಳನ್ನ ಎಲ್ಲವನ್ನೂ ಅಭ್ಯಾಸ ಮಾಡೋದು ಜಾಸ್ತಿ ಆಗಿದ್ದಾರೆ ನಾಸ್ತಿಕ. ಅದರ ಸಣ್ಣ ಸಣ್ಣ ಮಕ್ಕಳಿಗಂತೂ ಬಹಳ ಮೋಹಕವಾಗಿ ಬೋಧಿಸಿಬಿಡ್ತಾರೆ. ಬೋಧಿಸಿದಾಗ ಇವ್ರಿಗೂ ತಲೆ ಕೆಟ್ಟು ಹೋಗ್ತದೆ. ಪಿಂಡ ಪ್ರದಾನ ಅದಕ್ಕೆಲ್ಲ ವ್ಯಾಸರು ಉತ್ತರ ಕೊಟ್ಟಿದ್ದಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಡೆ ಮಾತು ಬರ್ತದೆ ಶ್ರಾದ್ದದ ಬಗ್ಗೆ. ನಾನು ಎಲ್ಲ ಕಡೆ ಹೇಳಿದ್ದೀನಿ ಅದನ್ನ. ಇವತ್ತು ಬಹಳ ಜನ ಕುಚೋದ್ಯ ಮಾಡೋರಿದ್ದಾರೆ, ಮಾಡ್ತಾರೆ ಶ್ರದ್ಧೆಯಿಂದ. ಎಷ್ಟೋ ಜನ ಮಾಡ್ಲಿಕ್ಕೆ ಇಷ್ಟ ಇದ್ದಿದ್ದವರು ಅದಕ್ಕೆ ಕುಚೋದ್ಯ ಮಾಡ್ತಾರೆ. ಏನು ಎಳ್ಳು ನೀರು ಬಿಟ್ಟರೆ ಎಳ್ಳು ನೀರು ತಿಂದು ಹೋಯ್ತು, ನೀರು ನದಿಯಲ್ಲಿ ಹರಿದು ಹೋಯ್ತು, ಪಿತೃಗಳು ಎಲ್ಲಿದ್ದಾರೆ, ಏನು ಸೇರ್ತದೆ, ಹೀಗೆಲ್ಲ ಅಭ್ಯಾಸ ಮಾಡ್ತಾರೆ. ಆದರೆ ವ್ಯಾಸರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಹೌದು, ನಮ್ಮ ಕಣ್ಣೆದುರಿಗಿರೋ ತನಕ ಪಿತೃಗಳಿಗೆ ನಾವು ಪ್ರತ್ಯಕ್ಷವಾಗಿ ಉಪಚಾರ ಮಾಡಬೇಕು. ಅಗಲಿ ಹೋದ್ಮೇಲೆ ಪಿಂಡ ಪ್ರದಾನ ಮಾಡಿ ನಾಮಗೋತ್ರಗಳನ್ನು ಹೇಳಿದ್ರೇನೆ ಅಷ್ಟೇ ಅವರಿಗೆ ತೃಪ್ತಿ ಆಗ್ತದೆ. ನಾಮಗೋತ್ರಗಳನ್ನು ಹೇಳಿದಾಗ ಪಿತೃದೇವತೆಗಳು ಅನ್ನೋರು ಅವರು ಯಾವ ರೂಪದಲ್ಲಿದ್ದರೂ ಅವರಿಗೆ ಆಹಾರ ಮುಟ್ಟಿಸ್ತಾರೆ, ಅವರಿಗೆ ತೃಪ್ತಿ ಆಗೇ ಆಗ್ತದೆ. ಅದು ಹೇಗೆ? ಇಲ್ಲಿ ಹೆಸರು ಗೋತ್ರ ಹೇಳಿದ್ರೆ ಅವರಿಗೆ ಹೇಗೆ ಮುಟ್ಟುತ್ತೆ, ಹೇಗೆ ತೃಪ್ತಿ ಆಗ್ತದೆ? ಶಾಸ್ತ್ರದಲ್ಲಿ, ಚಾರ್ವಾಕ ಶಾಸ್ತ್ರದಲ್ಲೇ ಕುಚೋದ್ಯ ಮಾಡಿದ್ದಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡಿ ಎಲ್ಲೋ ಇದ್ದವರಿಗೆ ತೃಪ್ತಿ ಆಗೋದಾದ್ರೆ, ಯಾರಾದರೂ ಕ್ಷೇತ್ರ ಯಾತ್ರೆಗೆ ಅಂತ ದೂರ ಪ್ರವಾಸಕ್ಕೆ ಹೋದಾಗ ಅವರು ಯಾಕೆ ಜೊತೆಗೆ ಅವಲಕ್ಕಿ ಮತ್ತೊಂದು ಒಯ್ಯಬೇಕು? ಆ ಮಧ್ಯಾಹ್ನಕ್ಕೆ ಸರಿಯಾಗಿ ಕೂತ್ಕೊಂಡು ಶ್ರಾದ್ದ ಮಾಡಿದ್ರೆ ಸಾಕು, ಅವ್ರಿಗೆ ಹೊಟ್ಟೆ ತುಂಬುತ್ತಾ ಇಲ್ಲ. ಉಪ್ಪರಿಗೆ ಮೇಲಿದ್ದವ್ರು ಕೆಳಗೆ ಬರ್ರಿ ಅಂತ ಊಟಕ್ಕೆ ಯಾಕೆ ಕರಿಬೇಕು? ಇಲ್ಲೇ ಶ್ರಾದ್ದ ಮಾಡಿದ್ರೆ ಆಯ್ತು, ಅವ್ರಿಗೆ ಹೊಟ್ಟೆ ತುಂಬುತ್ತದೆ. ಇಂಥ ಕುಚೋದ್ಯಗಳನ್ನು ಶಾಸ್ತ್ರದಲ್ಲೇ ಮಾಡಿದ್ದಾರೆ. ಯಾಕೆ ಬುತ್ತಿ ಹಿಡ್ಕೊಂಡು ಹೋಗ್ಬೇಕು? ಇಲ್ಲಿ ಶ್ರಾದ್ದ ಮಾಡಿದ್ರೆ ಆಯ್ತಲ್ಲ, ಅವ್ರಿಗೆ ತೃಪ್ತಿ ಆಗಲಿ. ಹಾಗಾದ್ರೆ ಎಲ್ಲೋ ಹುಟ್ಟಿದವರಿಗೆ ಆಗ್ತದೆ ಅಂದ್ರೆ ಅದಕ್ಕೆ ವ್ಯಾಸರು ಬರೀತಾರೆ, ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಕೂರ್ಮಿ ಚ ಪಕ್ಷಿಣ ಯಥಾತೆ ತೃಪ್ತಿ ಮಾಯಾಂತಿ ಶ್ರಾದ್ದೇನ ವಿತರಸ್ತಥಾ. ನೋಡಿ, ಭಗವಂತನ ಸೃಷ್ಟಿ. ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಮಾತಾಡ್ತಾರೆ, ಆದರೆ ವ್ಯಾಸರು ಹೇಳ್ತಾರೆ ಪಕ್ಷಿಗಳ ವಿಚಾರ ನಿಮಗೆ ಗೊತ್ತೋ ಅಂತ ಕೇಳ್ತಾರೆ. ಈಗ ಮೀನಿದೆ, ಆ ಮೀನು ಮರಿ ಹಾಕ್ತದೆ. ಆ ಮರಿಯನ್ನು ಮೀನು ಹೇಗೆ ಸಾಕ್ತದೆ ಗೊತ್ತಾ?
ದೊಡ್ಡ ದೊಡ್ಡ ಮಾತಾಡ್ತಾರೆ, ಶ್ರಾದ್ದ ಮಾಡಿದ್ರೆ ಅವ್ರಿಗೆ ಹೇಗೆ ತೃಪ್ತಿ ಆಗ್ತದೆ ಅಂತ. ಮೀನು ತನ್ನ ಮರಿಯನ್ನು ಹೇಗೆ ಸಾಕ್ತದೆ ಬಹಳ ಜನರಿಗೆ ಗೊತ್ತಿಲ್ಲ. ವ್ಯಾಸರು ಬರೀತಾರೆ ಹೇಗೆ ಸಾಕ್ತದೆ ಅಂತಂದ್ರೆ, ಮೀನು ಮರಿ ಹಾಕಿದ ಮೇಲೆ ಅದಕ್ಕೇನು ಹೊಟ್ಟೆ ಕೊಡೋದಿಲ್ಲ, ಹಾಲು ಕುಡಿಸೋದಿಲ್ಲ, ತೊಡೆ ಮೇಲೆ ಮಲಗಿಸ್ಕೊಳ್ಳೋದಿಲ್ಲ, ಅಂಥ ಅಂಗರಚನೆನೇ ಇಲ್ಲ ಮೀನಲ್ಲಿ. ಮನುಷ್ಯರಿಲ್ಲಾದ್ರೆ ಅಂಥ ವ್ಯವಸ್ಥೆ ಇದೆ. ಒಂದು ಮಗುವಿಗೆ ಸ್ತನ್ಯಪಾನ ಮಾಡಿಸ್ತಾರೆ, ತೊಡೆ ಮೇಲೆ ಮಲಗಿಸ್ತಾರೆ, ಹಾಲು ಕುಡಿಸ್ತಾರೆ, ಬೆಳೀತದೆ. ಅಥವಾ ದನಗಳು ಕರುಗಳಿಗೆ ಹಾಲು ಕುಡಿಸ್ತವೆ. ಮೀನು ತನ್ನ ಮರಿಯನ್ನು ಹೇಗೆ ಬೆಳೆಸ್ತದೆ? ಅಲ್ಲಿ ಹಾಲು ಕುಡಿಸೋದು ಯಾರು ಅಂದ್ರೆ ಎಲ್ಲ ಕಡೆ ಒಂದೇ ರೀತಿ ವ್ಯವಸ್ಥೆ ಅಲ್ಲ. ಮೀನು ತನ್ನ ಮರಿಯನ್ನು ಹೇಗೆ ಬೆಳೆಸ್ತದೆ ಅಂದ್ರೆ, ಆ ಮರಿ ಹಾಕಿದ ಮೇಲೆ ಆಗಿಂದಾಗಿ ಅದಕ್ಕೆ ದೃಷ್ಟಿ ಕೊಟ್ಟು ನೋಡಿದ್ರು ಸಾಕಂತೆ ಮೀನು ಬೆಳೀತಾ ಹೋಗ್ತದೆ. ಸುಮ್ಮನೆ ನೋಡ್ತಾ ಇದ್ದು ಸಾಕಂತೆ, ಕಣ್ಣಿಟ್ಟು ನೋಡ್ಬೇಕಾ ಮರಿಯನ್ನ, ತಾಯಿ ಮೀನು ಬೆಳೀತಾ ಹೋಗ್ತದೆ. ಏನ್ ವ್ಯವಸ್ಥೆ ಭಗವಂತ! ಮಧ್ವಾಚಾರ್ಯ ಸುಮ್ಮನೆ ಹೇಳಿಲ್ಲ, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣಃ ಪರಮಃ. ಯಾರಿಗಿದೆ ಈ ಶಕ್ತಿ? ಈ ರೀತಿ ಸೃಷ್ಟಿ ಮಾಡೋ ಶಕ್ತಿ ಯಾರಿಗಿದೆ? ಬಹುಚಿತ್ರ ಜಗತ್ ಬಹುಧಾಕರಣ ಒಂದೇ ಮಾತಿನಲ್ಲಿ ಹೇಳ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ, ಪುರಾಣ ನೋಡ್ಕೊಂಡು. ಎಂಥ ವಿಚಿತ್ರ ಶಕ್ತಿ ಪರಮಾತ್ಮನ. ಮೀನು ತನ್ನ ಮರಿಯನ್ನು ದರ್ಶನಾತ್ ನೋಡಿ ಬೆಳೆಸ್ತದೆ. ಇಷ್ಟೇ. ಧ್ಯಾನ ಮಾಡಿ ಯೋಚನೆ ಮಾಡಿ ಬೆಳೆಸೋದು ಯಾವುದು ಅಂದ್ರೆ, ಮತ್ಸ್ಯ ಕೂರ್ಮೀಚ ಪಕ್ಷಿಣ. ಕೂರ್ಮ ಅಂದ್ರೆ ಆಮೆ ತನ್ನ ಮರಿಯನ್ನು ಹೇಗೆ ಬೆಳೆಸ್ತದೆ ಅಂತಂದ್ರೆ, ಮೊಟ್ಟೆ ಇಡ್ತದಂತೆ, ಎಲ್ಲೋ ಹೋಗ್ಬಿಡ್ತದೆ. ಆ ತಾಯಿ ಮೀನು ದಡದಲ್ಲಿ ಬಂದು ಮೊಟ್ಟೆ ಇಡ್ತದೆ, ಎಲ್ಲೋ ಹೋಗ್ತದೆ. ಆಮೇಲೆ ಆ ಮೊಟ್ಟೆ ಡೆವಲಪ್ ಆಗ್ತದೆ, ಅದರಿಂದ ಮರಿ ಹೊರಗೆ ಬರ್ತದೆ, ಅದು ಬೆಳೀತದೆ, ಸ್ವತಂತ್ರ ಶಕ್ತಿ ಬರುವಷ್ಟು ತನಕ ಬೆಳೀತದೆ. ಬೆಳೆಸೋದು ಯಾವುದು? ಆ ತಾಯಿ ಆಮೆ. ಅಲ್ಲಿನ ಹತ್ತಿರ ಬರಲ್ಲಂತೆ, ಎಲ್ಲೋ ಹೋಗಿಬಿಡ್ತದೆ. ಆದರೆ ನಾನು ಮೊಟ್ಟೆ ಇಟ್ಟಿದ್ದೀನಿ, ಅದು ಒಡೆದಿರ್ಬೋದು, ನನಗೊಂದು ಮರಿ ಹುಟ್ಟಿದೆ ಅಂತ ಯೋಚಿಸ್ತಾ ಇರ್ತದೆ. ಸುಮ್ಮನೆ ಎಲ್ಲೋ ಬೈಗಟ್ಟಲೆ ದೂರ ಇದ್ರು ಯೋಚನೆ ಮಾಡ್ತಾ ಇದ್ರೆ ಅದು ಬೆಳೀತಾ ಹೋಗ್ತದೆ. ಇದು ಆಮೆ ಬೆಳೆಸೋದು ಹಾಗೆ ಕೂರ್ಮ. ಇನ್ನು ನವಿಲು ತನ್ನ ಮರಿಯನ್ನು ಹೇಗೆ ಬೆಳೆಸ್ತದೆ? ಅದು ಹಾಲು ಕುಡಿಸೋದಿಲ್ಲ, ಆ ರಚನೆ ಇಲ್ಲ ಅದರಲ್ಲಿ. ಆಗಿಂದಾಗೆ ತನ್ನ ಮರಿಯನ್ನು ತಪ್ಕೋತದೆ, ಆಲಿಂಗನೆ ಮಾಡ್ಕೊಳ್ತದೆ. ಆಲಿಂಗನೆ ಮಾಡಿಕೊಂಡು ಶಾಖ ಕೊಡ್ತದೆ, ಬಿಸಿ ಕೊಡ್ತದೆ, ಮರಿ ಬೆಳೀತಾ ಹೋಗ್ತದೆ. ನವಿಲು ಬೆಳೆಯೋದು ಹಾಗೆ. ದರ್ಶನಾತ್ ಧ್ಯಾನ ಸಂಸ್ಪರ್ಶಾತ್ ಮತ್ಸ್ಯ ಕೂರ್ಮೀಚ ಪಕ್ಷಿಣ ಯಥಾತೆ ತೃಪ್ತಿಮಾಯಾಂತಿ. ಮತ್ಸ್ಯ, ಕೂರ್ಮ ಮತ್ತೆ ಪಕ್ಷಿ, ನವಿಲು, ಅವುಗಳಿಗೆ ಹೇಗೆ ತೃಪ್ತಿ ಆಗ್ತದೋ ಶ್ರಾದ್ದೇನ ಪಿತರಸ್ತಥ. ಅದೇ ರೀತಿ ಅಗಲಿ ಹೋದ ತಂದೆ ತಾಯಿಗಳಿಗೆ ಹೆಸರು ಹಿಡಿದು ಪಿಂಡ ಪ್ರದಾನ ಮಾಡಿ ಗೋತ್ರ ನಾಮೋಚ್ಚಾರಣೆ ಮಾಡಿದ್ರೆ ಅವರಿಗೆ ತೃಪ್ತಿ ಆಗ್ತದೆ. ಹೇಗಾಗುತ್ತೆ ಅಂತಂದ್ರೆ, ಮೀನಿಗೆ ಹೇಗಾಗ್ತದೆ? ಇದಕ್ಕೇನು ಉತ್ತರ? ನಮ್ಮಂತೆ ವಿಚಾರ ಮಾಡೋದಲ್ಲ. ಈಗ ನಾವು ಹಾಲು ಕುಡಿಸಿದ್ರೆ ಮಾತ್ರ ಮಕ್ಕಳು ಬೆಳೀತಾವೆ, ಇಲ್ಲದಿದ್ರೆ ಬೆಳೆಯೋದಿಲ್ಲ. ಮೀನು ಹಾಗೆ ಮಾಡ್ಲಿಕ್ಕೆ ಸಾಧ್ಯ? ಅಥವಾ ಮೀನಲ್ಲಿ ಹಾಗಿದೆ ಅಂತ ಒಬ್ಬ ತಾಯಿ ಹಾಗೆ ಮಾಡಿ ನೋಡು, ನಾನು ನಿನಗೆ ಹಾಗೆ ಕುಡಿಸಲ್ಲ, ನೋಡ್ತಾ ಇರ್ತೀನಿ, ನೀನು ಡೆವಲಪ್ ಆಗಿದ್ರೆ ನೀನು ನೋಡ್ತಾ ಇದ್ರೆ ನಾ ಕಂಡುಬಿಡ್ತೀನಿ. ಅದೇನು ನೋಡ್ತೀನಿ? ಸುಮ್ಮನೆ ನೋಟ ಮಾತ್ರ ಬೆಳೆಸಬೇಕಾಗ್ತದೆ. ಮೀನು ಬೆಳೆಸೋದು ಹಾಗೆ, ಆಮೆಗಳು ಬೆಳೆಸೋದು ಬರೀ ಯೋಚನೆ ಮಾಡ್ತಾ ಬಂತ, ನನಗೊಂದು ಮರಿ ಇದೆ ಅಂತ ಧ್ಯಾನ ಮಾಡಿದ್ರೆ ಸಾಕು, ಬೆಳೀತದೆ. ಈ ಮಾತು ಮಹಾಭಾರತದಲ್ಲೂ ಬರ್ತದೆ. ಪಾಂಡವರು ಕಾಡಿಗೆ ಬರ್ತಾರಲ್ಲ, ಕೃಷ್ಣ ಇದ್ದಿಲ್ಲ ಅವಾಗೆಲ್ಲ, ಜೂಜಾಟ ಆಡಿ ಇವರೆಲ್ಲ ಸೋತು ವನವಾಸಕ್ಕೆ ಬರೋ ತನಕ ಕೃಷ್ಣ ಇದ್ದಿಲ್ಲ. ಭಾರಿ ಬುದ್ಧಿವಂತ ಇದ್ದು ತಡಿಬೇಕಾಗ್ತದೆ ಅವನು. ಅದಕ್ಕೆ ಬೇಕು ಅಂತಲೇ ಮಿಸ್ ಆಗಿದೆ, ಅವನ್ನೆಲ್ಲ ಹೋಗಿಬಿಟ್ಟಿದ್ದಾನೆ. ಮೊಬೈಲು ರೀಚ್ ಆಗಿದೆ, ಏನು ಮಾಡಿ ಹಿಂಗಿಲ್ಲಿ ಅನಾಹುತ ಆಗ್ತಾ ಇದೆ ಅಂದ್ರೆ ಓಡಿ ಬಂದು ತಡೀತಿದ್ದ. ಎಲ್ಲಿ ಹೋಗಿದ್ನೋ ಏನೋ ಪತ್ತೆನೇ ಇಲ್ಲ. ಇಲ್ಲೆಲ್ಲ ಜೂಜಾಟ ಆಯ್ತು, ಅನುಜೂತ 2ನೇ ಸಲ ಜೂಜಾಟ ಆಯ್ತು, ಸೋತು ಕಾಡಿಗೆ ಬಂದರು ಪಾಂಡವರು. ಅಲ್ಲಿ ಬಂದ ಪುಣ್ಯ, ಕಾಡಿಗೆ ಬಂದ. ನನಗೆ ಗೊತ್ತೇ ಆಗಲಿಲ್ಲ ಇಷ್ಟೆಲ್ಲ ಇದ್ದದ್ದು, ನನಗೆ ಗೊತ್ತಿದ್ದು ನಾ ತಡೀತಿದ್ದೆ ಅಂತ ನಾಟಕ. ಆದ್ರೂ ಹೇಗಿದ್ದೀರಿ ಅಂತ ಕೇಳಿದ್ದಂತೆ. ಹೇಗಿದ್ದೀರಿ? ಕಾಡಿನಲ್ಲಿ ಬಂದರು, ಹೇಗಿದ್ದೀರಿ? ಈಗ ಧರ್ಮರಾಜ ಹೇಳ್ತಾನೆ, ಚೆನ್ನಾಗೇ ಇದ್ದೀವಿ ಕೃಷ್ಣ. ಯಾಕೆಂದ್ರೆ ನೀ ನಮ್ಮ ಜೊತೆಗೇ ಇರಬೇಕು ಅಂತ ಏನಿಲ್ಲ, ನಮ್ಮ ಕಣ್ಣೆದುರಿಗೆ ಇರಬೇಕು ಅಂತ ಏನಿಲ್ಲ. ನೀ ಎಲ್ಲೇ ಇರು, ದ್ವಾರಕೆಯಲ್ಲಿ ಇರು, ಅಥವಾ ಎಲ್ಲೋ ಸಮುದ್ರ ತೀರಕ್ಕೆ ಯುದ್ಧಕ್ಕೆ ಹೋಗಿದ್ದಂದ್ರೆ ಅಲ್ಲಿದ್ರೂ ಪರವಾಗಿಲ್ಲ. ನಮ್ಮ ಬಗ್ಗೆ ನಿನಗೆ ಯೋಚನೆ ಇದೆ ತಾನೇ, ಅಷ್ಟರಿಂದೇ ನಾವು ಸುಖವಾಗಿರ್ತೀವಿ ಅಂತ. ಸ್ನೇಹಪೂರ್ಣೇನ ಮನಸ ಎನ್ನ ಸ್ಮರಿಸಿ ಕೇಶವ ಅಪತ್ಯಮಿವ ಕೂರ್ಮಾನಾಂ ತೇನ ಜೀವಾಮಹೇ ವಯಂ. ಸ್ನೇಹಪೂರ್ಣವಾದ ಮನಸ್ಸಿನಿಂದ ಎನ್ನ ಸ್ಮರಿಸಿ ಕೇಶವ, ನಮ್ಮ ಬಗ್ಗೆ ಸ್ಮರಣೆ ಇದೆಯಲ್ಲ, ನಮ್ಮನ್ನು ನೆನಪು ಮಾಡ್ಕೋತಾ ಇರ್ತೀಯಲ್ಲ,
ತೇನ ಜೀವಾಮಹೇ ವಯಂ, ಅಷ್ಟರಿಂದ ನಾವು ಸುಖವಾಗಿ ಬದುಕಿದ್ವಿ. ನೀನೇ ನಮ್ಮ ಕಣ್ಣೆದುರಿಗೆ ಇರಬೇಕು ಅಂತೇನಿಲ್ಲ. ಎಲ್ಲಿದ್ರು ನಮ್ಮವರಿದ್ದಾರೆ ಅಂತ ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸಾಕು. ಯೋಚನೆ ಮಾಡ್ತಾ ಇಲ್ಲ ನಮ್ಮನ್ನ ನಾವು ಬದುಕ್ತಾ ಇರ್ತೀವಿ, ಸುಖವಾಗಿ ಇರ್ತೀವಿ ಅಂತ ಧರ್ಮರಾಜ ಅಲ್ಲ ಒಂದು ದೃಷ್ಟಾಂತ ಕೊಡೋದಿಲ್ಲ. ಅಪತ್ಯಮೇವ ಕೂರ್ಮಾಣ, ಆಮೆಗಳು ಹೇಗೆ ಸ್ನೇಹಪೂರ್ಣ ಮನಸ್ಸಿನಿಂದ ತಮ್ಮ ಮರಿಯನ್ನ ಯೋಚನೆ ಮಾಡ್ತಾ ಇರ್ತದೆ, ಅದನ್ನೇ ಮರಿ ಬೆಳೀತಾ ಹೋಗ್ತದೆ. ಹಾಗೆ ದೇವರು ನಮ್ಮ ಕಣ್ಣೆದುರಿಗೆ ಇರಬೇಕು ಅಂತ ಹೇಳಿದ್ರೆ, ದನ ಕಾಯುವವನು ಕೋಲ್ ಹಿಡ್ಕೊಂಡು ದನದ ಹಿಂದೆ ಇರಬೇಕು ರಕ್ಷಣೆ ಮಾಡಬೇಕಾದ್ರೆ. ಆದ್ರೆ ನಮ್ಮನ್ನು ಕಾಯುವ ಪರಮಾತ್ಮ ಕೋಲ್ ಹಿಡ್ಕೊಂಡು ನಮ್ಮ ಹಿಂದೆ ಇರಬೇಕಾಗಿಲ್ಲ. ಎಲ್ಲಿದ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸಾಕು, ನಾವು ಸುಖವಾಗಿ ಇರ್ತೀವಿ. ಆ ಭಗವಂತ ನಮ್ಮನ್ನು ಸ್ಮರಣೆ ಮಾಡ್ತಿರ್ಬೇಕು. ಅವ್ರು ಮಾಡ್ಬೇಕಾದ್ರೆ ನಾವು ಅವನ್ನ ಸ್ಮರಣೆ ಮಾಡ್ಬೇಕು. ಆವಾಗ ಅವ್ರು ನಮ್ಮ ಬಗ್ಗೆ ಯೋಚನೆ ಇಟ್ಕೊಳ್ತಾನೆ, ನಾವು ಸುಖವಾಗಿ ಇರ್ತೀವಿ. ಹೊರತು ಇಷ್ಟೇ ಪಾಲನೆ ಮಾಡೋದು ಅಂತ ಇಷ್ಟೇ. ನವಿಲುಗಳು ಹಾಗೆ ಆಲಿಂಗನೆ ಮಾಡಿಕೊಂಡ್ರೆ ಸಾಕು. ಮೈ ಬೆಡ್ಡಿನ ಮೈ ತುಂಬ ಮೈ ಮೇಲೆ ಕೈ ಹಾಕಿ ಆಲಿಂಗನೆ. ಮನುಷ್ಯರಲ್ಲೂ ಒಬ್ಬರು ದುಃಖದಲ್ಲಿದ್ದಾಗ ಅವ್ರನ್ನ ಆಲಿಂಗನೆ ಮಾಡಿಕೊಂಡು ಬೆಂಚ್ ಎಪ್ಪರಿಸಿ ಬೆನ್ನ ಮೇಲೆ ಕೈ ಹಾಕಿ ತಂದುಕೊಂಡು ಇಷ್ಟು ಮಾಡಿದ್ರೆ ಸಾಕು, ಎಷ್ಟು ಸಮಾಧಾನ ಆಗ್ತದೆ ಆ ದುಃಖದಲ್ಲಿದ್ದವರಿಗೆ. ಅದಕ್ಕೆ ಹೋಗಿ ಹೋಗಿ ಮಾತಾಡಿಸೋದು ಅಂತ, ಹೋಗಿ ಮಾತಾಡಿಸಬೇಕು. ಒಂದೊಬ್ಬರು ದುಃಖದಲ್ಲಿದ್ದವ್ರನ್ನ ಹೋಗ್ತಾರೆ, ಎಲ್ಲರಿಗೆ ಮಾತಾಡಿಸ್ತಾರೆ, ಎಷ್ಟೋ ಸಮಾಧಾನ ಆಗ್ತದೆ. ಒಬ್ಬರು ಬರಲಿಲ್ಲ ಅಂತ ಆದರೆ ಅವರಿಗೆ ಜಾಸ್ತಿ ಆಗಿಬಿಡ್ತದೆ. ಹೋಗಿ ಮಾತಾಡಿಸೋದು ಅಥವಾ ಬೆನ್ನಿನ ಮೇಲೆ ಕೈ ಹಾಕೋದು, ಸಮಾಧಾನ ಮಾಡೋದು, ಇದರಿಂದ ಬಹಳ ಪರಿಣಾಮ ಆಗ್ತದೆ ಮನುಷ್ಯರಲ್ಲೂ ಕೂಡ. ಆ ಶಕ್ತಿ ಇಟ್ಟಿದ್ದಾನೆ ತಾಯಿ. ಆ ಮಗುವನ್ನ ತಬ್ಬಿಕೊಂಡು ಆಲಿಂಗನೆ ಮಾಡಿಕೊಂಡು ಮುದ್ದು ಮಾಡಿದ್ರೆ ಸಾಕು, ಅಷ್ಟೇ ಸಾಕು ಬೆಳಿಲಿಕ್ಕೆ. ಅದ್ರ ಹತ್ತಿರ ಬರದೇನೆ ಒಂದ್ಸಲ ಎತ್ತುಕೊಳ್ಳದೇನೆ ಸುಮ್ಮನೆ ಎಷ್ಟು ಕುಡಿಸಿದ್ರೇನು ಏನು ತಿನ್ಸಿದ್ರೇನು ಆ ಮಗು ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಆ ವಾತ್ಸಲ್ಯನೇ ಬೇಕು, ಆ ವಾತ್ಸಲ್ಯ ಬೇಕೇ ಬೇಕು. ಒಂದು ಕಡೆ ಇದನ್ನು ಉಪನ್ಯಾಸ ಮಾಡಿದಾಗ ಒಬ್ಬರು ದೊಡ್ಡ ಜಡ್ಜಿಗಳು ಹೇಳಿದರು, ನೀವು ಹೇಳಿದ್ದು ನಿಜ, ವ್ಯಾಸರು ಬರೆದದ್ದು ನಿಜ, ಒಂದು ಘಟನೆ ಹೇಳ್ತೀನಿ ಅಂತಂದು. ಯಾವುದೋ ಒಂದು ಯುದ್ಧ ಆಯ್ತಂತೆ. ಆ ಯುದ್ಧ ಹತ್ತಿರ ಘೋಷಣೆ ಆಗಿತ್ತು. ಆ ಯುದ್ಧ ಇನ್ನೇನು ಹತ್ತಿರ ಬರ್ತದೆ ಅಂತಂದಾಗ ಆ ಯುದ್ಧ ಮಾಡುವ ಸೈನಿಕರಲ್ಲಿ ಒಬ್ಬನಿಗೆ ಹೊಟ್ಟೆ ಝಾಡಿಸಲಿಕ್ಕೆ ಶುರುವಾಯಿತು. ಹೇಗೆ ಹಿಡಿತಂತೆ, ಯುದ್ಧ ಮಾಡ್ಬೇಕಾ ಅಲ್ಲಿ ಬಾತ್ರೂಮ್ ಹೋಗಿ ಕೊಡ್ಬೇಕಾ. ಯುದ್ಧ ಮಾಡುವ ಸಮಯ ಹತ್ತಿರ ಬಂದಾಗಿ ಅವನಿಗೆ ಭೇದಿ. ಹಾಗಾದ್ರೆ ಅದ ಕೊನೆಗೆ ಅವರ ಅಮ್ಮನಿಗೆ ಟೆಲಿಗ್ರಾಮ್ ಕೊಟ್ಟಂತೆ, ಯುದ್ಧ ಹತ್ತಿರ ಬರ್ತಾ ಇದೆ, ಯಾಕೋ ಭೇದಿ ಆಗ್ತಾ ಇದೆ, ಏನು ಯುದ್ಧ ಮಾಡ್ತೇನೆ ನಾನು ಅಂತ. ಕೂಡಲೇ ಅವರಮ್ಮ ಬಂದಂತೆ ಆ ಮಿಲಿಟರಿ ಕ್ಯಾಂಪಿಗೆ ಬಂದು ಆ ಮಗನನ್ನ ಆಲಿಂಗನೆ ಮಾಡಿಕೊಂಡು ಬೆಂಚೆಪ್ಪಿಸಿ, ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರೋ ನೀನು ಯುದ್ಧ ಮಾಡು ಅಂತ ಬೆಂಚೆಪ್ಪಿಸಿದ್ದು. ಭೇದಿ ನಿಂತು ಆಮೇಲೆ ಉಳಿದವ್ರಿಗೂ ಸ್ವಲ್ಪ ಯುದ್ಧ ಹತ್ತಿರ ಬಂದಾಗ ಭೇದಿ ಶುರುವಾಗಿತ್ತು. ಅವರಿಗೆ ಜೀರ್ಣ ಆಗೋದಿಲ್ಲ, ತುಂಬಾ ಟೆನ್ಷನ್ ಮಾಡ್ಕೊಂಡಾಗ ಜೀರ್ಣ ಆಗಿ ಭೇದಿಯಾಗಿತ್ತು. ಆವಾಗ ಅವರವರು ತಮ್ಮ ತಾಯಿ ಟೆಲಿಗ್ರಾಮ್ ಕೊಟ್ಟರಂತೆ, ನೀವು ಒಂದ್ಸಲ ಬಂದಾಗ ನೀವು ಮಾಡ್ಕೊಂಡು ಹೋಗಿ. ಅವರು ಬಂದು ಬೆಲೆ ಮೇಲೆ ಕೈ ಹಾಕಿ ಹೋದಂತೆ, ಅವ್ರಿಗೆಲ್ಲಿಗೂ ಹೋಯ್ತಂತೆ. ಅಂದ್ರೆ ಅಷ್ಟು ಶಕ್ತಿ ಇರ್ತದೆ. ಒಬ್ಬ ಹುಡುಗ ಪರೀಕ್ಷೆ ಹೊರಟಿದ್ದಾನೆ ಅಂತ ಇಟ್ಕೊಳ್ಳಿ, SSLC ಪರೀಕ್ಷೆಗೆ ಹೋಗ್ತಾ ಇದ್ದಾನೆ. ಅಪ್ಪನಿಗೆ ನಮಸ್ಕಾರ ಮಾಡಿದ, ಪರೀಕ್ಷೆ ಬರ್ತೀನಿ ಆಶೀರ್ವಾದ ಮಾಡಪ್ಪ ಅಂತ. ಹೋಗು ಉದ್ಧಾರ ಆಯ್ತು SSLC, ಏನು ಮಾಡ್ತೀವಿ ಮಾಡಿ ಹೋಗಿ ಬಂದ್ಬಿಟ್ಟು ದೇವೇ ಬರೋದು ಮತ್ತೆ ಹೋಗ್ಬಿಟ್ಟು ಬೆನ್ನಿನ ಮೇಲೆ ಕೈ ಹಾಕಿ ಧೈರ್ಯವಾಗಿ ಹೋಗೋ, ಚೆನ್ನಾಗಿರ್ಬೇಕು ಹೋಗು ಅಂತ ಉತ್ಸಾಹ ತುಂಬಿಸಿ ಕಳಿಸಿಬಿಟ್ಟಿದ್ರೆ ಅವನಿಗೆ ಎಲ್ಲೆಲ್ಲಿದ್ದು ನೆನಪು ಬರ್ತದೆ. ನೀನೇನು ಉದ್ಧಾರ ಮಾಡ್ತೀವಿ SSLC ಹೋಗು, ಹೋಗೇ ಬಿಡ್ತಾನೆ. ಹೀಗೆಲ್ಲ ಅನ್ನೋದಲ್ಲ, ಆ ಧ್ವನಿಯಲ್ಲಿ ಆ ಸ್ಪರ್ಶದಲ್ಲಿ ಏನು ಶಕ್ತಿ ತುಂಬಿದ್ದಾನೆ ಪರಮಾತ್ಮ. ದೊಡ್ಡವರು ಒಬ್ಬರ ಮೇಲೆ ದೃಷ್ಟಿ ಹಾಕಿ ಮಾತಾಡಿಸಿದ್ರೆ ಸಾಕು, ಹೆಸರು ಹೇಳಿದ್ರೆ ಸಾಕು, ಅವ್ರಿಗೆ ಎಲ್ಲೆಲ್ಲಿ ಉತ್ಸಾಹ ಬಂದ್ಬಿಡ್ತದೆ. ಇವತ್ತು ನನ್ನ ಮೇಲೆ ದೃಷ್ಟಿ ಹಾಕಿದ್ರು, ನನ್ನ ಹೆಸರು ಮಾತಾಡಿಸಿದ್ರು ಅಂತ ಗೊತ್ತಾರೆ, ಅಷ್ಟು ಸಂತೋಷ ಆಗ್ತದೆ. ಇವೆಲ್ಲ ಬರೇ ಔಷಧಿಯಿಂದ ಆಗೋದಲ್ಲ, ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ತಾನೆ ಪರಮಾತ್ಮ. ಹೀಗೆ ಚಾರ್ವಾಕ ಶಾಸ್ತ್ರಕ್ಕೂ ಇದಕ್ಕೂ ಹೋಲಿಕೆನೇ ಅವರಿಗೆ ಅರ್ಥ ಮಾಡ್ಕೊಳ್ಳೋದು. ಸುಮ್ಮನೆ ಧರ್ಮ ಭ್ರಷ್ಟರಾಗಲಿಕ್ಕೆ ರಚನೆ ಆಗಿರೋದು ಚಾರ್ವಾಕ ಶಾಸ್ತ್ರ. ಅದು ವಾಯುರಾಜನ ಮಗನಾದಂಥ ರಜಿರಾಜನ ಕಥೆಯಿಂದ ಗೊತ್ತಾಗ್ತದೆ. ಹಾಗೆ ರಜಿರಾಜನಿಗೆ ಹೇಳ್ತಾರೆ, ಯಥೋ ರಜಿಹಿ ತಥೋ ಜಯ ಅಲ್ಲ, ಯಥೋ ರಜಿಹಿ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯ ಅಷ್ಟೇ. ರಜರಾಜ ಇದ್ದಲ್ಲಿ ಜಯ ಬರ್ತದೆ ಅಂತಲ್ಲ, ರಜರಾಜ ಇದ್ದಲ್ಲಿ ಧರ್ಮ ಇತ್ತು, ಆ ಧರ್ಮ ಇದ್ದದ್ರಿಂದ ಜಯ ಬರ್ತಾ ಇತ್ತು. ರಜರಾಜನ ಮಕ್ಕಳು ಧರ್ಮ ಭ್ರಷ್ಟರಾದರು, ಚಾರ್ವಾಕ ಶಾಸ್ತ್ರ ಹೋಗಿ ಜಯ ಹೋಗ್ತವೆ. ಧರ್ಮಕ್ಕೆ ಜಯ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಪುರಂದರದಾಸ ಹೇಳ್ತಾರೆ.
ಧರ್ಮವೇ ಜಯ ಅಂತಾರವರು. ಅದರ ಅರ್ಥ ಏನು? ಧರ್ಮಕ್ಕೇನೆ ಜಯ. ಅದನ್ನ ಈ ಋತುರಾಜನ ಕಥೆ ಹೇಳ್ತಾ ಇದ್ದೆ. ಆಮೇಲೆ ಇನ್ನೊಬ್ಬ ಆಯುರಾಜನ ಮಗ ಕ್ಷತ್ರವೃದ್ಧ. ಆ ಕ್ಷತ್ರವೃದ್ಧನ ವಂಶದಲ್ಲೇನೆ ಕಾಶ ಅಂತ ಒಬ್ಬ ರಾಜ ಬಂದ. ಕಾಶರಾಜನ ಮಗ ದೀರ್ಘತಪ, ದೀರ್ಘತಪನ ಮಗ ಧನ್ವ, ಧನ್ವಂತನ ಮಗ ಧನ್ವಂತರಿ. ಪರಮಾತ್ಮನ ಅವತಾರ ಆಯಿತು. ಇವರೆಲ್ಲ ಕಾಶರಾಜನ ವಂಶದವರು, ಕಾಶಿಯಲ್ಲಿ ಹುಟ್ಟಿದವರು. ಕಾಶಿ ಪಟ್ಟಣ ಅಂತ ಹೆಸರಿದೆ. ಅದು ನಿಜವಾಗಿಯೂ ಕಾಶಿ ಅಂತ ಅದಕ್ಕೆ ಹೆಸರಿದ್ದಿಲ್ಲ. ಮೊದಲು ಕಾಶರಾಜ ಅಂತ ಒಬ್ಬನು ಬಂದು ಆಳ್ಲಿಕ್ಕೆ ಶುರು ಮಾಡಿದ. ಆದ್ದರಿಂದ ಅದಕ್ಕೆ ಕಾಶಿ ಅಂತ ಹೆಸರಾಯಿತು. ಕಾಶ ಅಂತ ಒಬ್ಬ ರಾಜನ ಹೆಸರದು. ಅವನ ವಂಶದವ್ರನ್ನೆಲ್ಲ ಕಾಶಿ ಕಾಶಿ ಅಂತ ಕರೀತಿದ್ರು ಅಡ್ಡ ಹೆಸರು ಮಾಡಿ. ಮೂಲ ಹೆಸರು ವಾರಣಾಸಿ ಅಂತ. ಗಂಗಾ ನದಿಗೆ ಒಂದು ಕಡೆ ವರ್ಣಾ ನದಿ ಸೇರ್ತದೆ, ಒಂದು ಕಡೆ ಹಸಿ ನದಿ ಸೇರ್ತದೆ. ಅದರ ಮಧ್ಯಭಾಗ ಎಲ್ಲ ಕಾಶಿ. ಇವತ್ತಿಗೂ ಉಂಟು ಹಸಿ ಘಾಟ್ ಅಂತಿದೆ, ಅಲ್ಲಿ ಹಸಿ ನದಿ ಸೇರ್ತದೆ, ಸಂಗಮ ಆಗ್ತದೆ. ಇನ್ನೊಂದು ಕಡೆ ತುದಿಯಲ್ಲಿ ವರ್ಣಾ ನದಿ ಸೇರ್ತದೆ. ಮಧ್ಯದ ಗಂಗಾ ತೀರನೇ ಕಾಶಿ, ವಾರಾಣಸಿ. ಅದು ವಾರಾಣಸಿ ಇದ್ದದನ್ನ ಕಾಶಿ ಅಂತ ಮಾಡಿದರು ಕಾಶರಾಜ ಆಳಿದ್ರಿಂದ. ಧನ್ವಂತರಿ ಪರಮಾತ್ಮ ಅದೇ ಕಾಶರ ವಂಶದಲ್ಲಿ ಅಲ್ಲಿ ಹುಟ್ಟಿದ. ಮೊದಲು ಕ್ಷೀರ ಸಮುದ್ರ ಮಥನ ಮಾಡಿದಾಗ ಹುಟ್ಟಿದ್ದ. ಸಮುದ್ರ ಮಥನ ಕಾಲದಲ್ಲಿ ಧನ್ವಂತರಿ ಒಂದ್ಸಲ ಬಂದಿದ್ದ. ಆಯುರ್ವೇದ ಶಾಸ್ತ್ರ ಪ್ರವರ್ತಕನಾದ. ಅಬ್ಜ ಧನ್ವಂತರಿ ಅಂತ ಹೆಸರಿತ್ತು. ಆವಾಗ ಧನ್ವಂತರಿಗೆ ಆಹುತಿ ಇದ್ದಿಲ್ಲ. ತನಗೆ ಆಹುತಿ ಬೇಕು ಅಂತ ಮತ್ತೊಂದ್ಸಲ ಈ ವಂಶದಲ್ಲಿ ಅವತಾರ ಮಾಡಿದ, ಚಂದ್ರವಂಶದಲ್ಲಿ. ಆವಾಗ ಆಹುತಿ ಕೊಡು. ವೈಶ್ವರ್ಯ ಮಾಡುವಾಗ ಧನ್ವಂತರೇ ಸ್ವಾಹ, ಧನ್ವಂತರೇ ನಮ್ಮ ಅಂತ ಒಂದು ಆಹುತಿ ಉಂಟು. ಅದು ಈ ಧನ್ವಂತರಿ ಕೊಡೋದು. ಸಮುದ್ರ ಮಥನ ಕಾಲದಲ್ಲಿ ಬಂದ ಧನ್ವಂತರಿಗಲ್ಲ. ಆಗ ನನಗೆ ಆಹುತಿ ಕೊಟ್ಟರೆ ಈಗೆಲ್ಲ ವ್ಯವಸ್ಥೆ ಆಗಿದೆ, ಇನ್ನೊಂದ್ಸಲ ರೆಡಿ ಮಾಡಿರ್ತೀವಿ ಎಂದ್ರಂತೆ. ಅದಕ್ಕೆ ಮತ್ತೊಂದ್ಸಲ ಹುಟ್ಟಿದ ಆಹುತಿಗೋಸ್ಕರ. ಅವನು ಚಂದ್ರವಂಶದ ಧನ್ವಂತರಿ. ಅವನು ಪರಮಾತ್ಮನ ಅವತಾರನೆ. ಅಬ್ಜಸ್ತು ಮಿತಿ ಹೋವಾಚ ತಸ್ಮಾತ್ ಅಬ್ಜಸ್ತು ಸಸ್ಮೃತಃ. ಇದೇ ಧನ್ವಂತರಿ. ಇವರೆಲ್ಲ ಕಾಶಿ ಆಳ್ತಾ ಇದ್ರು. ದಿವೋದಾಸ ಅಂತ ಒಬ್ಬರು ಬಂದ. ಇದೇ ಪರಂಪರೆಯಲ್ಲಿ ಕಾಶಿಯಲ್ಲೇ ಆಳಕ್ಕೆ ಬಂದ ರಾಜ ದಿವೋದಾಸ. ಆ ಸಂದರ್ಭದಲ್ಲಿ ದಿವೋದಾಸ ಇರುವಾಗ ಕಾಶಿ ಶೂನ್ಯವಾಗಿ ಹೋಯ್ತಂತೆ. ಸ್ಮಶಾನ ಅಂತ ಆದದ್ದು ಆವಾಗ. ಕಾಶಿ ಪೂರ್ತಿ ದೊಡ್ಡ ಪಟ್ಟಣ ಶೂನ್ಯವಾಗಿ ಹೋಯ್ತಂತೆ ಕಾಶಿ ದಿವೋದಾಸನ ಕಾಲದಲ್ಲಿ. ಕ್ಷೇಮಕ ಅಂತ ಒಬ್ಬ ರಾಕ್ಷಸ ಬಂದು ಸೇರಿಕೊಂಡ. 1000 ವರ್ಷದ ತನಕ ಕಾಶಿ ಹಾಳ್ಬಿಟ್ಟು ಹೋಯ್ತಂತೆ. ಆಮೇಲೆ 1000 ವರ್ಷ ಆದ್ಮೇಲೆ ಅಲರ್ಕ ಅಂತ ಒಬ್ಬ ರಾಜ ಇದ್ದಾನೆ. ಅಲರ್ಕ ಅಂತ ಅವನ ಹೆಸರು. ದೊಡ್ಡ ಯೋಗಿ. ಆ ಅಲರ್ಕ ದತ್ತಾತ್ರೇಯನ ಶಿಷ್ಯ. ಅವನು ಪುನಃ ಕಾಶಿಯನ್ನ ಮತ್ತೆ ಕಟ್ಟಿದವನು. ಇವತ್ತೀಗ ಅದು ಮಹಾಪಟ್ಟಣ ಆಗಿದೆ ಕಾಶಿಯನ್ನು. 1000 ವರ್ಷ ಹಾಳ್ಬಿಟ್ಟು. ಯಾಕೆ ಅಂದ್ರೆ ದಿವೋದಾಸ ಆಳ್ತಾ ಇರುವಾಗ ರುದ್ರದೇವರು ಪಾರ್ವತಿಯನ್ನು ಮದುವೆ ಮಾಡಿಕೊಂಡು ಹಿಮಾಲಯದಲ್ಲೇ ಇದ್ದರು. ಹಿಮಾಲಯದಲ್ಲಿ ಯಾಕಿದ್ರು ಅಂತಂದ್ರೆ ಹೆಂಡತಿ ತವರು ಮನೆ. ಹಿಮವಂತ ಮಾವ, ಹಿಮವಂತನ ಮಗಳೇ ಪಾರ್ವತಿ. ಪಾರ್ವತಿಯನ್ನ ರುದ್ರ ಮದುವೆ ಮಾಡಿಕೊಂಡು ಹೆಂಡತಿ ತವರು ಮನೆ, ಅವಳಿಗೆ ಅನುಕೂಲ ಆಗುತ್ತೆ ಅಂತ ಅಲ್ಲೇ ಇದ್ಬಿಟ್ಟಿದ್ದ. ಅದು ಈಗಲೂ ಹೇಳ್ತಾರೆ, ಮಾವನ ಮನೆ ವಾಸ ಅಂದ್ರೆ ಭಾರಿ ಶ್ರೇಷ್ಠ. ಶ್ವಶುರ ಗೃಹ ನಿವಾಸ, ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣ. ತಮ್ಮನೇಲಿ ಹೆಂಗ್ ಬೇಕಾಗಿರ್ಲಿ, ಮಾವನ ಮನೆ ಹೋದ್ರೆ ಸ್ವರ್ಗಕ್ಕೆ ಸಮಾನ. ದಧಿ ಗುಣ ಮಧು ಸರ್ಪಿರ್ಭಕ್ಷ್ಯ ಸಾರ ಪ್ರವಾಹ. ಹಳೆ ದೇವರು ಬಂದು ನಮ್ಮ ಕಡೆಯಲ್ಲಿ ಹಳೆಯ ಅನ್ನೋದಿಲ್ಲ, ಹಳೆ ದೇವರು ಅಂತ ಬರ್ತಾರೆ. ಆ ಕಡೆ ಭಾಷೆಯಲ್ಲಿ ಹಳೆ ದೇವರು ಅಂತ. ಹಳೆ ದೇವರು ಬಂದಿದ್ದಾರೆ ಅಂತ ಹೇಳಿ ಹಾಲು ಮೊಸರು ಬೆಣ್ಣೆ ಎಲ್ಲ ತರಿಸಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಭಾರಿ ಮಾಡ್ತಿರ್ತಾರೆ. ಶ್ವಶುರ ಗೃಹ ನಿವಾಸ ಸ್ವರ್ಗ ತುಲ್ಯೋ ನರಾಣ. ದಧಿ ಗುಣ ಮಧು ಸರ್ಪಿರ್ಭಕ್ಷ್ಯ ಸಾರ ಪ್ರವಾಹ. ಯದಿ ವಸತಿ ದಿನಾನಿ ತ್ರೀಣಿ ಪಂಚಾಥ ಸಪ್ತ. ಅಷ್ಟೇ, 3 ದಿನ 5 ದಿನ 7 ದಿವಸದ ತನಕ ಇದ್ರೆ ಅದು ಕಡಿಮೆ ಕಡಿಮೆ ಆಗ್ತಾ ಬರ್ತದೆ. ಮೊದಲು 3 ದಿವಸ ಭಾರಿ ಉಪಚಾರ, ಆಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ. 7ನೇ ದಿವಸಕ್ಕೆ ಪೂರ್ತಿ ಕಡಿಮೆ ಆಗುತ್ತೆ. ತದುಪರಿ ದಿನವೇ ಪಾದ ರಕ್ಷಾ ಪ್ರಹಾರ. ಆಮೇಲೆ 1 ದಿವಸ ಇದ್ದಾದ್ರೆ ಏನ್ರಿ ಬೇರೆ ಹೋಗ್ತಿರೋ ಕರ್ಕೊಂಡು. ರುದ್ರದೇವರಿಗೆ ಅಲ್ಲೇ ಹಿಮಾಲಯದ ವಾಸ ಬಹಳ ಇಷ್ಟ. ಅಲ್ಲೇ ಇದ್ಬಿಟ್ರು ರುದ್ರದೇವರು. ಆಗ ಮೇನಾದೇವಿ ಪಾರ್ವತಿಯನ್ನು ಬಹಳ ಚುಚ್ಚು ಮಾತಾಡಿದ್ರು. ಏನು ಅಸಹ್ಯ ನಿನ್ ಗಂಡ ಅಂತ ಸುಮ್ಮನೆ. ಏನು ನಮ್ಮನೇಲಿ ಈಗ ದೊಡ್ಡ ದೊಡ್ಡ VIP ಬರ್ತಿರ್ತಾರೆ, ಬರೇ ಭೂತಗಣ ಪ್ರೇತಗಳ ಜೊತೆಗಿರ್ತಾನೆ,
ನಮ್ಗೆ ಅವಮಾನ ಆಗುತ್ತೆ ಅಳಿಯ ಅಂತ ಹೇಳ್ಕೊಡ್ಲಿಕ್ಕೆ, ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತಾನೋ ಇಲ್ಲೋ ಇಲ್ಲೇ ಕೊಡ್ತಾನೋ ಏನ್ ಗತಿ ಅಂತ ಶುರು ಮಾಡಿದ್ದಾನೆ. ಪಾರ್ವತಿಗೆ ಗೊತ್ತಿಲ್ಲ ಇಷ್ಟು ತಾಯಿ ಅವಹೇಳನೆ ಮಾಡ್ತಾಳೆ ಅಂತ. ಬಹಳ ಬೇಜಾರಾಯಿತು ಪಾರ್ವತಿ. ಅವಳಿಗೇನು ರುದ್ರದೇವ್ರ ಮೇಲೆ ಬೇಜಾರಿಲ್ಲ, ಸಮಾಧಾನ ಇತ್ತು. ಆದ್ರೆ ಮೇನಾದೇವಿ ಬಹಳ ಕಸಿವಿಸಿ ಮಾಡ್ಕೊತಿದ್ದಳು. ಅಳಿಯನ ಕಂಡ್ರೆ ಸಾಕು ಮೂಗು ಮುರಿಯೋದು. ಇವನ ವೇಷ, ಇವನ ರುದ್ರದೇವ್ರ ವೇಷ ಗೊತ್ತಲ್ಲ, ಆ ಪ್ರೇತಗಣಗಳು ಜೊತೆಗೆ ಅದೆಲ್ಲ ಬಹಳ ದುಃಖ ಆಗಿ ಬಹಳ ಕಿತ್ತು ಮಾತಾಡಿದ್ದು. ಕೊನೆಗೆ ಪಾರ್ವತಿ ಒಂದು ಗಂಡನಿಗೆ ರುದ್ರದೇವರಿಗೆ ಹೇಳಿದಂತೆ, ನಮ್ಮ ತಾಯಿ ಬಹಳ ಅವಮಾನ ಮಾಡ್ತಿದ್ದಾಳೆ, ಇಲ್ಲಿ ಬೇಡ, ನಾವು ಬೇರೆ ಮನೆಗೆ ಹೋಗೋಣ, ಇಲ್ಲ ಬೇರೆ ಊರಿಗೆ ಹೋಗೋಣ ಅಂತ. ಆಗ ರುದ್ರದೇವರು ತನ್ನ ಭೂತಗಣದಲ್ಲಿ ನಿಕುಂಭ ಅಂತ ಒಬ್ಬ ಭೂತ, ಆ ನಿಕುಂಭನನ್ನು ಕರೆದು ಹೇಳಿದ, ಪಾರ್ವತಿ ಅಪೇಕ್ಷೆ ಪಡ್ತಾ ಇದ್ದಾಳೆ, ಬೇರೆ ಯಾವುದಾದ್ರೂ ಊರು ನೋಡಿ ಬಾ ಚೆನ್ನಾಗಿರೋದು, ಅಲ್ಲೇ ಹೋಗಿ ಸೇರ್ಕೋತೀವಿ. ಅವನು ನಿಕುಂಭ ಹಿಮಾಲಯ ಇಳಿದು ಬಂದ, ಎಲ್ಲ ಕಡೆ ನೋಡಿದ. ಕಾಶಿ ಬಹಳ ಚೆನ್ನಾಗಿದೆ ಅಂತ ಅನಿಸ್ತು. ಒಂದು ಕಡೆ ವರುಣಾ ನದಿ, ಒಂದು ಕಡೆ ಹಸಿ ನದಿ, ಗಂಗಾ ತೀರ, ಒಳ್ಳೆ ಊರು ಅಂತ ಅನಿಸ್ತು. ಆದ್ರೆ ಬಂದು ಹೇಳಿದ, ಎಲ್ಲ ಊರು ನೋಡಿದ್ವಿ, ಕಾಶಿ ಬಹಳ ಚೆನ್ನಾಗಿತ್ತು, ಉತ್ತಮವಾದ ನಗರ, ಆದರೆ ಭಕ್ತಿ ಇದೆ ಕಾಶಿ ಅಂತ. ಭಕ್ತಿ ಇದೆ, ನಿಮಗೆ ಅಲ್ಲಿ ಜಾಗ ಇದೆ. ರುದ್ರದೇವರು ಹೇಳಿದ್ರು, ಭಕ್ತಿ ಇದ್ರೆ ಖಾಲಿ ಮಾಡಿಸ್ಕೊಡು ಅಂತ. ಮನೆ ಬೇಕಾಗಿದ್ದು ಇದ್ದವ್ರು ಓಡಿಸಿ ಖಾಲಿ ಮಾಡಿಸ್ಕೊಡು, ಅಷ್ಟು ಅಪ್ಪಣೆ ಆದ್ರೆ ಮಾಡಿಸ್ತೀನಿ ಅಂತ ನಿಕುಂಭ ಕಾಶಿ ಬಂದ. ಮತ್ತೆ ಅಲ್ಲಿ ಒಬ್ಬ ಕ್ಷೌರಿಕನಿಗೆ ಕನಸಿನಲ್ಲಿ ಬಂದಂತೆ, ಯಾರೋ ಕ್ಷೌರ ಮಾಡುವವನು ಕಂಡುಕ ಅಂತ ಅವನ ಹೆಸರು. ಆ ಕಂಡುಕನ ಕನಸಿನಲ್ಲಿ ತನ್ನನ್ನು ತೋರಿಸ್ಕೊಂಡು ಆ ಭೂತ, ನಿಕುಂಭ ಅನ್ನೋ ಭೂತ, ರುದ್ರದೇವರ ಭೃತ್ಯ, ಅವನು ಹೇಳಿದ, ನನಗೊಂದು ದೇವಾಲಯ ಕಟ್ಟಿಸು, ನಿನಗೆಲ್ಲ ನಾನು ಅನುಕೂಲ ಮಾಡ್ತೇನೆ ಅಂತ. ಕನಸು ಬಿತ್ತು. ಮದ್ದು ಎದ್ದ, ಒಂದು ದೇವಾಲಯವನ್ನು ಕಟ್ಟಿಸಿದ ಊರು ಹೊರಗಡೆ. ಒಂದು ಸೈಟ್ ತಗೊಂಡು ಒಂದು ದೇವಾಲಯ ಕಟ್ಟಿಸಿದ, ಕಾಂಟ್ರಿಬ್ಯೂಷನ್ ತಗೊಂಡ, ಭೂತ ದೇವಾಲಯ ಅಂತ ಒಂದು ಕಟ್ಟಿಸಿದ. ಎಲ್ರಿಗೂ ಆ ಭೂತ ಅನುಗ್ರಹ ಮಾಡಿ ಶುರು ಮಾಡ್ತು. ಯಾರ್ಯಾರಿಗೆ ಏನು ಫಲ ಬೇಕೋ ಎಲ್ಲರಿಗೂ ಕೊಡ್ತು. ಯಾಕೆ ಸಾಧಾರಣ ಹೊಸ ಗುಡಿ ಆದ್ರೆ ಅಲ್ಲಿ ಬರ್ತಾರೆ, ಹಳೆ ಗುಡಿಯಲ್ಲಿ ಏನು ಫಲ ಸಿಗಲಿಲ್ಲ, ಹೊಸದಾಗಿದೆ ನೋಡೋಣ ಜಾಗ್ರತೆ ಏನು ಅಂತ ಬರ್ತಿರ್ತಾರೆ. ಬಂದು ಎಲ್ರಿಗೂ ಫಲ ಸಿಕ್ತು. ದಿವೋದಾಸನಿಗೆ ಸಂತಾನ ಆಗಬೇಕಾಗಿತ್ತು. ಅದಕ್ಕೆ ಅವನು ಅಲ್ಲಿ ಬಂದು ಸೇವೆ ಮಾಡಿದ, ಅವನ ಹೆಂಡತಿಯನ್ನು ಕಳಿಸಿದ, ಸೇವೆ ಮಾಡಿದ. ಅವಳಿಗೆ ಮಾತ್ರ ಫಲ ಕೊಡಲಿಲ್ಲ. ಸಿಟ್ಟು ಬೇಕು ಅಂತ ಮಾಡಿದೆ ಭೂತ, ಊರಿನವರಿಗೆಲ್ಲ ಫಲ ಕೊಟ್ಟು ಆ ದಿವೋದಾಸ ರಾಜನಿಗೆ ಫಲ ಕೊಡಲಿಲ್ಲ. ಕಾಶಿಯಲ್ಲಿ ತಾನೇ ದೇವಾಲಯ ಕಟ್ಟಿಸಿಕೊಂಡು ಸಿಟ್ಟು ಬಂತು ದಿವೋದಾಸನಿಗೆ. ಊರಿನವರಿಗೆಲ್ಲ ಫಲ ಕೊಟ್ಟು ನನಗೆ ಕೊಡಲಿಲ್ಲ, ಈ ದೇವಾಲಯನೇ ಬೇಡ ಅಂತ ವೃತ್ತನ್ನ ಕರ್ಕೊಂಡು ಬಂದು ಆ ದೇವಾಲಯ ಬಿಡಿಸಿ ಕೆಡವಿ ಹಾಕಿಬಿಟ್ಟು. ದೇವಾಲಯ ಕೆಡವಿದ್ಕೊಂಡು ಸಿಟ್ಟು ಬಂತು ಭೂತನಿಗೆ, ನೀನು ಊರು ಹಾಳು ಬಿದ್ದು ಹೋಗಿ ಅಂತ ಶಾಪ ಹಾಕಿ. ಯಾವಾಗಲೂ ದೇವಾಲಯ ಕೆಡಬಾರದು, ದೇವಾಲಯ ಬೀಳಿಸಿದ್ರೆ ಊರೇ ಹಾಳ. ಅದರಿಂದ ದೇವಾಲಯ ಕೆಡಿಸಿದ್ರೆ ಊರೇ ಹಾಳ. ಯಾರ ಮೇಲೆ ರೋಗ ಬಂತು, ಏನೇನೋ ರೋಗ ಬಂದು ಎಲ್ಲರೂ ಊರು ಬಿಟ್ಟರು, ಒಬ್ಬೊಬ್ಬರೇ ಊರು ಬಿಟ್ಟು ಇಡೀ ಕಾಶಿ ಖಾಲಿ ಆಗೋದು ಸ್ವಲ್ಪ ದಿವಸದಲ್ಲಿ. ಆವಾಗ ಕ್ಷೇಮಕ ರಾಕ್ಷಸ ಬಂದು ಸೇರ್ಕೊಂಡ. 1000 ವರ್ಷ ಅದನ್ನು ಬರೀ ಸ್ಮಶಾನ ಅಂತ ಉಪಯೋಗಿಸ್ತಿದ್ರು ಗಂಗಾ ತೀರ. ಈಗಲೂ ಸ್ಮಶಾನ ಅಂತಲೇ ಹೇಳ್ತಾರೆ. ಕಾಶಿಗೆ ಹೋಗಿ ಸ್ನಾನ ಮಾಡುವಾಗ ಸಂಕಲ್ಪ ಮಾಡಿಸೋ ಪುರೋಹಿತರು ಆ ಸ್ಮಶಾನೆ ಅಂತ ಅಂತಾರೆ. ಯಾರು ಗಮನ ಇಟ್ಟಿರೋದಿಲ್ಲ, ಕೇಳಿದ್ರೆ ಗಾಬರಿ ಆಗಬಾರ್ದು. ಯಾರು ಏನಪ್ಪ ಇದು ಸ್ಮಶಾನ ಅಂತ ಹೇಳೋದು, ಅದು ಕಾಶಿ ಸ್ಮಶಾನವೇ ಆಯ್ತದೆ, ಮಹಾ ಸ್ಮಶಾನ ಅಂತಲೇ ಸಂಕಲ್ಪ. ಅಂಥ ಮಹಾ ಸ್ಮಶಾನ ಅಂತ ಮಾಡಿಕೊಂಡು ಎಲ್ಲರೂ ಉಪಯೋಗಿಸ್ಬಿಟ್ಟು 1000 ವರ್ಷ ಹೀಗಾಯ್ತು. ಆಮೇಲೆ ಭೂತ ಆ ನಿಕುಂಭ ಬಂದು ಹೇಳಿದ ರುದ್ರದೇವರ ಹತ್ರ, ಕಾಶಿ ಖಾಲಿ ಮಾಡಿಸಿದ್ದೀನಿ ಅಂತ. ಸರಿ ಅಂತ ಪಾರ್ವತಿಯನ್ನು ಕರ್ಕೊಂಡು ಬಂದರು. ಇಡೀ ಕಾಶಿ ಖಾಲಿ, ಒಬ್ಬರೂ ಇಲ್ಲ. ರುದ್ರದೇವರಿಗೆ ಬಹಳ ಅನುಕೂಲ ಆಯಿತು. ವಿರಕ್ತರಾಗಿ ಬೀದಿ ಬೀದಿಯಲ್ಲಿ ತಿರುಗಿ ಹರಿಧ್ಯಾನ ಮಾಡ್ತಾ ಆರಾಮಾಗಿ ಕಾಲ ಹಾಕಿದ್ದಾರೆ. ಅದನ್ನ ಶೈವರೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಪಾಯಂ ಪಾಯಂ ಶ್ರುತಿ ಚುಡುಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಕ್ಷಂ ಜಾಪಂ ಜಾಪಂ ಪ್ರಕೃತಿ ವಿಗತೋ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶೀ ನಿವಾಸಿ. ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ, ಬೀದಿ ಬೀದಿಯಲ್ಲಿ ರುದ್ರದೇವರು ರಾಮಮಂತ್ರ ಜಪ ಮಾಡ್ಕೊಂಡು ತಿರುಗ್ತಾ ಇದ್ದಂತೆ ಕಾಶಿಗೆ. ಯಾರಾದರೂ ಕಾಶಿಗೆ ಹೋಗಿ ಸತ್ತರೆ, ಕಾಶಿಯಲ್ಲಿ ಸತ್ತರೆ ಜಾಪಂ ಜಾಪಂ ಪ್ರಕೃತಿ ವಿಕೃತವು ಪ್ರಾಣಿನಾಂ ಕರ್ಣಮೂಲೆ. ಕಾಶಿಯಲ್ಲಿ ಯಾರಾದರೂ ಸತ್ತರೆ ಆ ಹೊತ್ತಿಗೆ ರುದ್ರದೇವರು ಬಂದು ಅವರ ಬಲೆಗೆ ಮೇಲೆ ರಾಮಮಂತ್ರ ಜಪ ಮಾಡ್ತಾರೆ, ಅವರಿಗೆ ಮೋಕ್ಷ. ಕಾಶಿ ವರ್ಣ ಮುಕ್ತಿ ಅಂತ ಇವತ್ತಿಗೂ ಹೇಳ್ತಾರೆ.
ಕಾಶಿಯಲ್ಲಿ ಸತ್ತರೆ ಮೋಕ್ಷ. ರುದ್ರದೇವರು ಬಂದು ಅವರೇ ಸ್ವತಃ ಬರಿಗೆಯಲ್ಲಿ ರಾಮ ಮಂತ್ರ ಜಪ ಮಾಡ್ತಾರೆ. ಜಾಪಂ ಜಾಪಂ ಪ್ರಕೃತಿ ವಿಕೃತವು ಅಂದ್ರೆ ವರ್ಣಕಾಲ ಪ್ರಾಣಿನಾಂ ಕರ್ಣ ಮೂಲೆ. ಈಗ ರುದ್ರದೇವರು ಕಾಶಿ ಖಾಲಿ ಮಾಡಿಸಿ ಅಲ್ಲಿ ಬಂದು ದೇವದಾಸನ ಕಾಲದಲ್ಲಿ ಅಲ್ಲಿ ಇದ್ರು. ಒಂದು ಸ್ವಲ್ಪ ದಿವಸಕ್ಕೆ ಪಾರ್ವತಿ ದೇವಿ ಶುರು ಮಾಡಿದ್ರು. ಅಂದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ಇಂಥ ಊರಿಗೆ ಕರ್ಕೊಂಡು ಹೋಗೋದು. ಎಲ್ಲರೂ ಬಿಟ್ಟೋದು ಊರಿದ್ರು. ಅರಿಶಿನ ಕುಂಕುಮ ಕರಿಬೇಕು ಅಂದ್ರೆ ಹೋಗ್ಬೋತಾ ಇಲ್ಲ. ಏನ್ ಮಾಡಬೇಕು? ಶುಕ್ರವಾರ ಏನ್ ಮಾಡಬೇಕು? ಅರಿಶಿನ ಕುಂಕುಮ ಕರೀಲಿಕ್ಕಿಲ್ಲ, ಅರಿಶಿನ ಕುಂಕುಮ ಕರೆದು ಹಟ್ಟೆ ಹೊಡಿಲಿಕ್ಕಿಲ್ಲ. ಅದು ಮುಖ್ಯ. ಏನ್ ಮಾಡೋದು? ಒಬ್ರು ಇಲ್ವಲ್ಲ, ಅದರಿಂದ ಬೇರೆ ಊರಿಗೆ ಹೋಗೋಣ, ಇದು ಬೇಡ ಅಂತ ಪಾರ್ವತಿ ಹೇಳಿದಂತೆ. ಆಗ ರುದ್ರದೇವರು ಹೇಳ್ತಾರೆ, ಯಾರು ಇಲ್ಲ ಅಂತ ಹೇಳ್ಬೇಡ, ನಾನಂತೂ ಈ ಊರು ಬಿಡಲ್ಲ ಅಂತ. ವಿಶ್ವನಾಥ ಅಂತ ಹೆಸರಿನಿಂದ ಬಂದು ಸೇರ್ಕೊಂಡ್ರು. ನಾನು ಈ ಊರು ಬಿಡಲ್ಲ. ಇಲ್ಲಿ ಬಿಂದು ಮಾಧವ ಇದ್ದಾನೆ, ಅವನ ಪಾದೋದಕ ಇದೆ, ಅವನ ಪಾದ ಧೂಳಿದೆ, ಇಲ್ಲಿ ಧೂಳು. ಅದನ್ನೇ ನಾನು ಆ ಭಸ್ಮವನ್ನ ಲೇಪನ ಮಾಡ್ಕೊತೀನಿ. ಅದು ಬಿಂದು ಮಾಧವನ ಪಾದದ ಧೂಳು ಅಂತ ಅದನ್ನ ನಾನು ತಲೆ ಮೇಲೆ ಧಾರಣೆ ಮಾಡ್ತೀನಿ. ಗಂಗೆಯಲ್ಲಿ ನಿತ್ಯ ಸ್ನಾನ ಮಾಡ್ತೀನಿ, ಪರಮಾತ್ಮನ ಪಾದೋದಕ ಅಂತ. ನಿತ್ಯ ಬಿಂದು ಮಾಧವನ ದರ್ಶನ ಮಾಡ್ತೀನಿ. ರಾಮ ಮಂತ್ರ ಜಪ ಮಾಡ್ಕೊಂಡು ಇಲ್ಲಿ ಇರ್ತೀನಿ. ಬೇಕಾದ್ರೆ ನಿಮಗೂ ಉಪದೇಶ ಮಾಡ್ತೀನಿ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ವರಾನನೇ, ನೀನು ರಾಮ ಮಂತ್ರ ಜಪ ಮಾಡು, ಸಾವಿರ ನಾಮಕ್ಕೆ ಸಮಾನ ಅಂತ ಉಪದೇಶ ಮಾಡಿದಂತೆ. ಸಹಸ್ರನಾಮ ಹೇಳಿದ್ರೆ ಎಷ್ಟು ಪುಣ್ಯವೋ, 3 ಸಲ ರಾಮ 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 ಅಂದ್ರೆ ಅಷ್ಟು ಪುಣ್ಯ ಬರ್ತದೆ. ದಿನಾ ಪಾರ್ವತಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋ ಪದ್ಧತಿ ಇಟ್ಟುಕೊಂಡಿದ್ದಂತೆ. ಪಾರಾಯಣ ಇಲ್ಲದೆ ಊಟ ಮಾಡ್ತಿದ್ದಿಲ್ಲಂತೆ. ಒಂದು ದಿವಸ ಎಲ್ಲೋ ಬೇಗ ಹೋಗ್ಬೇಕಾಗಿದೆ ರುದ್ರದೇವರಿಗೆ. ಪಾರ್ವತಿಯನ್ನು ಕರೆದ್ರು, ನೀನು ಒಟ್ಟಿಗೆ ಕುತ್ಕೊಂಡ್ಬಿಡು, ಊಟ ಮಾಡಿ ಹೋಗೋಣ, ಬೇಗ ಹೋಗ್ಬೇಕು ಅಂತ. ಇವ ಸಹಸ್ರನಾಮ ಪಾರಾಯಣ ಆಗಿಲ್ಲ ಅಂತವಳು. ರಾಮ 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 ಅಂತ 3 ಸಲ ಹೇಳೋ ಆಗೋಗುತ್ತೆ ಅಂತ. ಅದು ಹೇಗೆ? ರಾಮ ಅಂದ್ರೆ ಏನು? ರಾ ಅಂದ್ರೆ 2 ಅಂತ ಅರ್ಥ. ಅಲ್ಲಿಂದ ಲೆಕ್ಕ. ರ ಅಂದ್ರೆ 2, ಮ ಅಂದ್ರೆ 5, ಪ ಫ ಬ ಭ ಮ. 1 ಸಲ ರಾಮ ಅಂದ್ರೆ 2 × 5, 10 ನಾಮ ಹೇಳಿದಾಗ. ಇನ್ನೊಂದು ಸಲ ರಾಮ ಅಂತ ಹೇಳು, ಮತ್ತೆ 10 × 10 ಎಷ್ಟಾಯ್ತು? 100 ಆಯ್ತು. 3ನೇ ಸಲ ರಾಮ ಅಂತ ಹೇಳು, 100 × 10 1000 ಆಯ್ತು. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಮತ್ತೆ ಎಲ್ಲರೂ ಇದೇ ಟ್ರಿಕ್ ಉಪಯೋಗಿಸಬಾರ್ದು. ಸ್ವಲ್ಪ ಇದ್ದಿದ್ರೆ ಮಾತ್ರ ರಾಮ 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 ಅನ್ನೋದು ಸಹಸ್ರನಾಮ ಗಂಟೆ ಮೂಲೆ. ಹೀಗೆ ರಾಮ ಮಂತ್ರ ಉಪದೇಶ ಮಾಡಿದವರು ಅದನ್ನು ಮಾಡ್ಕೊಂಡು ಇದ್ರು ರುದ್ರದೇವರು. ಅವಿಮುಕ್ತ ಕ್ಷೇತ್ರ ಅಂತ ಹೆಸರು ಬಂತು. ಕಾಶಿಗೆ ಅವಿಮುಕ್ತ ಅಂತಾರೆ. ನಾನು ಇದನ್ನ ಬಿಡಲ್ಲ ಅಂತ ಹೇಳಿದ್ರು. ವಿಮುಕ್ತ ಅಂದ್ರೆ ಬಿಡೋದು, ಅವಿಮುಕ್ತ ಅಂತ ಹೆಸರು ಬಂತು. ನಾನು ಇದು ಬಿಡಲ್ಲ ಅಂತ ಹೇಳಿದ್ರು. ಆಮೇಲೆ ಅಲರ್ಕ ಬಂದ ಮೇಲೆ ಮುಂದುವರಿತು. ಇದು ದೇವದಾಸನ ಕಥೆ ಹೀಗಾಯಿತು. ಇದೆಲ್ಲ ಈ ಪೂರ್ವ ವಂಶದ ಅದು ಛತ್ರವೃದ್ಧನ ಪರಂಪರೆ ಇದೆಲ್ಲ. ಆಮೇಲೆ ಇನ್ನೊಬ್ಬ ಆದಿರಾಜನ ಮಗ ನಹುಷ. ನಹುಷನ ಮಗನೇ ಯಯಾತಿ. ಯಯಾತಿಯ ಮಗನೇ ಪೂರು. ಪೂರ್ವ ವಂಶದಲ್ಲಿ ದುಷ್ಯಂತ, ಭರತ ಇವೆಲ್ಲ ಭಾರಿ ಪ್ರಸಿದ್ಧ ರಾಜರು. ದುಷ್ಯಂತ ಮಹಾರಾಜ, ಅವನ ಮಗ ಭರತ, ಇವರೆಲ್ಲ ಪೂರ್ವ ವಂಶಕ್ಕೆ ಸೇರಿದ್ದಾರೆ. ಕುರು ಮಹಾರಾಜ ಆಮೇಲೆ ಬಂದವನು. ದುಷ್ಯಂತ ಎಲ್ಲ ಆಮೇಲೆ. ದುಷ್ಯಂತನ ಕಥೆನೂ ಬಹಳ ದೊಡ್ಡದು. ದುಷ್ಯಂತ ಒಮ್ಮೆ ಬೇಟೆಯಾಡಲಿಕ್ಕೆ ಹೋದ. ಒಂದು ಜಿಂಕೆ ಬೆನ್ನಕ್ಕೆ ಹೋದ. ಅದು ಕಣ್ವರೀಶ್ವರ ಆಶ್ರಮಕ್ಕೆ ಹೋಯ್ತು. ತಾನು ಹೋದ. ಅಲ್ಲಿ ಜಿಂಕೆ ಮಾಯವಾಗಿ ಹೋಯ್ತು. ಎಲ್ಲ ಒಳಗೂ ಸೇರ್ಕೊಂಡ್ಬಿಡ್ತು. ಶಕುಂತಲೆ ಇದ್ದು. ದುಷ್ಯಂತನಿಗೂ ಶಕುಂತಲೆಗೂ ಪರಿಚಯ ಆಯಿತು. ಅವಳು ಉಪಚಾರ ಮಾಡಿದ್ರು. ಮನೆಗೆ ಬಂದಿದ್ದಾನೆ, ಆಶ್ರಮಕ್ಕೆ ಬಂದಿದ್ದಾನೆ ರಾಜ ಅಂತ ಅರ್ಘ್ಯಪಾದ್ಯಾಗಳನ್ನು ಕೊಟ್ಟು ಉಪಚಾರ ಮಾಡಿದ್ರು. ಕಣ್ವರ್ಷಿಗಳಿದ್ದಿಲ್ಲ. ಶಕುಂತಲೆನೇ ಉಪಚಾರ ಮಾಡಿದ್ರು. ಹಾಗೆ ಮಾತು ಮುಂದುವರಿತು. ದುಷ್ಯಂತ ಶಕುಂತಲೆ ಮದುವೆನೇ ಮಾಡಿಕೊಂಡು ಬಂದ್ಬಿಟ್ಟು. ಈ ಕಥೆ. ಒಬ್ಬ ಕ್ಷತ್ರಿಯ ದುಷ್ಯಂತ, ಧರ್ಮ ಆಳುವವನು. ತಾನು ಹೋಗಿ ಒಂದು ಬ್ರಾಹ್ಮಣ ಕನ್ಯೆ, ಋಷಿ ಕನ್ಯೆ, ಕಣ್ವರ್ಷಿಗಳ ಮಗಳು ಶಕುಂತಲೆ, ಅವಳಿಲ್ಲ, ಕಣ್ವರ್ಷಿಗಳಿಲ್ಲ, ಅವರು ಬೇರೆ ಹಾದಿರೆಯಲ್ಲಿ ತಾನೇ ಹೋಗಿ ಪರಿಚಯ ಆಯಿತು ಅಂತ ಹೇಳಿ ಮುಂದುವರೆದು ಮದುವೆನೇ ಮಾಡ್ಕೊಂಡ್ಬಿಟ್ನಲ್ಲ. ನ್ಯಾಯವಾಗಿ ದುಷ್ಯಂತ ಹೀಗೆ ಮಾಡಿಕೊಂಡ್ರೆ ಅಂತ ಅನ್ನಿಸ್ತದೆ. ಆದರೆ ದುಷ್ಯಂತ ಅಷ್ಟೇ ಮಾಡಲಿಲ್ಲ. ಶಕುಂತಲೆಯನ್ನು ನೋಡಿದ ಮೇಲೆ ಮದುವೆ ಮಾಡಿಕೊಳ್ಬೇಕು ಅಂತ ಅನಿಸ್ತು.
ಆಗ ವಿಚಾರ ಮಾಡಿದ, ನಾನು ಒಬ್ಬ ಕ್ಷತ್ರಿಯ, ಇವಳು ಋಷಿಕನ್ಯೆ, ಬ್ರಾಹ್ಮಣ ಕನ್ಯೆ, ನಾನು ಕ್ಷತ್ರಿಯನಾಗಿ ಇವಳನ್ನು ಮದುವೆ ಮಾಡಿಕೊಂಡ್ರೆ ತಪ್ಪಾಗ್ತದೆ. ಆದರೆ ನನಗೆ ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಾಗ್ತಾ ಇದೆ. ಇದುವರೆಗೆ ನನ್ನ ಮನಸ್ಸು ಅಧರ್ಮದ ಕಡೆ ಹೋಗಿಲ್ಲ. ಅವನು ತೀರ್ಮಾನ ಮಾಡಿದ್ದ ಹಾಗೆ ಅಧರ್ಮದ ಕಡೆ ಒಂದು ಹೆಜ್ಜೆ ಇಟ್ಟಿಲ್ಲ ನನ್ನ ಮನಸ್ಸು. ಇವತ್ತು ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ಆದ್ರಿಂದ ಇದು ಅಧರ್ಮ ಅಲ್ಲ, ಇದು ಧರ್ಮನೇ ಅಂತ ತೀರ್ಮಾನ ಮಾಡಿ. ಯಾಕೆ ನನ್ನ ಮನಸ್ಸಿಗೆ ಬಂದಿದೆ, ಆದ್ರಿಂದ ಇದು ಧರ್ಮ ಅಂತ. ಯಾಕೆ ಅಷ್ಟು ವಿಶ್ವಾಸ ಇತ್ತು ಅವ್ರಿಗೆ, ಆತ್ಮವಿಶ್ವಾಸ. ನನ್ನ ಮನಸ್ಸಿಗೆ ಬಂದಿದೆ ಅಂತ ಇದು ಧರ್ಮ ಅಂತ ಹೇಳುವಷ್ಟು ವಿಶ್ವಾಸ ಇತ್ತು. ಹಿಂದಿನವರು ಹಾಗೆ ಇರ್ತಿದ್ರಂತೆ. ಯಾವುದಾದ್ರೂ ಒಂದು ಮುಹೂರ್ತ ಕೇಳಿದ್ರೆ ಇಂಥ ಮುಹೂರ್ತದಲ್ಲಿ ಮಾಡು ಅಂತ ಇರ್ತಿದ್ರು ಉಪನಯನ. ಇಲ್ಲ ಪಂಚಾಂಗನೇ ನೋಡಿಲ್ವಲ್ಲ, ನೋಡು ಸರಿ ಇರ್ತದೆ ಅಂತಿದ್ರು. ಪಂಚಾಂಗ ನೋಡ್ಬೇಕಾದ್ರೆ ಸರಿ ಇರ್ತದೆ, ನನ್ನ ಮನಸ್ಸಿಗೆ ಬಂದಿದೆ, ಅದು ಧರ್ಮಶಾಸ್ತ್ರಕ್ಕೆ ಸರಿ ಇರ್ತದೆ ಅಂತ ಅನ್ನುವಷ್ಟು ವಿಶ್ವಾಸ ಅದು ದುಷ್ಯಂತ ರಾಜನಿಗೆ ಇರ್ತದೆ. ಆಮೇಲೆ ಕೇಳಿದ, ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ, ನೀ ನಿಜ ಹೇಳು, ಕ್ಷತ್ರಿಯ ಕನ್ಯೆನ ಬ್ರಾಹ್ಮಣ ಕನ್ಯೆನ ಅಂತ ಕೇಳಿ. ನನಗೆ ಯಾಕೋ ನೀನು ಕ್ಷತ್ರಿಯ ಕನ್ಯೆ ಅಂತ ಅನಿಸ್ತಾ ಇದೆ, ಇಲ್ಲಿದ್ರೆ ನನ್ನ ಮನಸ್ಸು ನಿನ್ನ ಮೇಲೆ ನಾಡ್ತಾ ಇದ್ದಿಲ್ಲ. ನನ್ನ ಮನಸ್ಸು ನಾಟಿದೆ, ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ಇದು ನನ್ನ ಮನಸ್ಸು ಧರ್ಮದ ವಿರುದ್ಧ ಹೋಗಿಲ್ಲ, ನಿಜ ಹೇಳು, ನೀನು ಕ್ಷತ್ರಿಯ ಕನ್ಯೆ ಹೌದು ಅಲ್ವ? ಹೌದು ಅಂತ ಒಪ್ಕೊಂಡು, ನಾನು ವಿಶ್ವರಥನ ಮಗಳು, ವಿಶ್ವಾಮಿತ್ರನ ಮಗಳು, ಕಣ್ವರಿಸಿಕೊಂಡು ಸಾಕಿದ್ ಮಾತ್ರ ಅಷ್ಟೇನೆ. ಆದ್ರಿಂದ ನಾನೇನು ಬ್ರಾಹ್ಮಣ ಕನ್ಯೆ ಅಲ್ಲ, ಕ್ಷತ್ರಿಯ ಕನ್ಯೆ ಅಂತ ತಗೊಂಡು ಮದುವೆ ಮಾಡ್ಕೊಂಡು ಬಂದ. ಏನ್ ತಪ್ಪಿಲ್ಲ. ಇಂಥ ವಿಶ್ವಾಸ ದುಷ್ಯಂತನಿಗೆ. ಅದೇ ಪೂರ್ವ ವಂಶದವನೇ ಶಂತನು. ಶಂತನು ಮದುವೆ ಮಾಡಿಕೊಂಡಿದ್ದ ಯಾರನ್ನ? ಒಬ್ಬ ಬೆಸ್ತರ ಕನ್ಯೆ, ಮೀನು ಹಿಡಿತಾರಲ್ಲ, ಮೀನು ಹಿಡಿಯುವವರು, ಮಗುವೀರದ ಕನ್ಯೆ, ಅವಳನ್ನ ಸತ್ಯವತಿಯನ್ನ ಮದುವೆ ಮಾಡಿಕೊಂಡ. ಭೀಷ್ಮರ್ ನಿಂತು ಮದುವೆ ಮಾಡಿಸಿದ್ರು. ಭೀಷ್ಮರೇ ನಿಂತು ಮದುವೆ ಮಾಡಿಸಿದ್ದು. ಹೇಗೆ ಮಾಡಿಸಿದ್ರು ಭೀಷ್ಮರು? ಧರ್ಮ ವಿರುದ್ಧವಾಗಿ. ಎಷ್ಟು ಧರ್ಮೋಪದೇಶ ಮಾಡಿದವರು ಭೀಷ್ಮರು. ಶಾಂತಿ ಪರ್ವ ಎಲ್ಲ ಉಪದೇಶ ಮಾಡಿದ್ದಾರೆ. ರಾಜಧರ್ಮ, ವರ್ಣಧರ್ಮ ಎಲ್ಲ ಉಪದೇಶ ಮಾಡಿದರು. ಅವರು ನಿಂತು ಮದುವೆ ಮಾಡಿಸಿದ್ರು. ಶಂತನು ಆ ಸತ್ಯವತಿ ಬೆಸ್ತರ ಕನ್ಯೆ ನದಿ ದಾಟಿಸ್ಲಿಕ್ಕಿದ್ದವಳು, ದೋಣಿ ಹಿಡ್ಕೊಂಡು, ದೋಣಿಯಲ್ಲಿ ನದಿ ದಾಟಿಸಿ ಅವಳನ್ನು ಮದುವೆ ಮಾಡಿಕೊಂಡ್ರು. ಅಲ್ಲಿ ಇದೇ ತೀರ್ಮಾನ. ಶಂತನಿಗೂ ಅನಿಸ್ತು, ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ, ಇವಳು ಕ್ಷತ್ರಿಯ ಕನ್ಯೆ. ಭೀಷ್ಮರಿಗೆ ಅನಿಸ್ತು, ನನ್ನ ತಂದೆ ಮನಸ್ಸಿಗೆ ಬಂದಿದೆ, ನನಗೂ ಬಂದಿದೆ, ಆದ್ದರಿಂದ ಇದು ಸರಿಯೇ ಅಂತ ತಿಳ್ಕೊಂಡು ಭೀಷ್ಮರು ಮಾಡಿದ್ರು. ಸರಿನೇ. ಯಾಕೆಂದ್ರೆ ಸತ್ಯವತಿ ಬೆಳೆದದ್ದು ಮಾತ್ರ ಮಗವೀರ, ಇವರು ಬೆಸ್ತರ ಮನೆಯಲ್ಲಿ ಬೆಳೆದವಳು. ಆದರೆ ವಸು ಚಕ್ರವರ್ತಿ ಮಗಳು. ಅವನು ಬಿಟ್ಟೋಗಿಬಿಟ್ಟ, ಇವ್ರು ಬೆಳೆಸಿದ್ರಷ್ಟೇ. ಇವ್ರು ಬೆಳೆಸಿದ್ರು. ಬೆಸ್ತರಾಜ, ದಾಶರಾಜ ಅಂತಾರೆ, ಅವನು ಬೆಳೆಸಿದ್ದಷ್ಟೇ. ಹುಟ್ಟಿದ್ದು ವಸು ಚಕ್ರವರ್ತಿಯ ಮಗಳು. ಅದರಿಂದ ಹಿಂದಿನಲ್ಲಿ ಯಾವ ಧರ್ಮ ನಡೀತಿದ್ದಿಲ್ಲ. ಅವರು ಮನಸ್ಸಿಗೆ ಬಂದದ್ದೇ ಧರ್ಮ ಅಂತಿತ್ತು. ಅಂಥ ರಾಜರೆಲ್ಲ ಈ ಚಂದ್ರವಂಶ, ಸೂರ್ಯವಂಶದಲ್ಲಿ ಬಂದಿದ್ದ. ನಾವಿವತ್ತು ಹೇಳ್ಬೋದಾ ಮಾತು? ನನ್ನ ಮನಸ್ಸಿಗೆ ಬಂದಿದೆ, ಆದ್ದರಿಂದ ಇದು ಧರ್ಮ ಅಂತ. ಅಧರ್ಮ ಬೇಕಾಗಿ ಹೇಳ್ಬೋದು. ನನ್ನ ಮನಸ್ಸಿಗೆ ಬಂದಿದೆ, ಆದ್ದರಿಂದ ಇದು ಅಧರ್ಮ. ಅದೇ ಅಭ್ಯಾಸ ಹೋಗಿ. ಆದರೆ ಅಂಥ ರಾಜ ಕುಂತಿ, ಧರ್ಮರಾಜ ಕುಂತಿಗೆ ಎಂಥ ಬೆಲೆ ಕೊಟ್ಟ ನೋಡಿ. ದ್ರೌಪದಿಯನ್ನು ಗೆದ್ದರು ಸ್ವಯಂವರದಲ್ಲಿ. ದ್ರೌಪದಿಯನ್ನು ಗೆದ್ದುಕೊಂಡು ಸ್ವಯಂವರದಲ್ಲಿ ಗೆದ್ದುಕೊಂಡು ಕರ್ಕೊಂಡೇ ಬಂದ್ಬಿಟ್ರು ಪಾಂಡವರು. ಅರ್ಜುನ ಗೆದ್ದ ಕರ್ಕೊಂಡು ಬಂದರು. ಯಾವುದೋ ಮನೆಯಲ್ಲಿ ನಿಲ್ಕೊಂಡಿದ್ರು. ಆವಾಗ ಪ್ರತಿನಿತ್ಯ ಭಿಕ್ಷೆ ಪಡ್ಕೊಂಡು ಬದುಕ್ತಿದ್ರು. ಆವಾಗ ಪಾಂಡವರು ಏನೋ ಅವರ ಕರ್ಮ ಪ್ರಾರಬ್ಧ ಅದೊಂದು ಫಜಿತಿ ಬಂತು ಅವರಿಗೆ. ಭಿಕ್ಷೆ ಪಡ್ಕೊಂಡು ಬದುಕೋರು. ದಿನ ಧರ್ಮರಾಜ ಬಂದು, ಅಮ್ಮ ಭಿಕ್ಷೆ ತಂದಿದ್ದೇವೆ ಅಂತಿದ್ದಂತೆ. ಎಲ್ಲರೂ ಹಂಚ್ಕೊಳ್ತಿದ್ರಿ ಅಂತಿದ್ರು. ಅವತ್ತು ಭಿಕ್ಷೆ ತಂದಿಲ್ಲ. ದ್ರೌಪದಿ ಸ್ವಯಂವರಕ್ಕೆ ಹೋಗಿ ಬರ್ತಾ ಇದ್ದಾರೆ. ದ್ರೌಪದಿಯನ್ನು ಗೆದ್ದುಕೊಂಡು ವಿನೋದಕ್ಕೆ ಹೇಳಿದಂತೆ ಧರ್ಮರಾಜ, ಅಮ್ಮ ಭಿಕ್ಷೆ ತಂದು ಏನಂತೆ. ಅವಳೆಲ್ಲೋ ಕೆಲಸ ಮಾಡ್ತಿದ್ದ, ಆ ಕಡೆ ನೋಡ್ಕೊಂಡು ಎಲ್ಲರೂ ಹಂಚ್ಕೊಂಡು ಬಿಟ್ರಪ್ಪ ಅಂತ. ಅವತ್ತು ತಂದು ಭಿಕ್ಷೆ ಯಾವುದು? ಹೋಳಿಗೆಲ್ಲ. ದ್ರೌಪದಿಯನ್ನು ಕರ್ಕೊಂಡು ಬಂದಿದ್ದಾರೆ, ಎಲ್ಲರೂ ಹಂಚಿಕೊಳ್ಳಿ ಅಂತ ಅಂದ್ಬಿಟ್ರು ಕುಂತಿ. ಧರ್ಮರಾಜ ತೀರ್ಮಾನ ಮಾಡಿದ, ಆ ಕ್ಷಣದಲ್ಲಿ ನಮ್ಮ ತಾಯಿ ಬಾಯಿಯಲ್ಲಿ ಮಾತು ಬಂದಿದೆ, ನಾವು 5 ಜನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿ. ಯಾಕೆಂದ್ರೆ ಕುಂತಿ ಮೇಲೆ ಅಷ್ಟು ವಿಶ್ವಾಸ. ಅವಳ ಬಾಯಿಯಲ್ಲಿ ಒಂದೇ ಒಂದು ಅಧರ್ಮ ವಿನೋದಕ್ಕೂ ಬರೋದಿಲ್ಲ, ಪ್ರಾಮಾಣಿಕವಾಗಿಯೂ ಬರೋದಿಲ್ಲ, ತಮಾಷೆಗೂ ಬರೋದಿಲ್ಲ. ಅಂಥ ವ್ಯಕ್ತಿ ಕುಂತಿ. ಅವಳ ಬಾಯಿಯಲ್ಲಿ ಒಂದು ಮಾತು ಅಧರ್ಮದ ಬರೋದಿಲ್ಲ. ಅಕಸ್ಮಾತ್ ಬಂದ್ರೆ ಅದು ಧರ್ಮನೇ ಆಗಿರ್ತದೆ. ಇಷ್ಟು ತೀರ್ಮಾನ ಇತ್ತು ಯುಧಿಷ್ಠಿರನಿಗೆ. ಅವನು ಧರ್ಮರಾಜ ಬೇರೆ. ಧರ್ಮರಾಜ ಅಂತ ಬಿರುದು ಪಡೆದವನು. ಅವನಿಗೆ ತಾಯಿ ಬಗ್ಗೆ ಇಷ್ಟು ವಿಶ್ವಾಸ. ಆದ್ರಿಂದ ಭೀಮ ಅವರಿಗೆಲ್ಲ ಹೇಳಿದ, ನಾವು 5 ಜನ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ. ಇವರೆಲ್ಲ ಏನಿದ್ರು, ಒಂದು ಹುಡುಗಿನ 5 ಜನ ಮದುವೆ ಮಾಡ್ಕೊಡೋದು ಎಲ್ಲ ನಮ್ಮ ಅಮ್ಮನ ಬಾಯಿಯಲ್ಲಿ ಬಂದಿದೆ, ಇದು ಧರ್ಮನೇ, ವಿಶೇಷ ಧರ್ಮ, ಮದುವೆ ಮಾಡ್ಕೊಳ್ಳೋಣ. ಎಲ್ಲರೂ ಒಪ್ಪಿದ್ರು.
ಕೊನೆಗೆ ದಾರಿಯಲ್ಲಿ ಕೊಡಬೇಕಲ್ಲ, ದ್ರುಪದ ರಾಜನ ಹತ್ರ ಹೋಯ್ತು ವಿಷಯ. ಅವನು ಸರ್ವಾತ್ಮ ಹೋಗ್ತಾ ಇಲ್ಲ. ಇಲ್ಲಾದ್ರೂ ಉಂಟೆ, ನಾನು ಪಂಚಾಲ ದೇಶದ ರಾಜ, ನನ್ನ ಮಗಳನ್ನು 5 ಮಂದಿ ಕೊಟ್ಟು ಮದುವೆ ಮಾಡಿದ್ರೆ ನನಗೇನು ಅಪಕೀರ್ತಿ ಬರ್ತದೆ, ಜಗತ್ತಿನಲ್ಲಿ ಏನಂದಾರು ಜನ. ದ್ರುಪದ ರಾಜ ಒಂದು ಹುಡುಗಿನ 5 ಜನರಿಗೆ ಕೊಟ್ಟು ಮದುವೆ ಮಾಡಿದ ಅಂತ. ಎಂಥ ಅಪರಾಧ ಇದೆ, ಭಾರಿ ದೊಡ್ಡ, ಆಗಿನ ಕಾಲಕ್ಕೆ ಭಾರಿ ದೊಡ್ಡ ಇಶ್ಯೂ ಆಗೋಯ್ತು. 5 ಜನರಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾನೆ ದ್ರುಪದ ರಾಜ ಅಂದ್ರೆ ಏನರ್ಥ? ಸಾಧ್ಯನೇ ಇಲ್ಲ ಅಂತ ಗಂಟು. ಧರ್ಮರಾಜ ಎಂತಾನೆ, ನಾವು ಗೆದ್ದಿದ್ದೀವಿ, ನಾವು 5 ಜನ ಮದುವೆ ಮಾಡ್ಕೊಳ್ಳೋದಂತ ಇವ್ ನಾಟ. ನಮ್ಮ ತಾಯಿಗೆ ಅವಳ ಬಾಯಲ್ಲಿ ಈ ಮಾತು ಬಂದಿದೆ. ಇಂಥ ಬಿಕ್ಕಟ್ಟು ಪರಿಸ್ಥಿತಿ, ಜಗಳ ಆಗ ವೇದವ್ಯಾಸದೇವರು ಬಂದರು. ಈ ಸಮಸ್ಯೆ ಬಗೆಹರಿಸಲಿಕ್ಕೆ ವ್ಯಾಸರು ಬಂದರು. ಅವರ ಹತ್ರ ಹೋಯ್ತು ಕೇಸು. ವ್ಯಾಸರಂದರು, ದ್ರುಪದ ನಿನ್ನ ಮಗಳನ್ನು 5 ಜನರಿಗೆ ಕೊಟ್ಟು ಮದುವೆ ಮಾಡಿ, ಏನು ಪರವಾಗಿಲ್ಲ, ನೀವು ಹಿಂಗೆ ಹೇಳ್ತಿರಲಿಲ್ಲ, ನೀವು ಅದೇ ಅನ್ನೋದು. 5 ಜನರಿಗೆ ಹೇಗೆ ಕೊಡ್ಲಿ ಮಗಳನ್ನ? ಪರವಾಗಿಲ್ಲ ಕೊಡು, ಕುಂತಿ ಬಾಯಿಯಲ್ಲಿ ಬಂದದ್ದು ಧರ್ಮ, ಅದು ಹೇಗೆ ಧರ್ಮ ಹೇಳ್ರಿ, ತೋರಿಸ್ತೇನೆ ತಡಿ ಅಂತ. ನೋಡು ನಿನ್ನ ಮಗಳನ್ನು ದಿವ್ಯ ದೃಷ್ಟಿ ಕೊಟ್ಟು ತೋರಿಸ್ತೇನೆ ಅಂತ ದಿವ್ಯ ಚಕ್ಷುಸು ಕೊಟ್ಟು ತೋರಿಸಿದ್ರು. ದ್ರೌಪದಿ ದೇಹ ಒಂದೇ, ಒಳಗಡೆ 5 ಜನ ಹೆಣ್ಮಕ್ಳಿದ್ದಾರೆ ಆ ದೇಹದಲ್ಲಿ. ಒಂದು ಮನೆಯಲ್ಲಿ 10 ಜನ ಹೆಣ್ಮಕ್ಳು ಇರಬಾರ್ದೇನು? ಮನೆ ಒಂದೇ, 10 ಜನ ಹೆಣ್ಮಕ್ಳಿದ್ದಂಗೆ ಒಂದೇ ದೇಹ 5 ಗಂಡಿದ್ದಾರೆ. ಶ್ಯಾಮಲಾದೇವಿ ಇದ್ಲು, ಭಾರತೀ ದೇವಿ ಇದ್ದಾಳೆ, ಶಚಿ ದೇವಿ ಇದ್ದಾಳೆ, ಆಮೇಲೆ ಉಷಾದೇವಿ ಇದ್ದಾಳೆ. ಧರ್ಮರಾಜ ಶ್ಯಾಮಲೆಯನ್ನ ಮದುವೆ ಮಾಡ್ಕೋತಾನೆ, ಭೀಮಸೇನ ದೇವರು ಭಾರತಿಯನ್ನು ಮದುವೆ ಮಾಡ್ಕೋತಾರೆ, ಶಚಿ ದೇವಿ ಇದ್ದಾಳೆ, ಅರ್ಜುನ ಮದುವೆ ಮಾಡ್ಕೋತಾನೆ, ಉಷಾದೇವಿ ಇದ್ದಾಳೆ, ನಕುಲ ಸಹದೇವರು ಮದುವೆ ಮಾಡ್ಕೋತಾರೆ. ಪ್ರತ್ಯೇಕ ಸಂಸಾರ ನಡೆಸ್ತಾರೆ. ಧರ್ಮರಾಜ ಮತ್ತು ದ್ರೌಪದಿ ಒಟ್ಟಿಗೆ ಇರುವಾಗ ಶ್ಯಾಮಲಾದೇವಿಗೆ ಮಾತ್ರ ಅವತ್ತು ದೇಹದ ಮೇಲೆ ಅಭಿಮಾನ, ಇನ್ಯಾರಿಗೂ ದೇಹದ ಮೇಲೆ ಅಭಿಮಾನವೇ ಇಲ್ಲ. ಅದರಿಂದ ಅಪರಾಧನೂ ನಡೀಲಿಲ್ಲ. ಆ ದೇಹದಲ್ಲಿ ಅವರು ಇದ್ದಾರೆ ಅಷ್ಟೇ, ಸುಮ್ಮನೆ ನಿದ್ದೆ ಹೊಡ್ಕೊಂಡಿದ್ದ ಹಾಗೆ, ಒಂಥರ ಮರಣಪ್ರಾಯ, ಎಚ್ಚರಿಕೆನೇ ಇಲ್ಲ. ಎಂತ ಹೀಗೆ ಪಂಚಪಾಂಡವರಿಗೆ ಒಬ್ಬಳು ಹೆಂಡತಿಯಾಗಿ, ಮೇಲ್ನೋಟಕ್ಕೆ ದೇಹ ಮಾತ್ರ ಒಂದು 5 ಜೀವರಿದ್ದಾರೆ, ಒಳಗಡೆ 5 ದೇವತೆಗಳಿದ್ದಾರೆ. ಅವರವರು ಸಂಸಾರ ನಡೆಸಿದ್ರು. ಇನ್ನೊಬ್ಬರು ಪೂರ್ತಿ ಮರಣಾವಸ್ಥೆ. ಆವಾಗ ಅರ್ಜುನನ ಸರದಿ ಬಂದಾಗ ಮಾತ್ರ ಶಚಿ ದೇವಿಗೆ ಅವತ್ತೇ ಎಚ್ಚರಿಕೆ, ಉಳಿದವರಿಗೆಲ್ಲ ಮರಣಪ್ರಾಯ ಆ ಥರ. ಹೀಗೆ ಭಗವಂತ ವಿಚಿತ್ರವಾಗಿ ನಡೆಸಿದಾಗ ಕುಂತಿ ಮಾತಿನಲ್ಲಿ ಇವಳು ಏನಿದು ಕುಂತಿ ಗೊತ್ತಿಲ್ಲ. ಈ ದ್ರೌಪದಿಯಲ್ಲಿ 5 ಜನ ಹೆಣ್ಮಕ್ಳಿದ್ದಾರೆ, ಇದೆಲ್ಲ ಏನು ಗೊತ್ತವಳಿಗೆ? ಸುಮ್ಮನೆ ಅಂದು ಅದು ಹೆಣ್ಣು ಧರ್ಮ ಆಯಿತು ನೋಡಿ. ಇಂಥ ರಾಜರು, ಇಂಥ ಹೆಣ್ಮಕ್ಳಿದ್ರು ಹಿಂದಿನ ಕಾಲಕ್ಕೆ ಅಂತ ತೋರಿಸ್ತಾ ಇದ್ದಾರೆ ವೈಶಂಪಾಯನ. ಅದೇ ವಂಶದಲ್ಲಿ ಕುರು ಮಹಾರಾಜ ಬಂದ, ಅವನು ಅಷ್ಟು ಭಾರಿ ದೊಡ್ಡ ವ್ಯಕ್ತಿ. ಕುರುಕ್ಷೇತ್ರ ಅಂತ ಇವತ್ತು ಆಗಿದೆಲ್ಲ, ಅದು ಕುರು ಅಂತ ರಾಜನ ಹೆಸರು. ಅವರೆಲ್ಲ ಚಂದ್ರವಂಶದವರು ಅಲಹಾಬಾದ್ನಲ್ಲಿ ಇದ್ರು ಮೊದಲು. ಅವರಿಗೆ ರಾಜಧಾನಿ ಪ್ರಯಾಗ. ಕುರು ಆಳ್ತಾ ಇದ್ದ, ಪ್ರಯಾಗ ರಾಜಧಾನಿ ಮಾಡಿಕೊಂಡು ದೇಶ ಆಳ್ತಾ ಇದ್ದ. ಆವಾಗ ಕುರು ರಾಜನ ಕಾಲದಲ್ಲಿ ಬರಗಾಲ ಬಂತು ಅಂತ ಅವರ ರಾಜ್ಯ ಜವಾಬ್ದಾರಿ. ಬರಗಾಲ ಬಂತು, ಏನ್ ಮಾಡುದು? ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ. ಅದಕ್ಕೆ ಕುರು ಮಹಾರಾಜ ಯೋಚನೆ ಮಾಡಿದ, ಈ ರೈತ ವರ್ಗದವರು ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ನಾನೇ ಹೋಗ್ತೀನಿ, ನಾನೇ ಹೊಲ ಗದ್ದೆಗಳಿಗೆ ಹೋಗಿ ನಾನೇ ಉಳ್ತೀನಿ, ನಾನೇ ಬಿತ್ತುತ್ತೀನಿ, ನಾನೇ ಬೆಳೆ ಬೆಳೀತೀನಿ ಅಂತ ತೀರ್ಮಾನ ಮಾಡಿದ. ದೊಡ್ಡ ಕ್ಷತ್ರಿಯ, ಆದರೆ ರೈತರ ವೃತ್ತಿಗಳಿದ. ರೈತರ ವೃತ್ತಿಗಳಿದ್ದು ಒಂದು ನೇಗಿಲು ಮಾಡಿಸಿದ. ಬರಗಾಲ ನಿವಾರಣೆ ಆಗ್ಬೇಕಲ್ಲ, ಕಬ್ಬಿಣದ ನೇಗಿಲಲ್ಲ, ಬಂಗಾರದ ನೇಗಿಲು ಮಾಡಿಸಿದ. ಸಾಧಾರಣ ನೇಗಿಲು 2 ಎತ್ತುಗಟ್ಟೆ ಇರ್ತಾರೆ, ನಾವು ಎತ್ತುಗಟ್ಟಲಿಕ್ಕೆ ಹೋಗಲಿಲ್ಲ. ಸೀದಾ ಯಮದೇವರ ಹತ್ರ ಹೋಗಿ ನಿಮ್ದು ಕೋಣ ಕೊಡ್ರಿ ಸ್ವಲ್ಪ ಅಂತ ಕೇಳಿದೆ. ನಾನು ಉಳ್ಬೇಕಾಗಿದೆ, ಕೋಣ ಬೇಕು ಅಂತ ಕೊಟ್ಟರು. ಯಮದೇವರು ಕೊಟ್ಟರು. ರುದ್ರದೇವರ ಹತ್ರ ಹೋಗಿ ಎತ್ತಿಸ್ಕೊಂಡು ಬಂದ ನಂದಿ, ವೃಷಭವಾಹನ, ನಿಮ್ದು ಎತ್ತು ಕೊಡ್ರಿ ಅಂತ. ರುದ್ರದೇವರ ನಂದಿ, ಯಮದೇವರ ಕೋಣ, ಅದನ್ನ ಬಂಗಾರದ ನೇಗಿಲಿಗೆ ಕಟ್ಟಿ ಬಾರ್ಕೋಲ್ ಅಂತ ಇರ್ತದೆ, ಅದು ಹೆಗಲಿಗೆ ಹಾಕೊಂಡು, ಆ ಚಾಟಿ ಅದನ್ನು ಹೆಗಲಿಗೆ ಹಾಕೊಂಡು ಸರಸ್ವತಿ ನದಿ ತೀರಕ್ಕೆ ಉಳ್ಳಿಕ್ಕೆ ಬಂದ ಕುರು ಮಹಾರಾಜ. ಇದೇನಿದು ಕ್ಷತ್ರಿಯ ಧರ್ಮ ಬಿಟ್ಟು ರೈತ ವೃತ್ತಿಗಳಿದ್ದಲ್ಲ ಅಂತ ಪರಮಾತ್ಮ ಬಂದ ಭೂಮಿಗೆ. ಭಗವಂತ ಬಂದ ಅವನ ಎದುರಿಗೆ ನಿಂತುಕೊಂಡು, ಏನ್ ಮಾಡ್ತಿದ್ದೀನಿ ನೀನು ಕ್ಷತ್ರಿಯನಾಗಿ? ಇದು ವೈಶ್ಯರ ಧರ್ಮ, ಕೃಷಿ ಗೋರಕ್ಷ ವಾಣಿಜ್ಯ, ಇದು ವೈಶ್ಯರ ಧರ್ಮ, ನೀನು ಕ್ಷತ್ರಿಯ, ಹೀಗಾಗಿ ಮಾಡ್ತಿದ್ವಿ. ಎಲ್ಲ ಬರಗಾಲ ಬಂದಿದೆ, ಬೆಳೆ ಬೆಳೀತಾ ಇಲ್ಲ ಸರಿಯಾಗಿ, ಅದಕ್ಕೆ ನಾನೇ ಊಳೋದು, ನಾನೇ ಬಿತ್ತೋದು, ನಾನೇ ಬೆಳೆಯೋದು ಅಂತ ಹೊರಟಿದ್ದೇನೆ ಅಂತಂದ.
ಆಗ ಪರಮಾತ್ಮ ಆಶ್ಚರ್ಯಪಟ್ಟು ಕೇಳ್ತಾನೆ, ಎಲ್ಲಿ ಬಂದಿದೆ ಬರಗಾಲ? ಬರಗಾಲವೇ ಇದ್ದಿಲ್ಲ, ಸಮೃದ್ಧಿಯಾಗಿ ಮಳೆ ಬಂದಿದೆ, ಸಾಕಷ್ಟು ಬೆಳೆ ಬಂದಿದೆ, ವರ್ಷಕ್ಕಿಂತ ಹೆಚ್ಚು ಬಂದಿದೆ. ಬೀದಿ ಬೀದಿಯಲ್ಲಿ ರಾಶಿ ರಾಶಿ ಹಾಕಿದ್ದಾರೆ ಧಾನ್ಯಗಳನ್ನ, ಚೀಪ್ ರೇಟಿಗೆ ಸಿಗ್ತಾ ಇದೆ. ಇವನು ನೋಡಿದ್ರೆ ಬರಗಾಲ ಅಂತಿದ್ದಾನೆ. ಪರಮಾತ್ಮನಿಗೆ ಆಶ್ಚರ್ಯ ಆಯಿತು. ಬುದ್ಧಿ ಭ್ರಮಣ ಆಯ್ತೆ ನಿನಗೆ ಅಂತ ಕೇಳಿ. ಬುದ್ಧಿ ಭ್ರಮಣ ಆಯ್ತಾ? ಹಾಗೆ ಕುಚ್ಚಿಗೆ ಹಿಡಿತೇನೋ? ಎಲ್ಲಿದೆ ಬರಗಾಲ? ಬೇಕಾದಷ್ಟು ಧಾನ್ಯ ಸಿಗ್ತಾ ಇದೆಯಲ್ಲ. ಆಗ ಗುರು ಹೇಳ್ತಾನೆ, ಸ್ವಾಮಿ ಎಲ್ಲರಲ್ಲಿ ನೀನು ಹಂಗೆ ಅರ್ಥ ಮಾಡ್ಕೊಂಡ್ಯಾ? ನಾನು ಹೇಳಿದ ಬರಗಾಲ ಆಹಾರ ಸಾಮಗ್ರಿದಲ್ಲ. ಆಹಾರ ಸಾಮಗ್ರಿ ತಿನ್ಲಿಕ್ಕೆ ಬರಗಾಲ ಬಂದಿದೆ ಅಂತ ನಾ ಹೇಳ್ತಾ ಇಲ್ಲ. ಧಾನ್ಯಗಳು, ಅಕ್ಕಿ, ಜೋಳ, ಗೋಧಿ, ಬೇಳೆ, ತೊಗರಿ ಬೇಳೆ ಎಲ್ಲ ಬೇಕಾದಷ್ಟಿದೆ. ಅದಕ್ಕೆ ಬರಗಾಲ ಬಂದಿಲ್ಲ. ಜ್ಞಾನಕ್ಕೆ ಬರಗಾಲ ಬಂದಿದೆ, ಭಕ್ತಿಗೆ ಬರಗಾಲ ಬಂದಿದೆ, ಗುಣಗಳಿಗೆ, ಧರ್ಮದ ಬೆಳೆ ಬರಗಾಲ ಬಂದಿದೆ. ಎಲ್ಲೂ ಧರ್ಮದ ಬೆಳೆ ಬೆಳೀತಾ ಇಲ್ಲ. ತಿನ್ಲಿಕ್ಕೆ ಹೊಟ್ಟೆಗೆ ಹಾಕೊಳ್ಳಿಕ್ಕೆ ಏನ್ ಬೇಕೋ ಆ ಬೆಳೆ ಬೆಳೀತಾ ಇದ್ದಾರೆ. ಹೃದಯದಲ್ಲಿ ತುಂಬಿಸ್ಕೊಳ್ಳಿಕ್ಕೆ ಭಕ್ತಿಯ ಬೆಳೆ ನಿಂತು ಹೋಗಿದೆ. ತಲೆಯಲ್ಲಿ ತುಂಬಿಸ್ಕೊಳ್ಳಿಕ್ಕೆ ಜ್ಞಾನದ ಬೆಳೆ ನಿಂತು ಹೋಗಿದೆ. ಅಹಿಂಸಾ, ಧರ್ಮ, ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಾಮಾಣಿಕತೆ, ಸ್ವಾಮಿನಿಷ್ಠೆ, ಕರ್ತವ್ಯ ಕರ್ಮದಲ್ಲಿ ಆಸಕ್ತಿ, ಈ ಸದ್ಗುಣಗಳ ಬೆಳೆ ನಿಂತು ಹೋಗಿದೆ. ಆ ಬರಗಾಲ ನಾ ಹೇಳ್ತಾ ಇರೋದು ಅಂತ. ಎಂಥ ಯೋಚನೆ ಮಾಡಿಲ್ಲ. ಎಲ್ರಿಗೂ ಬರಗಾಲ ಅಂತಂದ್ರೆ ಊಟ ಇಲ್ಲದಿದ್ದು ದೊಡ್ಡ ಸಮಸ್ಯೆ ಅಷ್ಟೇ. ಪಾಠ ಇಲ್ಲದಿದ್ರೆ ಸಮಸ್ಯೆ ಇಲ್ಲ. ಪಾಠ ಇಲ್ಲ ಅಂದ್ರೆ ಯಾರು ಸ್ಟ್ರೈಕ್ ಮಾಡೋದಿಲ್ಲ. ಊಟ ಇಲ್ಲ ಅಂದ್ರೆ ಮಾತ್ರ ಸ್ಟ್ರೈಕ್. ಕಾಲಕ್ಕೆ ಸರಿಯಾಗಿ ಬಂದ್ಬಿಡ್ಬೇಕು ಬಿಸಿ ಬಿಸಿ ಸಾರು. ಅಕಸ್ಮಾತ್ ಸ್ವಲ್ಪ ಲೇಟ್ ಆಯಿತು ಮತ್ತೆ ಅನ್ನಕ್ಕೆ ಇಟ್ಟು ಅಂತಂದ್ರೆ ಬೈಲಿಕ್ಕೆ ಕಟ್ರೋಟ್ ಮಾಡ್ತಾರಪ್ಪ ಇವರು ಅಂತ. ಅದೇ ಮೇಷ್ಟು ತಡಾಗಿ ಬಂದ್ರೆ ಯಾರು ಬೈಯಲ್ಲ. ಆಚಾರ ತಡಾಗಿ ಬಂದ್ರೆ ಪುರಾಣಕ್ಕೆ ಯಾರು ಬೈಯಲ್ಲ, ಆರಾಮಾಗ್ತಾರೆ ಕೇಳಿ. ಪಾಠ ಇಲ್ಲ, ಯಾರು ಗಲಾಟೆ. ಊಟ ಸರಿ ಇಲ್ಲ ಅಂತಂದ್ರೆ ಮಾತ್ರ ಗಲಾಟೆ. ಸರಿಯಾಗಿ ಹೊಟ್ಟೆ ತುಂಬ ಬಡಿಸ್ಬೇಕು, ಸ್ವಲ್ಪ ಕಡಿಮೆ ಆಗಬಾರ್ದು, ಟೈಮ್ ಸರಿಯಾಗಿ ಬಡಿಸ್ಬೇಕು. ಅದು ಅಷ್ಟು ಕರಾಳವಾಗಿ ನಡೀಬೇಕು. ಪಾಠ, ಜ್ಞಾನ, ಭಕ್ತಿ ಅದು ಹೆಂಗಿದ್ರೆ ನಡೀತದೆ. ಇದು ಪರಿಸ್ಥಿತಿ. ಆದರೆ ಗುರು ಮಹಾರಾಜ ಅದನ್ನು ವಿಚಾರ ಮಾಡಿದ. ಹೊಟ್ಟೆ ತುಂಬಿಸಿಕೊಳ್ಳುವ ಆಹಾರ ಸಾಮಗ್ರಿ ಬರಗಾಲ ಅದು ಮುಖ್ಯ ಅಲ್ಲ. ಹೃದಯ, ತಲೆಯಲ್ಲಿ ತುಂಬಿಸ್ಕೊಳ್ಳಿಕ್ಕೆ ಭಕ್ತಿ, ಜ್ಞಾನ, ಆ ಬೆಳೆ ಬೆಳಿಬೇಕು. ಆ ಬೆಳೆ ನಿಂತೋಗಿತ್ತಂತ ಒಂದು ಕಾಲದಲ್ಲಿ. ನಮ್ಮ ಸ್ವಾಮಿಗಳು ಒಂದು ಕಥೆ ಹೇಳ್ತಿದ್ರು, ಬೇಜಾರ್ ಸ್ವಾಮಿ. ಒಂದು ಊರಿನಲ್ಲಿ ಒಂದು ಗ್ರಾಮ, ಅಲ್ಲಿ ಒಂದು ಸ್ಕೂಲ್ ಇತ್ತಂತೆ. ಆ ಸ್ಕೂಲ್ನಲ್ಲಿ ಇದಕ್ಕಿದ್ದ ಹಾಗೆ ಬೆಂಕಿ ಬಿತ್ತಂತೆ. ಸ್ಕೂಲಿಗೆ ಬೆಂಕಿ ಬಿದ್ದರೆ ಹುಡುಗರೆಲ್ಲ ಹೊರಗಡೆ ಕುಣಿತಾ ಇದ್ದಾರೆ. ನಮ್ಮೂರು ಶಾಲೆಗೆ ಬೆಂಕಿ ಬಿತ್ತು ಅಂತ ಆರಾಮಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸ್ಕೂಲಿಗೆ ಬೆಂಕಿ ಬಿತ್ತು ಅಂತ ಸಂತೋಷ ಕುಣಿತಾ ಇದ್ದಾರೆ. ಒಬ್ಬರು ಮಾತ್ರ ಅಳ್ತಾ ಇದ್ದಂತೆ. ಎಲ್ಲರೂ ಬಂದು ಕೇಳಿದ್ರು, ಅಲ್ಲೋ ಸ್ಕೂಲಿಗೆ ಬೆಂಕಿ ಬಿದ್ದಿದೆ, ನೀನ್ಯಾಕೆ ಅಳ್ತಾ ಇದ್ದಿ? ನಾವೆಲ್ಲ ಎಷ್ಟು ಸಂತೋಷದಿಂದ ಕುಣಿತಿದ್ದೀವಿ ಅಂದ್ರೆ, ಅವ್ನು ಹೇಳಿದಂತೆ ಸ್ಕೂಲಿಗೆ ಏನೋ ಬೆಂಕಿ ಬಿತ್ತು, ಅದನ್ನ ಮೇಷ್ಟೆಲ್ಲ ಹೊರಗಿದ್ದಾರಲ್ಲ ಅದು ಹೊರಗಿದ್ದಾಗ ಬಿಡಬಾರ್ದ? ಹೊರಗಿದ್ದಾರೆ, ಇನ್ನೊಂದು ಬಿಡಿ ಹಿಡಿತಾರೆ ಬಂತೆ. ಎಂಥ ಪರಿಸ್ಥಿತಿ ನೋಡಿ. ಎಷ್ಟು ಹೋಗ್ಬಿಡ್ಬೇಕು ಅವಾಗ ಮನೆ ಪಾಠಕ್ಕೆ ಯಾರಿಗೂ ಯೋಚನೆ ಇಲ್ಲ. ಊಟ ಇಲ್ಲ ಅಂತ ಅದು ಮಾತ್ರ ಬರಗಾಲ. ಪಾಠ ಇಲ್ಲ, ಪ್ರಜ್ಞೆ ಇಲ್ಲ, ಬುದ್ಧಿ, ಜ್ಞಾನ, ವೈರಾಗ್ಯ, ಅದು ಬೇಕೋಗ್ಬಿಡಬೇಕು. ಅದನ್ನು ಹೇಳ್ತಾನೆ ಗುರು ಮಹಾರಾಜ. ಇದಕ್ಕೆ ಬರಗಾಲ ಬಂದಿದೆ. ಆಗ ಪರಮಾತ್ಮ ಹೇಳಿದಂತೆ, ಅದಕ್ಕೆ ಬರಗಾಲ ಬಂದಿದೆ, ಧರ್ಮದ ಬೆಳೆ ಬೆಳೀತಾ ಇಲ್ಲ ಅನ್ನೋದು ನನಗೂ ಗೊತ್ತು. ಈಗ ನೀನೇನೋ ಉಡ್ತಾ ಇದ್ದಿ ನಿಜ. ಆದರೆ ಆ ಧರ್ಮದ ಬೆಳೆ ಬೆಳೀಲಿಕ್ಕೆ ಬೀಜ ಬೇಕಲ್ಲ. ಬೀಜ ಎಲ್ಲಿದೆ ಹೇಳೋ? ಬೀಜ ಇದ್ರೆಲ್ಲ ಉಡಬೇಕು. ಬೀಜ ಇದ್ರು ಕೊಡು, ನಾನೇ ನೀನು ಉಳ್ತಾ ಹೋಗು, ನಾನು ಹಿಂದಿನಿಂದ ಬಿತ್ತುತ್ತಾ ಬರ್ತೇನೆ. ಬೀಜ ಎಲ್ಲಿದೆ ಹೇಳು ಅಂತ. ಅಂದ್ರೆ ಬೀಜವೂ ನಾಶ ಆಗೋಗಿತ್ತು. ಇಂಥ ಬೀಜನೇ ಇಲ್ಲದೆ ಹೇಗೆ ಬೆಳಿಬೇಕು? ಧರ್ಮದ ಬೆಳೆ ಹೇಗೆ ಬೆಳಿಬೇಕು? ಬೀಜನೇ ಹಿರಿಯರಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಇದ್ದರೆ ಹಿರಿಯರಲ್ಲಿ ಬಿತ್ತಬೇಕು. ಅವರಲ್ಲೇ ಇಲ್ಲ. ಇನ್ನೇನು ಬೆಳೆ ಬೆಳೀತಾರೆ? ಆಗ ಗುರು ಮಹಾರಾಜ ಹೇಳಿದ, ಬೀಜ ಇಲ್ಲದೆ ಉಳ್ಲಿಕ್ಕೆ ಹೊರಟಿಲ್ಲ ನಾನು. ಒಂದು ಮೂಟೆ ಬೀಜ ಇದೆ ಅಂತಂದ. ಒಂದು ಮೂಟೆ ಬೀಜ ಉಳ್ಕೊಂಡಿದೆ. ಅದಕ್ಕೂ ಯಾವತ್ತು ಬೆಂಕಿ ಹಚ್ಚಿ ಬಿಡ್ತಾರೋ ಗೊತ್ತಿಲ್ಲ. ಆ ಬೆಂಕಿ ಹಚ್ಚೋದ್ರೊಳಗೆ ಆ ಬೀಜ ಬಿತ್ತು ಬಿಡಬೇಕು, ಬೆಳೆ ಬೆಳೀತದೆ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ. ಒಂದು ಮೂಟೆ ಬೀಜ ಉಳಿದಿದೆಯಾ, ಎಲ್ಲಿದೆ ಅಂತ ಕೇಳಿ. ನಿನ್ನ ಎದುರಿಗೆ ಕೂತಿದ್ದೇನಲ್ಲ ನಾನೇ ಆ ಮೂಟೆ ಅಂತ. ಇದರಲ್ಲಿ ಬರೇ ರಕ್ತ ಮಾಂಸ ತುಂಬಿದ್ದಲ್ಲ, ಧರ್ಮದ ಬೆಳೆ ಬೆಳೀಲಿಕ್ಕೆ ಬೇಕಾದ ಬೀಜ ತುಂಬಿದೆ ಈ ದೇಹದಲ್ಲಿ. ನನಗೂ ವಯಸ್ಸಾಗ್ತಾ ಬಂತು. ಯಾವತ್ತು ಸುಟ್ಟು ಬಿಡ್ತಾರೋ ಅವತ್ತು ನನ್ನ ಜೊತೆಗೆ ಆ ಧರ್ಮದ ಬೆಳೆ ಬೀಜ ಅದೆಲ್ಲ ಹೋಗಿಬಿಡ್ತದೆ.
ಅದರೊಳಗೆ ನನಗೆ ಬೆಂಕಿ ಹಚ್ಚೋದ್ರೊಳಗೆ ಇದನ್ನು ಬಿತ್ತು ಬಿಡಬೇಕು ಅಂತ ನಾನು ಹೊರಟಿದ್ದೀನಿ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಅಂತ. ಹೌದು, ಅಷ್ಟು ನಿನ್ನ ಹತ್ರ ಆ ಬೀಜ ಇದೆಯಾ ಅಂತಂದ್ರೆ ನೋಡ್ಬೇಕಾದ್ರೆ ಕೈ ಕಾಲು ಕಡೆದು ನೋಡು, ಒಂದು ಹನಿ ರಕ್ತ ಬರಲ್ಲ ಅಂತ ಅವನು ಗುರುಮಹಾರಾಜ. ಭಗವಂತ ಕೈ ಕಡದಂತೆ ಒಂದು ಹನಿ ರಕ್ತ ಇಲ್ಲ, ಬರೇ ಧರ್ಮ ಜ್ಞಾನ ಭಕ್ತಿ ಅದೇ ಉಳಿದಕ್ಕೆ ಶುರುವಾಯಿತು ಅಂತ. ಆಮೇಲೆ ಎಲ್ಲ ಜೋಡಿಸಿದ, ನೀನು ಬಿತ್ತು ಈ ಊಳು ಬಿತ್ತು ಧರ್ಮದ ಬೆಳೆ ಅಂತಂದ, ಆಮೇಲೆ ಧರ್ಮ ಸ್ಥಾಪನೆ ಅಂತ. ಇಂಥ ವ್ಯಕ್ತಿ ಗುರು ಮಹಾರಾಜ. ಅಂದ್ರೆ ಇದೆಲ್ಲ ರೂಪಕ ಅಲಂಕಾರ ಅಂತ ರಾಜಕೀಯ ವರ್ಣನೆ ಮಾಡಿದ್ದಾರೆ ವ್ಯಾಸರು. ಅಂದರೆ ಅವನ ಕಾಲದಲ್ಲಿ ಧರ್ಮ ಸಂಪೂರ್ಣ ನಾಶವಾದಾಗ ಅದನ್ನು ಪುನರುಜ್ಜೀವನಗೊಳಿಸಿದವನು ಅವನು. ತನ್ನಲ್ಲಿದ್ದಂತಹ ಜ್ಞಾನ ಭಕ್ತಿ ಎಲ್ಲ ಉಳಿವಿ ಅಂತ ಪ್ರಯತ್ನ ಮಾಡಿ ಇದು ಮಾಡಬೇಕಾಗ್ತದೆ. ಹಿಂದಿನ ಸಂಪತ್ತು ಜ್ಞಾನ ಸಂಪತ್ತು ಧರ್ಮ ಅದನ್ನು ಉಳಿಸ್ತಾ ಬರಬೇಕು. ಈಗ ನೋಡಿ, ಪುರಂದರದಾಸರು ಎಷ್ಟು ಹಾಡು ಬರೆದಿದ್ದಾರೆ, 4,75,000 ಹಾಡು ಬರೆದಿದ್ದಾರೆ ಅಂತ ಉಲ್ಲೇಖ ಉಂಟು. 4,75,000 ಯಾರು ಹೇಳೋರಿದ್ದಾರೆ? 1,000 ಹೇಳಿದರೆ ಹೆಚ್ಚು, ಅಷ್ಟು ಹಾಡು ಬರೆದಿದ್ದಾರೆ. ಆಗಿನ ಕಾಲದವರಿಗೆಲ್ಲ ಬರ್ತಿತ್ತು, ಅವರವ್ರ ಜೊತೆಗೆ ಅದಕ್ಕೆ ಬೆಂಕಿ ಎತ್ತು ಹೋಯ್ತಾರೆ. ಎಷ್ಟು ಗ್ರಂಥಗಳಿದ್ದು, ಮಳೆಯಲ್ಲೋ ಫ್ಲಡ್ನಲ್ಲೋ ಪ್ರವಾಹದಲ್ಲೋ ಬೆಂಕಿ ಬಿದ್ದೋ ಅವೆಲ್ಲ ನಾಶ ಆಗಿ ಹೋಗುತ್ತೆ. ಏನು ಉಳ್ಕೊಂಡಿದೆ? ಸುತ್ತಮುತ್ತಲು ಬೆಳೆದಿರುವ ಗಿಡಗಳಲ್ಲಿ ಎಂತೆಂಥ ರೋಗವಾಸಿ ಮಾಡುವ ಔಷಧಿ ಇದೆ, ಯಾವುದಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅಂತ ಹಿತ್ತಲ ಗಿಡ ಮದ್ದಲ್ಲ ಅಂತ, ಹಿತ್ತಲಲ್ಲೇ ಬೆಳೆದಿರ್ತದೆ ಗಿಡ. ಆದರೆ ಇಂಥ ಗಿಡದಲ್ಲಿ ಈ ಔಷಧಿ ಇದೆ ಅಂತ ಹೇಳುವವರು ಒಬ್ಬರಿಲ್ಲ ಇವತ್ತು. ಹಿಂದಿನವರು ಅದನ್ನು ಹೇಳ್ತಿದ್ರು, ಪರಂಪರೆ ಇತ್ತು, ಅದು ನಿಂತು ಯಾರು ಇನ್ನೊಬ್ಬರಿಗೆ ಹೇಳ್ಕೊಡ್ಲಿಲ್ಲ. ಈಗ ಈ ಹಳೆ ವಿದ್ಯೆ ಬೇಡವಾಗಿ ಹೋಯ್ತು, ಹಳೆ ವಿದ್ಯೆ ಬೇಡವಾಗಿ ಹೋಯ್ತು. ನಿಮ್ಮ ಪುರಾಣ ಹಳೆ ಪುರಾಣ ಸಾಕು ಮಾಡ್ರಿ ಅಂತಂದು. ಈಗ ಇದಿದ್ರೆ ಕರೋನಾಕ್ಕೆ ಔಷಧಿ ಮನೆ ಅಂಗಳದಲ್ಲೇ ಎತ್ತಿತ್ತೋ ಏನು ಯಾರಿಗೂ ಅಂಥ ಶಕ್ತಿ ಇತ್ತು, ಅದನ್ನು ಕಂಡು ಹಿಡಿಯುವುದಿಲ್ಲ, ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಪರಿಸ್ಥಿತಿ. ಭೀಷ್ಮಾಚಾರ್ಯ ಹತ್ರ ಕೃಷ್ಣ ಅದಕ್ಕೆ ಕರ್ಕೊಂಡು ಬರ್ತಾರೆ ಪಾಂಡವರನ್ನ. ಬನ್ನಿ, ದೊಡ್ಡ ಜ್ಞಾನ ಸೂರ್ಯ ಮುಳುಗ್ತಾ ಇದ್ದಾನೆ, ಅಷ್ಟರೊಳಗೆ ಅವನ ಕಿರಣ ಎಲ್ಲ ನೀವು ತಗೊಂಡ್ಬಿಡ್ಬೇಕು. ಆ ಸೂರ್ಯ ಮುಳುಗಿದರೆ ಮತ್ತೆ ಉದಯಿಸೋದಿಲ್ಲ, ದೊಡ್ಡ ಜ್ಞಾನ ಸೂರ್ಯ ಬನ್ನಿ ಅಂತ ಪಾಂಡವರನ್ನೆಲ್ಲ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಆ ರಣರಂಗದಲ್ಲಿ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಬಿದ್ದಿದ್ದಾರೆ. ಹಿಂದೆ ಬಾಣ ಎಲ್ಲ ಬರೇ ಬಾಣದ್ದೇ, ಆ ಬಾಣದ ಮೇಲೆ ಬಿದ್ದಿದ್ದಾರೆ. ಈಗೆಲ್ಲ ಬಾಣ ಚುಚ್ಚಿದೆ, ರಕ್ತ ಸುರಿತಾ ಇದೆ, ತಲೆದುಂಬು ಬಾಣನೇ, ಬಾಣದ ಹಾಸಿಗೆ ಮೇಲೆ ಮಲಗಿದ್ದಾರೆ ಅಂತ. ಒಳ್ಳೆ ಬೆಡ್ಡೆಲ್ಲ ಏನಲ್ಲ ಅಂಥದ್ರಲ್ಲಿ ಕೃಷ್ಣ ಕರ್ಕೊಂಡು ಬಂದು ಭೀಷ್ಮಾಚಾರ್ಯದಿಂದ ಪಾಂಡವರಿಗೆ ಉಪದೇಶ ಮಾಡಿಸಿ. ಯಾಕೆಂದ್ರೆ ಈ ಜ್ಞಾನ ಸೂರ್ಯ ಮುಳುಗಿದರೆ ಮತ್ತೆ ಉದಯಿಸೋದಿಲ್ಲ, ಬೇರೆ ಸೂರ್ಯ ಉದಯಿಸ್ತಾನೆ, ಈ ಸೂರ್ಯ ಉದಯಿಸೋದಿಲ್ಲ. ಅವನ ಜ್ಞಾನ ಕಿರಣ ಪೂರ್ತಿ ಹೋಗಿಬಿಡುತ್ತದೆ, ನಿಮ್ಮಲ್ಲಿ ಉಳಿಗೆ ಅಂತ ಹೇಳಿ ಕೃಷ್ಣ ಕರ್ಕೊಂಡು ಅವರು ಅದೇ ದೃಷ್ಟಿಯಿಂದ ಉಪದೇಶ ಮಾಡಿದರು. ರಕ್ತ ಸುರಿತಾ ಇದೆ, ಶರತಲ್ಪದಲ್ಲಿ ಮಲಗಿದ್ದಾರೆ, ಇಡೀ ಶಾಂತಿ ಬರುವ ಉಪದೇಶ ಮಾಡಿದರು. ಅದನ್ನು ಕೇಳುವಷ್ಟು ತಾಳ್ಮೆ ನಮಗಿಲ್ಲ, ಎಂಥ ತಾಳ್ಮೆಯಿಂದ ಹೇಳಿರ್ಬೇಕು ಅವರು ಭೀಷ್ಮಾಚಾರ್ಯ. ಶಾಂತಿ ಪರ್ವ ಕೇಳುವುದು ಅಥವಾ ಏನಿದೆ ಅದರಲ್ಲಿ ಭೀಷ್ಮರೇನು ಹೇಳಿದ್ದಾರೆ ಓದೋಣ ಅನ್ನುವಂಥದ್ದು ಪ್ರವೃತ್ತಿ ಇಲ್ಲ, ಆದರೆ ಎಷ್ಟು ತಾಳ್ಮೆಯಿಂದ ಹೇಳಿರ್ಬೇಕು. ಇನ್ಯಾರ ಹತ್ರ ಅದು ಹೋದ್ರೆ ನಾನೇ ಸಾಯ್ತಿದ್ದೀನಿ ಪಾಠ ಅಂತ ಹೋಗ ಬೈದು ಕಳಿಸ್ತಾರೆ. ಪಾಠ ನನಗೆ ಸಾಕಾಗಿ ಹೋಗಿದೆ ಅಂತ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಭೀಷ್ಮರು ಹೇಳಿದ್ದು ಯಾವ ಉದ್ದೇಶದಿಂದ? ಉಳಿಬೇಕು, ತಮ್ಮಲ್ಲಿ ಜ್ಞಾನ ಮುಂದೆ ಪರಸ್ಪರೆಯಲ್ಲಿ ಬರಬೇಕು. ಈಗ ಹಳೆಯ ಪದ್ಧತಿ, ಆ ಹಾಡುಗಳು, ಆ ಸುಳಾದಿಗಳು ಎಷ್ಟು ಹೋಗಿದೆಯೋ ಏನು, ಎಷ್ಟು ಹೋಗಿದೆಯೋ ಹಳೆ ಅನೇಕ ಗ್ರಂಥಗಳು ಹೋಗಿದ್ದೀವಿ, ಅನೇಕ ಗ್ರಂಥಗಳು. ಜ್ಯೋತಿಷ್ಯ ಗ್ರಂಥಗಳು ಬಹಳ ಇತ್ತಂತೆ, ಅದೆಲ್ಲ ನದಿಗೆ ಹಾಕಿಬಿಟ್ರಂತೆ ಪ್ರವಾಹಕ್ಕೆ. ವರಾಹ ಮಿಹಿರನ ಕಾಲದಲ್ಲಿ ಹೇಳಿದ ಕಥೆ ಹೇಳ್ತಾರೆ, ಅಷ್ಟೂ ಜ್ಯೋತಿಷ್ಯ ಗ್ರಂಥ ನದಿಗೆ ಹಾಕಿಬಿಟ್ಟು ಏನೋ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ ಅಂತ ಒಂದೇನೋ ಒಂದು ಕಥೆ ಇದೆ. ಅಷ್ಟಕ್ಕೆ ಬೇಜಾರಾಗಿ ಆ ಗ್ರಂಥಗಳನ್ನೆಲ್ಲ ನದಿಗೆ ಹಾಕಿಬಿಟ್ಟು. ಹಾಗೇನು ಪ್ರಿಂಟಿಂಗ್ ಮಿಷನ್ ಇತ್ತ ಏನು ಆ ಉಳಿಲೇ ಇಲ್ಲ, ಬರೆದಿಟ್ಕೊತಿದ್ರು, ಅದು ನದಿಗೆ ಹಾಕಿಬಿಟ್ಟು ಏನು. ಅದೇ ಗುರು ಮಹಾರಾಜನ ಕಥೆ ತೋರಿಸು, ಅವನು ಧರ್ಮದ ಬೆಳೆ ಬೆಳಿಬೇಕು ಅಂತ. ಇದರ ಅರ್ಥ ಏನು ಅಂದರೆ, ಹಿರಿಯರು ತಮ್ಮ ಮಕ್ಕಳಿಗೆ ಹೇಳಂತ ಹೇಳಬೇಕು. ಹೇಳಲಿಲ್ಲ ಅಂತಂದ್ರೆ ಕೊನೆಗೆ ತುಳಸಿ ಗಿಡ ಯಾವುದು ಅಂತ ಅವ್ರಿಗೆ ತಮ್ಮ ಮಕ್ಕಳಿಗೆ ಹೇಳಿ ಗೊತ್ತಾಗೋದಿಲ್ಲ. ನೋಡಿ, ಕಾಂಗ್ರೆಸ್ ಗಿಡನೇ ತೋರಿಸಿದ್ರು ಇದೇ ತುಳಸಿ ಗಿಡ ಅಂತ, ಅದಕ್ಕೆ ಪೂಜೆ ಮಾಡೋದಕ್ಕೆ ಬಂದ್ಬಿಡ್ತದ. ಹೇಳಬೇಕು,
ಇರುವಂತಹದ್ದು, ಈ ಸಂಪ್ರದಾಯ, ಈ ನಡವಳಿಕೆ ಹೀಗಿರಬೇಕು ಅಂತ ಅನ್ನೋದು ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಗೊತ್ತೇ ಆಗೋದಿಲ್ಲ, ಏನು ಅಂತ ಅನ್ನೋದೇ ಗೊತ್ತಾಗ್ತದೆ. ಗುರು ಮಹಾರಾಜ ಈ ಕೆಲಸ ಮಾಡಿ, ಅದಕ್ಕೆ ಆಮೇಲೆ ಪರಮಾತ್ಮ ಆ ಸ್ಥಳಕ್ಕೆ ಬಿಳಿದುಕೊಟ್ಟನಂತೆ. ಇನ್ಮೇಲೆ ಈ ಜಾಗ, ಧರ್ಮ ಸ್ಥಾಪನೆ ಮಾಡಿದ ಜಾಗ, ಇದು ಧರ್ಮಕ್ಷೇತ್ರ ಅಂತ ಪ್ರಸಿದ್ಧವಾಗಲಿ, ನಿನ್ನ ಹೆಸರಿನಿಂದ ವಿಖ್ಯಾತವಾಗಲಿ, ಕುರುಕ್ಷೇತ್ರ ಅಂತ ಆಗಲಿ ಅಂತ ಜಾಗಕ್ಕೆ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಹೆಸರಿಟ್ಟ. ವೇದವ್ಯಾಸ ದೇವರು ಅದನ್ನ ಭಗವದ್ಗೀತೆಯಲ್ಲಿ ಬರೋದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಅಂತ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಬರೆದದ್ದು ಅದಕ್ಕೋಸ್ಕರ ಆ ಬಿರುದು ಕೊಟ್ಟರು. ಇಂಥವನ್ನೇ ಗುರು ಮಹಾರಾಜ. ಅವನು ವಂಶದವರೆಲ್ಲ ಕೌರವರು, ಪಾಂಡವರು ಅಂತ ಅವಾಂತರ ವಂಶ, ಪಾಂಡವರಾಜನಿಂದ ಬಂದವರು ಪಾಂಡವರು ಅಂತ ಪ್ರಸಿದ್ಧರಾದರು. ಯದುವಂಶದಲ್ಲಿಯೂ ಕೂಡ ಕಾರ್ತಿವೀರ್ಯಾರ್ಜುನ ಇವರೆಲ್ಲ ಪ್ರಸಿದ್ಧರಾದರು. ಅವನ ಹೆಸರು ಹೇಳಿದ್ರೆ ಕಳೆದೋದ್ರೆ ಸಿಗ್ತದಂತೆ. ಕಾರ್ತಿವೀರ್ಯಾರ್ಜುನ ಹೆಸರು ಎಂಥ ರಾಜ, ಅವನ ಹೆಸರು ಹೇಳಿದ್ರೆ ಕಳೆದೋದ್ರೆ ಸಿಗುತ್ತೆ. ಕಳ್ತನ ಮಾಡೋ ರಾಜರಲ್ಲಿ ಅವನ ಹೆಸರು ಹೇಳಿದ್ರೆ ಸಿಗೋದು. ಈಗಿನ ರಾಜರಿದ್ದಾರೆ, ಹೆಸರು ಹೇಳಿದ್ರೆ ಸಿಗೋದಲ್ಲ, ಅವರೇ. ಕಾರ್ತಿವೀರ್ಯಾರ್ಜುನ ಅಂತ, ಕಾರ್ತಿವೀರ್ಯಾರ್ಜುನ ನಾಮ ರಾಜ ಬಾಹುಸಹಸ್ರ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟ. ಅದೇ ವಂಶದಲ್ಲಿ ಕೃಷ್ಣಾವತಾರ ಆಗಿದೆ. ಯದುವಂಶದಲ್ಲಿ ಕೃಷ್ಣನ ಚರಿತ್ರೆ ನಾಳೆ.